ಭಕ್ತಾದಿಗಳಿಗೆ ಬರೀತಾರಂತ ವಿಷಯ. ಯಾಕೋಬ್ ತನ್ನ ಸಹೋದರರಿಗೆ, ಯಾಕೋಬ್ ನಮ್ಮ ಹಿರಿಯ ಸಹೋದರರು ಕಿರಿಯ ಸಹೋದರರಿಗೆ ಬರೀತಾ ಇದ್ದಾರೆ. ಕರ್ತನ ಮುಂದೆ ಏನ್ ಮಾಡ್ರಿ, ನಿಮ್ಮನ್ನೇ ತಗ್ಗಿಸಿಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಓದಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಹ, ಆಗಲಾತನು ಹ. ನಿಮ್ಮನ್ನು ಮೇಲಕ್ಕೆ ತರುವನು. ಆಗ ದೇವರು ಏನ್ ಮಾಡ್ತಾರಂತೆ, ಅವ್ರ ಹತ್ರ ಯಾವಾಗ ತಗ್ಗಿಸಿಕೊಳ್ತೀವೋ ಅವಾಗ ನಮ್ಮನ್ನು ಏನ್ ಮಾಡ್ತಾರಂತೆ, ಮೇಲಕ್ಕೆ ತರುತ್ತಾರೆ ಅಂತ ಒಂದು ಎಚ್ಚರಿಕೆ ಮಾತು ಕೊಡ್ತಾ ಇದ್ದಾರೆ. ಏನಕ್ಕೆ ಇದು ಯಾಕೋಬು ಇದು ಬರುವಂತ ಪತ್ರಿಕೆ ಬಂದು ಇದು ಒಂದು ಸಭೆಗೆ ಮಾತ್ರ ಬರೆದಿದ್ದಾರ? ಇಲ್ಲ, ಇಲ್ವಾ? ಅದು ಮೊದಲೇ ಸಭೆ ಕಾಳಿಂದ ಹಿಡಿದು 7 ಸಭೆ ಕಾಲವರೆಗೆ ಇರುವಂತ ಭಕ್ತಾದಿಗಳಿಗೆ ಬರೆಯುವಂತ ವಿಷಯಗಳು. ಏಕೆಂದ್ರೆ ನಮ್ಮನ್ನೇ ಹೆಚ್ಚಿಸಿಕೊಳ್ಳುವಂತ ವಿಷಯಗಳು ನಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ. ಕೆಲವು ಸಮಯದಲ್ಲಿ ನಮ್ಮನ್ನೇ ಹೆಚ್ಚಿಸಿಕೊಳ್ಳುವಂತ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಬರುವಾಗ ನಾವು ಏನ್ ಮಾಡ್ಬೇಕಂದ್ರೆ, ನಮ್ಮನ್ನು ಮಾಡ್ಕೋಬೇಕಂದ್ರೆ ನಮ್ಮನ್ನೇ ತಗ್ಗಿಸ್ಕೊಳ್ಬೇಕು. ಸರಿನಾ? ಸರಿ, ಇದರಲ್ಲಿ ದೇವರ ಒಂದು ಸೃಷ್ಟಿಯಲ್ಲಿ ಆರಂಭ ಸೃಷ್ಟಿಯಲ್ಲಿ ನೋಡುವಾಗ ಹಂಗಂದ್ರೆ ಸತ್ಯಗ್ರಂಥದಲ್ಲಿ ಮುಂಜಾನೆ ನಕ್ಷತ್ರ, ಮಾರ್ನಿಂಗ್ ಸ್ಟಾರ್ ಅಂತ ಹೇಳಲ್ಪಟ್ಟಿರುವರಲ್ಲಿ ಗೊತ್ತಿದೆಯಾ? ಮಾರ್ನಿಂಗ್ ಸ್ಟಾರ್ ಎಷ್ಟಿದ್ದಾರೆ? ಇಬ್ರು ಇದ್ದಾರೆ. ಸರಿನಾ? ಮುಂಜಾನೆ ನಕ್ಷತ್ರಗಳು ಇಬ್ರು ಇದ್ದಾರೆ. ಒಂದು ಯಾರು? ನಮ್ಮ ಕರ್ತನು, ಇನ್ನೊಂದು ಸೈತಾನವನು. ಸರಿನಾ? ಆ ಇಬ್ಬರಲ್ಲಿ ನೋಡಿ, ಅವರಲ್ಲಿ ಇರುವಂತ ಮನಸ್ಸು ಹೆಂಗಿದೆ ಅಂದ್ರೆ, ಒಬ್ಬರಲ್ಲಿ ತಗ್ಗಿಸ್ಕೊಳ್ಳುವಂತ ಮನಸ್ಸಿತ್ತು, ಒಬ್ಬರಲ್ಲಿ ಹೆಚ್ಚಿಸ್ಕೊಳ್ಳುವಂತ ಮನಸ್ಸಿತ್ತು. ಸರಿನಾ? ಅವಾಗ ಆತನು ತಗ್ಗಿಸ್ಕೊಳ್ಳುವಂತ ಮನಸ್ಸು ಇದ್ದವ್ರನ್ನೇ ದೇವ್ರು ಏನ್ ಮಾಡಿದಾರೆ ಅಂದ್ರೆ, ಅವರು ತನ್ನ ಬಲ ಪಕ್ಕದಲ್ಲಿ ತಗೊಂಡು ಕುಂದಿಸ್ಕೊಬಿಟ್ಟಿದ್ದಾರೆ. ತನ್ನನ್ನು ಹೆಚ್ಚಿಸ್ಕೊಳ್ಳುವಂತ ಮನಸ್ಸು ಇದ್ದವನನ್ನು ಡಿಸ್ಟ್ರಾಯ್ಗೋಸ್ಕರ ಇಟ್ಟಿದ್ದಾರೆ. ಇದು ನಾವು ದೇವರ ಪ್ಲಾನ್ ಅಲ್ಲಿ ನೋಡ್ತಾ ಇದೀವಿ. ಸರಿನಾ? ಅವಾಗ ಯಾವಾಗ ಇದು ಅದೆಲ್ಲ ಯಾಕೋಮನು ಚೆನ್ನಾಗಿ ಯೋಚನೆ ಮಾಡಿನೇ ಏನ್ ಮಾಡ್ತಾರೆ, ಸಭೆಗೂ ಬರಿತಾ ಇದಾರೆ. ನೋಡ್ರಪ್ಪ, ನಮ್ಮ ಒಳಗಡೆ ಹೆಚ್ಚಿಸ್ಕೊಳ್ಳುವಂತ ಮನಸ್ಸು ಇದೆ, ತಗ್ಗಿಸ್ಕೊಳ್ಳುವಂತ ಮನಸ್ಸು ಇದೆ. ಹೆಚ್ಚಿಸ್ಕೊಳ್ಳುವಂತ ಮನಸ್ಸಿರುವಂತವ್ರು ಸೈತಾನ ಒಂದು ಗುಣದಲ್ಲಿ ಇರುವಂತವ್ರು, ಇಲ್ವಾ? ತಗ್ಗಿಸ್ಕೊಳ್ಳೋ ಮನಸ್ಸಿರುವಂತವ್ರು ದೇವರ ಮಗನ ಒಂದು ಗುಣದಲ್ಲಿ ಇರುವಂತವ್ರು, ಇಲ್ವಾ? ಅವಾಗ ದೇವರ ಮಗನನ್ನು ಹೆಂಗೆ ದೇವರು ಹೆಚ್ಚಿಸಿ ತನ್ನ ಪಕ್ಕದಲ್ಲಿ ಕುಂದಿರ್ಸಿದಾರೋ ಅದೇ ರೀತಿಯಲ್ಲಿನೇ ನಮ್ಮನ್ನು ತಗ್ಗಿಸಿಕೊಂಡರೆ ದೇವರು ನಮಗೂ ಪ್ರಥಮ ಪುನರುತ್ಥಾನವನ್ನು ಕೊಟ್ಟು ದೇವರ ಮಗನ ಬಲ ಪಕ್ಕದಲ್ಲಿ ಏನ್ ಮಾಡಿ ತಗೊಂಡೋಗಿ ಕುಂದಿರ್ಸಾರೆ, ಆ ಒಂದು ವಾಗ್ದಾನ ಮಾಡಿದ್ದಾರೆ. ಸರಿನಾ? ಸರಿ, ಅಲ್ಲಿ ಹೋಗಿ ನಾವು ಸೇರಬೇಕಂದ್ರೆ ನಾವು ನಮ್ಮ ಗುಣಗಳನ್ನ ಬೆಳೆಸ್ಕೊಳ್ಳಬೇಕು, ಇಲ್ವಾ? ಅದಕ್ಕೆ ತಕ್ಕಂಗೆ ದೇವರು ಹಳೆ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆವರೆಗೂ ನಮ್ಗೆ ನಾನಾ ರೀತಿ ಭಕ್ತಾದಿಗಳ ಮುಖಾಂತರವಾಗಿ ಏನ್ ಮಾಡಿದ್ದಾರೆ, ಸತ್ಯಗಳನ್ನು ಇಟ್ಟಿದ್ದಾರೆ, ಇಲ್ವಾ? ಸಹೋದರ ಅನೇಕ ವಿಷಯಗಳು ನಿಮ್ಗೆ ತಿಳಿಸ್ಕೊಟ್ಟಿರ್ತಾರೆ. ಬೇಸಿಕ್ ಸಬ್ಜೆಕ್ಟ್ ಇಂದ ಹಿಡಿದು ಎಂಕರೇಜ್ ಸಬ್ಜೆಕ್ಟ್ ಇಂದ ಹಿಡಿದು, ಇಲ್ವಾ, ತಿಳಿಸಿಕೊಟ್ಟಿದ್ದೀನಿ. ಅನೇಕರು ಇಲ್ಲಿ ಬಂದು ಮಾತಾಡಿ ನಿಮ್ಮನ್ನ ಏನ್ ಮಾಡಿದ್ದಾರೆ, ನಾನಾ ರೀತಿಯಲ್ಲಿ ಮಾತಾಡಿದ್ದಾರೆ. ಪ್ರವಾದನ ವಾಕ್ಯವಾಗಿ, ದರ್ಶನವಾಗಿ, ಇಲ್ವಾ, ಕನಸುಗಳಾಗಿ, ಸಾಮ್ಯದ ರೂಪದಲ್ಲಿ, ಇಲ್ವಾ, ಈ ತರ ಅನೇಕ ನಾನಾ ರೀತಿಯಲ್ಲಿ ಏನ್ ಮಾಡಿ ಮಾತಾಡಿದ್ದಾರೆ. ಸರಿನಾ? ಸರಿ, ನೋಡಿ, ಹಳೆ ಒಡಂಬಡಿಕೆದಲ್ಲಿ ಅಂತ ಭಕ್ತಾದಿಗಳನ್ನು ನಮಗೆ ಒಂದು ಪಾಠವಾಗಿನ ಏನ್ ಮಾಡಿದ್ದಾರೆ, ಭಕ್ತಾದಿಗಳನ್ನ ಇಟ್ಟಿದ್ದಾರೆ. ಸರಿನಾ? ಹೊಸ ಒಡಂಬಡಿಕೆಗಳನ್ನ ಕೆಲವು ಭಕ್ತರುಗಳನ್ನ ನಮಗೆ ಒಂದು ಲೆಸನ್ ಆಗಿ ಪಾಠವಾಗಿ ಇಟ್ಟಿದ್ದಾರೆ. ಸರಿನಾ? ಆದ್ರೆ ದೇವರು ಮನುಷ್ಯರಲ್ಲಿ ಮಾತ್ರವಲ್ಲ, ಗಿಡಗಳಲ್ಲಿನೋ, ಪಕ್ಷಿಗಳಿನೋ, ಪ್ರಾಣಿಗಳಿನೋ, ಎಲ್ಲದರಲ್ಲೂ ಏನ್ ಮಾಡಿದ್ದಾರೆ, ದೇವರು ಒಂದು ಪಾಠಗಳು ಇಟ್ಟಿದ್ದಾರೆ. ಒಂದೊಂದು ಪ್ರಾಣಿಗಳು, ಪಕ್ಷಿಗಳಿಲ್ಲ, ಅದರಲ್ಲಿ ಒಂದು ಪ್ರಾಣಿನ ಮಾತು ತೆಗೆದು ಏನ್ ಮಾಡ್ತೀನಿ, ಈ ದಿನದಲ್ಲಿ ಮಾತಾಡ್ತೀನಿ. ಸರಿನಾ? ಒಂದು ಪ್ರಾಣಿ ಬಗ್ಗೆ ಮಾತಾಡೋಣ. ಅಲ್ಲಿ ಏನಂದ್ರಾಗ, ಅದು ಸಾಲಮೋನು ಜ್ಞಾನೋಕ್ತಿಯಲ್ಲಿ ಜ್ಞಾನೋಕ್ತಿ 6ನೇ ಅಧ್ಯಾಯ 1ನೇ ವಚನ ಓದಿ. ಫಸ್ಟ್ ಜ್ಞಾನೋಕ್ತಿ 6ನೇ ಅಧ್ಯಾಯ 1ನೇ ವಚನ. ಮಗನೇ, ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ, ನೋಡಿ ಮಗನೇ, ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ, ಪರನಿಗಾಗಿ ಕೈ ಮೇಲೆ ಕೈ ಹಾಕಿದ್ದರೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ. ಮಾತು ಕೊಟ್ಟು ಪಾಶಕ್ಕೆ ಏನ್ ಮಾಡಿದ, ನೀನು ಸಿಕ್ಕಿದ್ದಿ ಅಂತ ಹೇಳ್ತಾರೆ. ಸರಿ, ಸಾಕಿಷ್ಟ ಇಲ್ವಾ? ಇದೆಲ್ಲ ತುಂಬಾ ವಿಷಯಗಳಿದೆ, ಮೇಲೆ ಎಲ್ಲ ಸ್ಟಡಿ ಮಾಡೋಂಥ ವಿಷಯ ಇಲ್ಲ. ಆದ್ರೆ ಇಲ್ಲಿ ಬರೀತಾರೆ ಅಂತ ಯಾರಿಗೆ, ಅದು ನೋಡ್ಬಿಡೋಣ. ಫಸ್ಟ್ ಈ ಜ್ಞಾನದಲ್ಲಿ ಬಂದು ಇದು ಯಾರಿಗೆ ಬರಿತಾ ಇದಾರೆ ಇದನ್ನೇ? ಜ್ಞಾನತಿ ಇಲ್ವಾ? ನನ್ನ ಮಗನೇ, ನನ್ನ ಕಂದ ಅಂತ ಹೇಳ್ತಾ ಇದಾರಲ್ಲ, ಇಲ್ಲಿ ಹೇಳುವಾಗ ಇದು ಯಾರು ಹೇಳ್ತಾರೋ, ಯಾರಿಗೆ ಬರೀತಾರಂಥದ್ದು ಇದು? ಕರೆಕ್ಟ್ ಹೇಳ್ತಾರೆ ಇಲ್ವಾ? ಸಾಲಮೋನ ತಾಯಿ ಸಾಲಮೋನಿಗೆ ಬರಿತಾ ಇದ್ದಾರೆ, ಮಗನಿಗೆ. ಮಗನಿಗೆ ಏನ್ ಮಾಡ್ತೀರಿ, ಒಂದು ಒಳ್ಳೆ ಅಡ್ವೈಸ್ ಕೊಡ್ತಾ ಇದಾರೆ, ಒಂದು ಒಳ್ಳೆ ಬುದ್ಧಿವಾದ ಕಲಿಸ್ಕೊಡ್ತಾ ಇದಾರೆ. ಸರಿ, ಇವಾಗ ನೋಡಿ,
ಈಗ ನಾವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತೀವಿ ಅಂದ್ರೆ ಒಳ್ಳೆ ಆ ಮಕ್ಕಳು ಎಂಥವರಾಗಿದ್ದರೂ ಸರಿ, ಆ ಮಕ್ಕಳು ಬಂದು ತಂದೆ ತಾಯಿ ಅಂತ ಏನ್ ಮಾಡ್ತಾರೆ, ಒಳ್ಳೆ ಬುದ್ಧಿವಾದಗಳು ಹೇಳ್ಕೊಡ್ತಾರೆ. ಹೇಳ್ಕೊಡ್ತಾರೆ. ಸರಿ ನೋಡಿ, ಸಾಲಮೋನ ತಂದೆ ತಾಯಿ ಆತನ ಏನ್ ಮಾಡಿದ್ದಾರೆ, ಒಳ್ಳೆ ಬುದ್ಧಿವಾದಗಳು ಹೇಳ್ಕೊಟ್ಟಿದ್ದಾರೆ. ಸರಿನಾ? ಆದ್ರೆ ತಂದೆ ಬಂದು ಒಳ್ಳೆ ಬುದ್ಧಿನೇ ಹೇಳ್ಕೊಟ್ಟಿದ್ದಾರೆ, ಒಂದು ಕೆಟ್ಟ ಬುದ್ಧಿನೇ ಹೇಳ್ಕೊಟ್ಟಿದ್ದಾರೆ. ಅದು ನೋಡಿದಿರಾ ಸಾಲಮೋನಿಗೆ? ಇಲ್ವಾ? ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒಳ್ಳೆ ಬುದ್ಧಿ ಏನ್ ಕೊಡ್ತಾರೆ, ಮಗ ಕಂದ ನೀನ್ ರಾಜ್ಯಭಾರದಲ್ಲಿ ಬರ್ತೀಯ ನೋಡಿದ್ರ, ನೀನ್ ಏನ್ ಮಾಡು, ನೀ ಬರುವಾಗ ಏನ್ ಮಾಡಿ, ದೇವ್ರನ್ನ ಹಿಡ್ಕೊ. ದೇವ್ರನ್ನ ನೀನ್ ಹಿಡ್ಕೊಂಡ್ರೆ ಆತನ ಏನ್ ಮಾಡ್ತಾರೆ, ನಿನ್ನ ಹಿಡ್ಕೊಂತಾರೆ. ನಿನ್ನೆ ಹಿಡ್ಕೊಂಡು ಏನ್ ಮಾಡ್ತಾರೆ, ಆತನ ನಿಮ್ಮನ್ನು ನಡೆಸ್ತಾರೆ. ಆದ್ರೆ ನಿನ್ನನ್ನು ಬಿಟ್ರೆ, ನೀನ್ ಬಿಟ್ರೆ ದೇವ್ರು ಏನ್ ಮಾಡ್ಬಿಡ್ತಾರೆ, ನಿನ್ನನ್ನು ಬಿಟ್ಬಿಡ್ತಾರೆ. ಹೇಳಿದ್ರೆ ಇಲ್ಲಿಲ್ವಾ? ಸಾಲಮೋನು ತನ್ನ ರಾಜ್ಯಭಾರಿಗೆ ಬಂದ ತಕ್ಷಣ ಏನ್ ಮಾಡ್ತಾರೆ ಅಂತ ನೋಡುವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇಲ್ವಾ? ಅಪ್ಪ ಹೇಳಿದ ಬುದ್ಧಿವಾದನ ಕೇಳಿ ಏನ್ ಮಾಡ್ತಾರೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ತಂದೆ, ನನ್ಗೇನ್ ಮಾಡು, ಈ ಜನರನ್ನು ನಡೆಸಕ್ಕೆ, ಆಳ್ವಿಕೆ ಮಾಡಕ್ಕೆ ಏನ್ ಮಾಡಿ, ಎಲ್ಲ ಬುದ್ಧಿಯನ್ನು, ಅರಿವು, ಜ್ಞಾನವನ್ನು ಏನ್ ಮಾಡ್ರಿ ನನಗೆ ಕೊಡ್ರಿ ಅಂತ ಏನ್ ಮಾಡ್ತಾರೆ, ಆತನ ಕೇಳುವಾಗ ದೇವರು ಅದನ್ನ ಮೆಚ್ಚಿಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಒಳ್ಳೆ ಬುದ್ಧಿ, ಜ್ಞಾನ ಇಲ್ವಾ, ಎಲ್ಲವನ್ನು ಕೊಟ್ಟು ಆಮೇಲೆ ಏನ್ ಮಾಡ್ತಾರೆ, ಐಶ್ವರ್ಯವನ್ನು ಎಲ್ಲವನ್ನು ಕೊಟ್ಟು ಅವ್ರು ನಡೆಸ್ತಾರೆ. ಚೆನ್ನ ಅದು ಮಾತ್ರವಲ್ಲ, ಆಮೇಲೆ ಒಳ್ಳೆ ಕೆಟ್ಟ ಬುದ್ಧಿ ಏನ್ ಕೊಡ್ತಾರೆ ಗೊತ್ತಾ? ನೋಡಪ್ಪ, ನನಗೆ ವೈರಿಗಳಿದ್ರು, 3 ಜನ ವೈರಿಗಳಿದ್ರು. ಸರಿನಾ? ಅವ್ರನ್ನ ಏನ್ ಮಾಡಬೇಡ, ಸಮಾಧಾನದಿಂದ ಅವ್ರ ಸಮಾಧಿಗೆ ಹೋಗೋ ರೀತಿ ಮಾಡಬೇಡ. ಇಲ್ವ? ಹೇಳಿಲ್ವಾ? ಇದು ಒಳ್ಳೆ ಬುದ್ಧಿನ ಇದು? ಇಲ್ಲ. ಅದು ಸಾಲಮೋನ ಏನ್ ಮಾಡಿದ್ರು, ನಿನ್ನ ಜ್ಞಾನದ ಮೂಲಕವಾಗಿ, ಅದೆಲ್ಲ ತುಂಬಾ ಪಾಠಗಳಿದೆ, ತುಂಬಾ ವಿಷಯಗಳಿದೆ. ಸರಿನಾ? ಎಂತ ತಂದೆ ಎಂತ ಇದು ಕಲ್ಸ್ಕೊಟ್ಟಿದ ಅಂತ ಹೇಳ್ಕೊಡ್ತಾ ಇದೀನಿ ಅಷ್ಟೇ. ಓದಿದ ವಿಷಯನೇ ಸ್ವಲ್ಪ ಜ್ಞಾಪಕಪಡಿಸ್ತಾ ಇದೀನಿ ಅಷ್ಟೇ. ಪ್ರೀತಿಸ್ರೆ, ನಾ ವಿಷಯಕ್ಕೆ ಹೋಗ್ಬೇಕು ಅದಕ್ಕೆ. ಅವಾಗ ಸಾಲಮೋನ ಏನ್ ಮಾಡ್ಬಿಟ್ರು, ಪ್ಲಾನ್ ಮಾಡಿ ಆತನಿಗೆ ಇದ್ದಿದ್ದ ಜ್ಞಾನದಲ್ಲಿ ಏನ್ ಮಾಡ್ತಾರೆ, 3 ಏನ್ ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ. ಪ್ಲಾನ್ ಇಂದ ಕೊಡ್ತಾರೆ. ಇವ್ರ ಮೇಲೆ ತಪ್ಪು ಬರಬಾರ್ದು, ಅವ್ರ ಮುಖಾಂತರವೇ ಅವ್ರು ಸಾಯ ತರ ಮಾಡ್ತಾರೆ. ಅವ್ರ ಮುಖಾಂತರವಾಗಿನೇ ಈತನ ಹೋಗ್ರು ಅವತನ ಸಾಯಿರ ಅಂತ ಹೇಳಲ್ಲ. ಅವ್ರ ಇಂಥ ವಿಷಯಗಳು ನೀವು ಮಾಡಿದ್ರೆ ನಿಮ್ಗೆ ಏನ್ ಕೊಡ್ತೀನಿ, ಮರಣ ಕೊಡ್ತೀನಿ ಅಂತ ಆ ರೀತಿ ಮಾತಾಡಿದ್ದಾರೆ. ಅದ್ರಲ್ಲಿ ಸಿಕ್ಕಾಕೊಂಡ್ರೆ 3 ಜನ ಏನ್ ಮಾಡ್ತಾರೆ, ಡಿಸ್ಟ್ರೈ ಮಾಡ್ತಾರೆ. ಸರಿನಾ? ಆದ್ರೆ ತಾಯಿ ಏನ್ ಮಾಡ್ತಂದ್ರೆ, ತಾಯಿ ನೋಡಿ, ಯಾವಾಗಲೂ ಬಂದು ತಂದೆ ಹೆಂಗಿರ್ತಾರೆ, ಸ್ವಲ್ಪ ರಫ್ ಆಗಿರ್ತಾರೆ, ಕಠಿಣವಾಗಿರ್ತಾರೆ. ಇವ್ರು ಹೆಂಗಿದ್ದಾರೆ, ಸಾಫ್ಟು, ಮಗನ ಹತ್ರ ಕಠಿಣ ಇಲ್ಲ. ಅದು ನಮ್ದಾಗಲ್ಲಪ್ಪ, ಏನು ನಮ್ದು ಕಠಿಣವಾಗಿರುತ್ತೆ. ಸರಿನಾ? ಆ ತಾಯಿ ಯಾವಾಗಲೂ ಹೆಂಗಿರ್ತಾರೆ, ಸಾಫ್ಟ್ ಆಗಿರ್ತಾರೆ. ಇಲ್ವಾ? ಹಂಗೆ ದಾವಿದ ಜೀವನದಲ್ಲಿ ಹಂಗೆ ಆಗಿರೋದು. ದಾವಿದ ಜೀವನದಲ್ಲಿ ಏನ್ ಮಾಡ್ತಾರೆ, ಮಗನನ್ನ ಒಳ್ಳೆ ಬುದ್ಧಿನೇ ಹೇಳ್ಕೊಡ್ತಾರೆ, ಅವ ಕಠಿಣವಾಗಿರುವಂತ ಬುದ್ಧಿಯನ್ನು ಹೇಳ್ಕೊಡ್ತಾ ಇದ್ದಾರೆ. ಸರಿಯಾ? ಆ ತಾಯಿ ಏನ್ ಮಾಡ್ತಾರೆ ಅಂದ್ರೆ, ತಾಯಿ ಮಕ್ಕಳಿಗೆ ಯಾವಾಗಲೂ ಒಳ್ಳೆ ರೀತಿದ, ನನ್ನ ಮಕ್ಕಳು ಅವ್ರು ಎಂತ ಕೆಟ್ಟವರಾಗಿರಿ, ಎಂಥವರಾಗಿದೆ ಅಂತ ನನ್ನ ಮಕ್ಕಳು ಒಳ್ಳೆಯವರಾಗಿರ್ಬೇಕು, ಒಳ್ಳೆ ರೀತಿಯಲ್ಲಿ ಜೀವಿಸ್ಬೇಕಂತ ಯೋಚನೆ ಮಾಡ್ತಾರೆ. ಸರಿ, ಅದೇ ರೀತಿ ಸಾಲಮೋನ ತಾಯಿನೋ ಏನ್ ಮಾಡ್ತಾರೆ ಅಂದ್ರೆ, ಮಗನಿಗೆ ಒಂದು ಒಳ್ಳೆ ಬುದ್ಧಿವಾದಗಳು ಇರ್ತದೆ. ಸರಿನಾ? ಅದು ಸಾಲಮೋನು ಆ ಒಳ್ಳೆ ಬುದ್ಧಿವಾದಗಳ ಪ್ರಕಾರ ನಡೆದಿದ್ರೆ ಅವ್ರ ರಾಜ್ಯಭಾರ ಏನಾಗ್ತಾ ಇರ್ತಿರ್ಲಿಲ್ಲ, ಸಪ್ರೆಷನ್ ಆಗ್ತಾ ಇರ್ಲಿಲ್ಲ. ತಾಯಿಯ ಬುದ್ಧಿವಾದಕ್ಕೆ ಏನಾಗ್ಬಿಟ್ರು, ಸಾಲಮೋನು ಕೇಳಿಲ್ಲ, ವಿಧೇಯರಾಗಿಲ್ಲ, ಏನಾಗ್ಬಿಟ್ರು, ಅವಿಧೇಯರ. ಚಿನ್ನ ಅದಕ್ಕೆ ದೇವ್ರು ಏನ್ ಮಾಡ್ಬಿಟ್ರು, ಸಾಲಮೋನ್ ನಿನ್ನ ರಾಜ್ಯಭಾರನ ಏನ್ ಮಾಡ್ಬಿಡ್ತೀನಿ, ಸಪ್ರೆಷನ್ ಮಾಡ್ಬಿಡ್ತೀನಿ. ಸರಿನಾ ಅಂತ ಹೇಳಿದ್ರಲ್ವಾ? ಇದೆಲ್ಲ ನೋಡಿದಲ್ಲ, ಅವ್ರ ಜೀವನ ಚರಿತ್ರೆ ಎಲ್ಲ ನೋಡಿದ್ದೀವಲ್ಲ ನಾವು. ಸರಿಯಾ? ಸರಿ, ಈಗ ಈ ತಾಯಿ ಏನಂತ ಬುದ್ಧಿವಾದ ಹೇಳಿದ್ದಾನೆ ಮೇಲಿಂದ ಓದುವಾಗ ನಮ್ಗೆ ಚೆನ್ನಾಗಿ ತುಂಬಾ ವಿಷಯಗಳಿದೆ. ಅದರಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಇವತ್ತು ಆ 5ನೇ ವಚನದಲ್ಲಿ ಇರುವಂತ ಒಂದು ಪ್ರಾಣಿ ಬಗ್ಗೆ ತಗೊಂಡ ಮಾತಾಡಕ್ ಹೋಗ್ತೀನಿ. ಸರಿನಾ? ಮೇಲಿಂದ ವಿಷಯಗಳೆಲ್ಲ ಮಾತಾಡ್ತಾ ಬರುವಾಗ ನೀನ್ ಇದ್ರಲ್ಲೆಲ್ಲ ಸಿಕ್ಕಾಕೊಂಡ್ರೆ ನೀನ್ ಎಂತ ಸನ್ನಿವೇಶದಲ್ಲಿ ಹೋಗಿ ಆಗ್ಬಿಡ್ತೀಯಾ, ಯಾವ ರೀತಿ ನಾಶ ಆಗ್ಬಿಡ್ತೀಯ ಅಂತ ಒಂದು ಎಚ್ಚರಿಕೆ ಮಾತು ಕೊಡ್ತಾ ಬರ್ತಾರೆ ತಾಯಿ. ಸರಿನಾ? ಅದ್ರ ವಿಷಯಗಳು ನೋಡಿ 6-5 ಓದಿದ್ವಿ ಇಷ್ಟ. ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆಯೂ ಪಕ್ಷಿಯು ಆರಿ ಹೋಗುವ ಹಾಗೂ ತಪ್ಪಿಸಿಕೋ. ಸಾಕು ಇಷ್ಟ ಇಲ್ವಾ? ಅಷ್ಟು ಮಾತ್ರ ನೋಡೋಣ. ಸರಿಯಾ? ಎಷ್ಟು ಗಂಟೆ ಮುಗಿಸ್ಬೇಕು ಬದ? ಎಷ್ಟು ಗಂಟೆನಾ? ಇಲ್ಲ. ಸರಿಯಾ? ಈ ಜಿಂಕೆಯು
ಯಾಕಂದ್ರೆ ನಾನು ಡಾಕ್ಟ್ರಿನ ವಿಷಯಗಳು ಏನು ಮಾತಾಡಕ್ ಹೋಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಮಗೆ ಬೇಕಾ ಎಷ್ಟೋ ವಿಷಯಗಳು ಕೇಳ್ಬಿಟ್ಟಿದ್ದೀವಿ ನಾವುಗಳು, ಬೇಸಿಕ್ ಸಬ್ಜೆಕ್ಟ್ ಕೇಳಿದೀವಿ ಇಲ್ವಾ, ನಾನಾ ರೀತಿಯಲ್ಲಿ ಬೇಸಿಕಲ್ಲಿ ಕಂಪ್ಲೀಟ್ ಮಾಡ್ಕೊ ಡಾಕ್ಟ್ರಿನ ವಿಷಯಗಳು ಅದರಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಸರಿನಾ? ಇಲ್ಲಿ ಕೂಡಿ ಬರೋಂಥ ಯಾವುದಕ್ಕಂತ ನೋಡುವಾಗ ನಾವು ಸಭೆ ಕೂಡಿ ಬರುವಂಥದ್ದು ಪೌಲ್ನ ಹೇಳ್ದಂಗೆ ಎಲ್ಲಾರ ಸಭೆಯನ್ನು ರೂಢಿಯಾಗಿ ಬಿಟ್ಟು ರೀತಿಯಲ್ಲಿ ನೀವು ಬಿಡಕ್ಕೆ ಹೋಗಬೇಡ್ರಿ ಅಂತ ಹೇಳುವಾಗ ಒಬ್ರು ಇಬ್ಬರು ಇದ್ದನು ಸರಿ, ದೊಡ್ಡ ಗುಂಪುನೇ ದೇವರು ಇಷ್ಟಪಡಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಎಷ್ಟು ದೊಡ್ಡ ಗುಂಪು ಆಗ್ತಾ ಇರುತ್ತೆ ಅಷ್ಟು ಕನ್ಫ್ಯೂಷನ್ ಇರುತ್ತೆ, ಎಷ್ಟು ಚಿಕ್ಕದಾಗಿರುತ್ತೆ ಅಷ್ಟು ಏನಾಗಿರುತ್ತೆ ಇರುತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಕರ್ತರು ಹೇಳ್ಬಿಟ್ಟು ಹೋಗ್ಬಿಟ್ರು, 2-3 ಕೂಡ್ತಾರೋ ಅಲ್ಲಿ ನಾನು ಅವ್ರ ಮಧ್ಯದಲ್ಲಿ ಇರ್ತೀನಿ ಅಂತ. ಸರಿ ಸೊಸೆ, ಅವಾಗ ಹಂಗಿರುವಾಗ ನಮ್ಮನ್ನು ಕೂಡಿ ಸಭೆಯಾಗಿ ಒಂದು ಕೂಡಿ ಕೆಲವರು ತಿಳ್ಕೊಂತಾರೆ, ಏನಪ್ಪ ದೊಡ್ಡ ಚರ್ಚ್ಗಳಿರುತ್ತೆ ಅದ ಸಭೆಗಳು ಇಲ್ಲ. 2-3 ಎಲ್ಲಿ ಅದು ಸಭೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಗ್ಯಾದರಿಂಗ್ ಎಲ್ಲಿ ಕೂಡಿ ಬರ್ತೀವೋ ಅದು ಸಭೆ, ಅಲ್ಲಿ ಅವ್ರ ಮಧ್ಯೆ ನಾ ಇರ್ತೀನಿ ಅಂತಾರೆ. ಅವಾಗ ದೇವರ ಒಂದು ಪ್ರಸನ್ನತೆ ಇಲ್ಲಿದೆ. ದೇವರ ವಾಕ್ಯವನ್ನು ಮಾತಾಡುವಾಗ ಕೇಳುವಾಗ ಇಲ್ವಾ, ಅವ್ರ ನಾಮದಲ್ಲಿ ಸೇರುವಾಗ ಆತನ ಪ್ರಸನ್ನತೆಯಲ್ಲಿದೆ. ಅದಕ್ಕೆ ಪೌಲ್ ಹೇಳ್ತಾರೆ, ಸಭೆ ಕೂಡಿ ಬರೋದು ಎಲ್ಲ ರೂಢಿಯಾಗಿ ಬಿಟ್ಟು ರೀತಿ ನೀವು ಬಿಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಏನಕ್ಕೆ ಬಿಡಬೇಡ್ದಂತೆ? ಭಕ್ತಿ ಅಭಿವೃದ್ಧಿ ಆಗಕ್ಕೆ. ನಾವೆಲ್ಲ ಲೋಕದಲ್ಲಿ ಪಾಪ ಮಾಡಿರ್ತೀವಿ, ಲೋಕದ ರೀತಿಯಲ್ಲಿ ನಡೆದಿರ್ತೀವಿ ಇಲ್ವಾ, ಮನಸ್ಸಿಗೆ ಬಂದ ಹೋಗಿರ್ತೀವಿ, ಏನೋ ತಪ್ಪುಗಳು ಮಾಡಿರ್ತೀವಿ, ಆಗಿರುವ ಒಡಂಬಡಿಕೆಯನ್ನು ಮೀರಿರ್ತೀವಿ ನಾವು. ಅವಾಗ ಇಲ್ಲಿ ಕೂಡಿ ಬರುವಾಗ ದೇವ್ರು ಏನ್ ಮಾಡ್ತಾರೆ, ಯಾವ ಒಂದು ಸಹೋದರ ಮಾತಾಡುವಾಗ ಆ ವಾಕ್ಯದಿಂದ ಏನಾಗ್ಬೋದು, ನಮ್ಮನ್ನು ಎಚ್ಚರಿಸ್ಕೋಬಹುದು, ಕರೆಕ್ಷನ್ ಮಾಡ್ಕೋಬಹುದು, ನಮ್ಮ ಆತ್ಮೀಯ ಜೀವನ ಬೆಲೆವಿನೆಗೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಕೂಡಿ ಬಂದಿರಂತ ನಾವು. ಸರಿಯಾ? ಸರಿ, ಕೂಡಿ ಬಂದಿರೋ ನಮಗೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಎಚ್ಚರಿಕೆ ಮಾತುಗಳು ಏನಂತ ನೋಡುವಾಗ, ಬೇಟೆಗಾರನ ಕೈಯಿಂದ ಜಿಂಕೆ ಓಡುವಂತೆಯೋ ಅಂತ ಹೇಳ್ತಾರೆ. ಬೇಟೆಗಾರನ ಕೈಗೆ ಜಿಂಕೆ ಓಡುವಂತೆ. ಈಗ ಈ ಜಿಂಕೆಯ ಒಂದು ಗುಣಗಳು ಏನಿದೆ ಅದನ್ನ ಸ್ವಲ್ಪ ಯೋಚನೆ ಮಾಡೋಣ. ಈ ಜಿಂಕೆಯಲ್ಲಿ ನಮಗೆ ಲೆಸನ್ ಇಟ್ಟಿದ್ದಾರೆ, ಯಾಕಂದ್ರೆ ಲೆಸನ್ ಇಲ್ಲದೆ ಇಲ್ಲಿ ಮಾತಾಡಲ್ಲ. ಜಿಂಕೆಯಲ್ಲಿ ನಮಗೊಂದು ಲೆಸನ್ ಇಲ್ಲ ಅಂದ್ರೆ ನಾವು ಇಲ್ಲಿ ಏನ್ ಮಾಡಲ್ಲ, ಸಾಲಮನ್ ತಾಯಿ ಆ ಮಗನಿಗೆ ಹೇಳಿ ಎಚ್ಚರಿಕೆ ಕೊಡಲ್ಲ. ಸರಿನಾ? ಫಸ್ಟ್ ಅವ್ರಿಗೆ ಅಪ್ಲೈ ಆಗೋದು, ಯಾರಿಗೆ? ಸಾಲಮನ್ಗೆ ಅಪ್ಲೈ ಆಗೋದು. ಅದೇ ಆಮೇಲೆ ನಮಗಿರುವಂತ ಪಾಠನ ಇದ್ರಲ್ಲಿ ಕಲಿಬೇಕು. ಸರಿಯಾ? ಈಗ ಏನ್ ಮಾಡ್ಬೇಕಂದ್ರೆ, ಜಿಂಕೆಯು ಅಂತ ಹೇಳುವಾಗ ಆ ಜಿಂಕೆಯ ಮನಸ್ಸು ಹೆಂಗಿರುತ್ತೆ, ಅದು ಕ್ಯಾರೆಕ್ಟರ್ ಹೆಂಗೆ, ಗುಣಗಳು ಹೆಂಗಿರುತ್ತೆ ಇಲ್ವಾ, ಅದು ಸ್ವಲ್ಪ ವಿವರಣೆ ಮಾಡಬೇಕು. ಸರಿನಾ? ಇವಾಗ ನೋಡಿ, ಈ ಜಿಂಕೆ ಅನ್ನೋದು ಅಡಿವೆಲಿ ಇರುವಂಥದ್ದು. ಸರಿನಾ? ಜಿಂಕೆ ಅನ್ನೋದು ಅಡಿವೆಲಿ ಇರೋದು. ತಮಿಳ್ ಏನಂತಾರೆ, ಮಾನ್ ಅಂತ ಹೇಳ್ತಾರೆ. ಸರಿನಾ? ಅವಾಗ ಈ ಜಿಂಕೆ ಅಡಿವೆಲಿ ಇರುವಂಥದ್ದು. ಈ ಅಡಿವೆಲಿ ಇರುವಂತ ಈ ಜಿಂಕೆಯನ್ನು ಕಾಡು ಒಳಗಡೆ ಇರುವಂಥದ್ದು ಇದು. ಸರಿನಾ? ಆ ಕಾಡು ಒಳಗಿರುವಂತ ಪ್ರಾಣಿಗಳು ಏನ್ ಮಾಡುತ್ತಂದ್ರೆ ಇದನ್ನ ಏನ್ ಮಾಡ್ಬೇಕು, ತಿನ್ನಬೇಕಂತ ಆತರದಿಂದ ಕಾಯ್ತಾನೆ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾಡಿಲಿಂದ ಪ್ರಾಣಿಗಳು ಈ ಜಿಂಕೆಯನ್ನು ತಿನ್ನಬೇಕಂತ ಏನ್ ಮಾಡ್ತಾ ಇದ್ರೆ ಕಾಯ್ತಾ. ಪ್ರಾಣಿಗಳು ಮಾತ್ರ ಕಾಯ್ತಾ ಇದೆಯಾ? ಮನುಷ್ಯನು ಕಾಯ್ತಾ ಇರ್ತಾನೆ. ಯಾಕಂದ್ರೆ ಈ ಜಿಂಕೆಯ ಮಾಂಸ ಹೆಂಗಿದಂತೆ, ರುಚಿಯಾಗಿರುವಂತ ಮಾಂಸ ಅದು ಜಿಂಕೆ ಇದು. ಸರಿನಾ? ಅದಕ್ಕೆ ಒಂದು ಫಿಲ್ಮ್ ಆಕ್ಟರ್ ಒಬ್ಬನು ಸುಮಾರು ವರ್ಷಕ್ಕೆ ಮುಂಚೆ ಈ ಜಿಂಕೆಯನ್ನೇ ಯಾರ ಹೆಸರು, ಸಲ್ಮಾನ್ ಖಾನ್ ಅಂತ ಒಬ್ಬನು, ಇವನು ಕೇಸ್ ನಡೀತಾ ಇದೆ, ಇಲ್ಲ ಫಿನಿಶ್ ಆಯ್ತಾ ಗೊತ್ತಿಲ್ಲ, ಇನ್ನಿಬ್ರೆ ನಡೀತಾ ಇದೆಯಾ, ಎಷ್ಟೋ ವರ್ಷ ಗೊತ್ತಾ, ಸುಮಾರು 30 ವರ್ಷ ಮೇಲೆ ಆಗಿರ್ಬೋದು ಆ ಕೇಸ್. ಅವಾಗ ಹೊಡೆದಿದ್ದ ಅವನ ಜಿಂಕೆನೋ ಅವನ ಕೇಸ್ಗಳು ನಡೀತಾ ಇದೆ. ಸರಿನಾ? ಯಾಕಂದ್ರೆ ಜಿಂಕೆನ ಏನ್ ಮಾಡ್ಬಾರ್ದು, ಓಡಿಬಾರ್ದು. ಆದ್ರೆ ಕಳ್ಳರು ಏನ್ ಮಾಡ್ಬಿಡ್ತಾರೆ, ಜಿಂಕೆಯಲ್ಲಿ ಕಾಡಲ್ಲಿ ಇರುವಂತದ್ದು ರುಚಿಯಾಗಿದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಈ ಫಾರೆಸ್ಟ್ ಆಫೀಸರ್ಗಳು ಅವರು ಇವರೆಲ್ಲ ಏನ್ ಮಾಡ್ತಾರೆ, ಕೈ ಹಾಕೊಂಡು ಏನ್ ಮಾಡ್ತಾರೆ, ಓಡಿದು ತಿಂತಾರೆ. ಯಾಕಂದ್ರೆ ಆ ಜಿಂಕೆಯ ಮಾಂಸ ಹೆಂಗಿರುತ್ತಂದ್ರೆ ತುಂಬಾ ರುಚಿಯಾಗಿರುವಂತ ಮಾಂಸ. ಸರಿಯಾ? ಸರಿ, ಈ ಜಿಂಕೆ ಬಂದು ಕಾಡಲ್ಲಿ ಯಾವುದನ್ನೇ ತಿನ್ನುತ್ತೆ ನೋಡಿ. ಈ ಜಿಂಕೆ ಕಾಡಲ್ಲಿ ಇದೆ ನೋಡಿ, ಅದು ಜಿಂಕೆ ಒಂದು ಮಾಂಸಗಳು ತಿನ್ನುತ್ತಾ? ಜಿಂಕೆ ಬಂದು ಮಾಂಸ ತಿನ್ನಲ್ಲ. ಕಾಡಲ್ಲಿರುವಂತ ಹುಲ್ಲುಗಳು, ಹಣ್ಣುಗಳು, ಕಾಯಿ ಪದಾರ್ಥಗಳು, ಇಲ್ಲ ವೆಜಿಟೇರಿಯನ್ ಐಟಮ್ಸ್ ಏನಿದೆಯೋ ಅದನ್ನ ತಿನ್ನುವಂಥದ್ದು ಜಿಂಕೆ. ಸರಿನಾ? ಸರಿ, ಆದ್ರೆ ಅದು ಯಾವ ಒಂದು ಪ್ರಾಣಿಗೆ ಏನ್ ಮಾಡಲ್ಲ, ಅದು ತೊಂದರೆ ಮಾಡಲ್ಲ. ಅದು ಚೆನ್ನಾಗಿ ಅರ್ಥ ಮಾಡಿ. ಅದು ಯಾವ ಒಂದು ಪ್ರಾಣಿಗೂ ಸರಿ, ಯಾವ ಒಂದು ಮನುಷ್ಯನಿಗೂ ಸರಿ ಇಲ್ವಾ, ಜಿಂಕೆ ನೋಡಿ ಯಾವ ಮನುಷ್ಯನ ಎದುರಲ್ಲ ಕಾಡಲ್ಲಿ, ಕರೆಕ್ಟ್ ಪ್ರದೇಶ. ಸರಿ, ಅದನ್ನ ಏನ್ ಮಾಡಲ್ಲ ಅಂದ್ರೆ ಯಾವುದಕ್ಕೆ ಅದು ತೊಂದರೆ ಕೊಡಲ್ಲ. ಸರಿ, ಹಂಗಂದ್ರೆ ನೀವು ಅದು ಕೊಂಬಿದಲ್ಲ ಬಿದ, ಅದು ದೂಧದ ಕೊಂಬಿದಲ್ಲ, ಕೊಂಬು ಏನಕ್ಕೆ ಇಡಬೇಕು?
ಆ ಪ್ರೊಟೆಕ್ಷನ್ಗೆ, ಅದಕ್ಕೆ ಪ್ರೊಟೆಕ್ಷನ್ ಅಂತ ನೋಡುವಾಗ ಅದು ಅದನ್ನ ಅಟ್ಯಾಕ್ ಮಾಡಕ್ಕೆ ಬರುತ್ತೆ ನೋಡಿ. ಪ್ರಾಣಿಗಳು ಅಟ್ಯಾಕ್ ಮಾಡಕ್ ಬರುವಾಗ ಏನ್ ಮಾಡುತ್ತೆ, ಆ ಕೊಂಬಿಂದ ಏನ್ ಮಾಡ್ಬಿಡ್ತಾ ಅದು ಚುಚ್ಚುತ್ತೆ. ಅದನ್ನ ಕಾಪಾಡಿಕೊಳ್ಳೋಕೋಸ್ಕರವಾಗಿ ಏನ್ ಮಾಡುತ್ತಂದ್ರೆ ಅದು ಚುಚ್ಚುತ್ತೆ. ಸರಿನಾ? ಸರಿ, ನೆಕ್ಸ್ಟ್ ಪಾಯಿಂಟ್ ಏನಂತ ನೋಡುವಾಗ ಆ ಜಿಂಕೆಯ ಅದು ಒಂದಾಗಿರುತ್ತದು, ಗುಂಪಲ್ಲಿ ಇರುತ್ತದು. ಆದ್ರೆ ಅದು ಯಾವಾಗ ಸಪ್ರೇಟ್ ಆಗಿ ಹೋಗುತ್ತೋ ಕಾಡಲ್ಲಿರುವಂತ ಪ್ರಾಣಿಗಳು ಏನ್ ಮಾಡುತ್ತೆ, ಅದ್ರ ಅಟ್ಯಾಕ್ ಮಾಡ್ಬಿಡುತ್ತೆ. ಅದ್ರ ಒಟ್ಟಾಗಿದ್ರೆ ಏನ್ ಮಾಡಲ್ಲ, ಆ ಪ್ರಾಣಿಗಳ ದೂರ ನಿಂತು ನೋಡ್ತಾ ಇರುತ್ತೆ. ಸಿಂಹನ ಇರ್ಲಿ, ಹುಲಿನ ಇರ್ಲಿ, ಯಾವ್ದಾದ್ರು ಇದ್ರೂ ಸರಿ, ಅದೇನ್ ಮಾಡುತ್ತೆ, ದೂರ ನಿಂತು ನೋಡ್ತಾ ಇರುತ್ತೆ. ಹತ್ರದಲ್ಲಿ ಇದು ಬರಲ್ಲ. ಯಾವಾಗ ಒಂದಾಗಿ ಸಪ್ರೇಟ್ ಆಗಿ ಇರುತ್ತೋ ಇದು, ಅವಾಗ ಏನ್ ಮಾಡ್ತದೆ, ಈಸಿಯಾಗಿ ಏನ್ ಮಾಡ್ತಾ ಅದನ್ನೇ ಅಟ್ಯಾಕ್ ಮಾಡ್ಬಿಡುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸರಿಯಾ? ಇಲ್ಲಿ ಕಾಡಲ್ಲಿ ನಡೆಯುವಂತ ಸನ್ನಿವೇಶಗಳು. ಸರಿಯಾ? ಸರಿ, ಆಮೇಲೆ ಈ ಕಾಡಲ್ಲಿರುವಂತ ಪ್ರಾಣಿಗಳಿಗೆ ಜಿಂಕೆನೆ ದಾಸಿ ಎಲ್ಲಿ ಅಟ್ಯಾಕ್ ಮಾಡುತ್ತೆ? ಇಲ್ಲಿ ನೀರಿರುವಂತ ಪ್ಲೇಸ್ ಅಲ್ಲಿ ಅದೇನ್ ಮಾಡುತ್ತೆ ಅಂದ್ರೆ, ನೀರು ದಾಗ ಬರುತ್ತಲ್ಲ ಕಾಡಲ್ಲಿ, ಅದಿರೋದಕ್ಕೆ ಅದು ನೀರಿರುವಂತ ಪ್ಲೇಸ್ಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಪ್ಲೇಸ್ಗೆ ಬರುತ್ತೆ. ನೀರಿರುವಂತ ಪ್ಲೇಸ್ಗೆ ಅದು ಬರುತ್ತೆ. ಬರುವಾಗ ಗುಂಪಾಗಿ ಬರುವಾಗ ಎಫೆಕ್ಟ್ ಆಗಲ್ಲ ಅದಕ್ಕೆ, ಇಲ್ವಾ? ಗುಂಪಾಗಿ ಬಂದನ್ನು ಕೆಲವುದಿದೆ, ಹೇಳ್ತೀನಿ ನಾನೀಗ. ಸರಿಯಾ? ಆದ್ರೆ ಕೆಲವುದು ಸಿಂಗಲ್ ಆಗಿ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಈಸಿಯಾಗಿ ಬಂದು ಅಲ್ಲಿ ಅಟ್ಯಾಕ್ ಮಾಡಿ ಅದು ಕುಡಿಯುವಾಗ ಅಟ್ಯಾಕ್ ಮಾಡ್ಬಿಡುತ್ತೆ. ಸರಿನಾ? ನೀರಿರುವಂತ ಪ್ಲೇಸಲ್ಲಿ ನೋಡ್ತಾ ಇರುತ್ತೆ ಕಾಡಲ್ಲಿರುವಂತ ಪ್ರಾಣಿಗಳು. ಸರಿನಾ? ಬೇರೆ ಏನೋ ಪ್ರಾಣಿ ಇದೆಯಾ? ಅದನ್ನ ಹಿಡಿಯಕ್ಕೆ ಅದೇ ಎಲ್ಲ ಪ್ರಾಣಿಗಳದಲ್ಲ. ಮೊಸಳೆ ನೋಡಿದ್ರ ನೀರಲ್ಲಿನೇ ಇರುತ್ತೆ, ನೀರಲ್ಲೇ ಮುಳುಗಿರುತ್ತದು, ಗೊತ್ತೇ ಆಗಲ್ಲ. ಅದು ಹೆಂಗಿರುತ್ತೆ ಅಂದ್ರೆ ಕಣ್ಣು ಮಾತ್ರ ಮೇಲೆ ಏನ್ ಮಾಡುತ್ತೆ, ಅದು ಬಾಡಿ ಕಾಣಲ್ಲ ಅದಕ್ಕೆ. ಸರಿನಾ? ಅದು ಕಣ್ಣು ಮಾತ್ರ ಏನಿರುತ್ತೆ, ಆಚೆ ಕಾಣುತ್ತೆ. ಆ ಕಣ್ಣು ಇದಕ್ಕೆ ಏನ್ ಮಾಡಲ್ಲ, ಇದು ಕಾಣಿಸಲ್ಲ. ಈ ಜಿಂಕೆಗೆ ಏನ್ ಮಾಡಲ್ಲ, ಆ ಕಣ್ಣು ಕಾಣಿಸಲ್ಲ. ಏನ್ ಮಾಡುತ್ತೆ ಅಂದ್ರೆ ಅದು ಕಣ್ಣು ಕಾಣಿಸಿರೋದಕ್ಕೆ ಅದು ಕುಡಿತಾ ಇರುತ್ತೆ. ಸಡನ್ ನೀರಿನ ಇದು ಏನ್ ಮಾಡುತ್ತೆ, ಕಚ್ಕೊಬಿಡುತ್ತೆ. ಚೆನ್ನಪಿಸ್ರೆ. ಆದ್ರೆ ಈ ಕಾಡಲ್ಲಿರುವಂತ ಪ್ರಾಣಿಗಳಲ್ಲಿ ನಾವು ನಮಗೆ ಆಧಾರ ವಾಕ್ಯ ತಗೊಂಡಿವಲ್ಲ, ಏನಂತೆ, ಇಂಗ್ಲಿಷ್ ಇದಷ್ಟೇ ಇಲ್ಲ, ಆಧಾರ ವಾಕ್ಯ ನಿಮ್ಮನ್ನ ತಗ್ಗಿಸಿಕೊಳ್ಳ್ರಿ ಅಂತ ಹೇಳಲ್ಪಟ್ಟಿ. ಅದು ನಮಗೆ ಹೇಳಿದಾರಲ್ಲ, ಅದರ ಕಾಡಲ್ಲಿ ಪ್ರಾಣಿಗಳಲ್ಲಿ ಇಲ್ವಾ, ಯಾವ ತಗ್ಗಿಸ್ಕೊಳ್ಳುವಂತ ಮನಸ್ಸಿರುವಂಥದ್ದು ಜಿಂಕೆ. ಅದು ಯಾವುದು ಎಫೆಕ್ಟ್ ಮಾಡಿ ಯಾರಿಗೆ ತೊಂದರೆ ಕೊಡಲ್ಲ ಪ್ರೀತಿಸ್ರೆ. ಅದು ಮಾಂಸ ರುಚಿಯಾಗಿರುತ್ತೆ, ಇಲ್ವಾ? ಅದು ಪಾಟಿಗೆ ಅದು ಏನ್ ಮಾಡ್ತಾ ಇರುತ್ತೆ, ಏನೋ ಹುಳ್ಳು, ಹಣ್ಣುಗಳು, ಇಲ್ಲ ತರಕಾರಿ ಐಟಮ್ಸ್ ಏನೋ ಏನ್ ಮಾಡುತ್ತೆ, ಅದು ತಿನ್ಕೊಂಡು ಅದು ಬದುಕ್ತಾ ಇರುತ್ತೆ. ಆದ್ರೆ ಬೇರೆ ಪ್ರಾಣಿಗಳೆಲ್ಲ ಏನ್ ಮಾಡುತ್ತೆ, ಈ ಮಾಂಸ ರುಚಿ ಇದಂತ ಯಾವಾಗ ತಿನ್ನನುವೋ ಅಂತ ಏನ್ ಮಾಡ್ತಾರೆ, ಮನುಷ್ಯನಿಂದ ಹಿಡಿದು ಪ್ರಾಣಿಯಿಂದ ಹಿಡಿದು ಕಾಯ್ತಾನೇ ಇರುತ್ತೆ ಪ್ರೀತಿಸ್ರೆ. ಸರಿನಾ? ಈಗ ಇದು ಸಾಲಮೋನ್ ತಾಯಿ ಮಾತಾಡ್ತಾರಲ್ಲ, ಅವ ಸಾಲಮೋನಿಗೆ ಏನ್ ಮಾಡ್ಬಿಟ್ರು, ಇದನ್ನೇ ಜಿಂಕೆಗೆ ಹೋಲಿಸ್ಬಿಟ್ರು. ಚೆನ್ನಾಗಿ ಅರ್ಥ ಮಾಡಿ. ಮಗ, ಜಿಂಕೆನೆ ಬೇಟೆಗಾರ ಹೆಂಗೆ ಹೊಡಿಯಕ್ಕೆ ಕಾಯ್ತಾ ಇರ್ತಾನೋ, ಅದೇ ರೀತಿ ಮಗ ನಿನ್ನನ್ನು ಸೈತಾನವನು ಏನ್ ಮಾಡ್ತಾ ಇದ್ದಾನೆ, ಯಾವಾಗ ಓಡಿಯನಾಯ್ತನೋ. ಯಾಕಂದ್ರೆ ದೇವರು ಏನ್ ಮಾಡ್ಬಿಟ್ರು, ಒಳ್ಳೆ ಜ್ಞಾನವನ್ನು, ಬುದ್ಧಿಯನ್ನು, ಅರಿವನ್ನು ಎಲ್ಲವನ್ನು ಕೊಟ್ಟುಬಿಟ್ರಲ್ಲ. ಕೊಟ್ಟದ ಮೇಲೆ ಯಾವಾಗ ಈತನ ಒಡಿಯನಂತ ಕಾಯ್ತಾ ಇರ್ತಾನೆ. ಜೋಪಾನವಾಗಿರು ಮಗ ಅಂತ ಏನ್ ಮಾಡಿದ್ರು, ತಾಯಿ ತನ್ನ ಮಗನಿಗೆ ಎಚ್ಚರಿಕೆ ಕೊಟ್ರು. ಸರಿನಾ? ಆದ್ರೆ ಮಗ ಏನ್ ಮಾಡ್ಬಿಟ್ಟಾರೋ, ಮಗನಿಗೆ ಹೆಚ್ಚಾಗಿ ಜ್ಞಾನ, ಬುದ್ಧಿ, ಐಶ್ವರ್ಯ ಎಲ್ಲ ಬಂದ ಮೇಲೆ ಏನಾಗ್ಬಿಟ್ರೆ ಅಂತ ನೋಡುವಾಗ, ಬೇರೆ ಬೇರೆ ದೇಶದ ರಾಣಿಗಳು ಎಲ್ಲ ಬಂದು ಇವರ ಜ್ಞಾನವನ್ನು ಹೋಗುತ್ತಾ ಇರೋದಕ್ಕೆ ಏನ್ ಮಾಡ್ಬಿಟ್ರು, ಎಲ್ಲಿ ಹೋಗಿ ಕೂತ್ಕೊಬಿಟ್ರು, ಟಾಪ್ ಅಲ್ಲಿ ಹೋಗಿ ಕೂತ್ಕೊಬಿಟ್ರು. ಸರಿನಾ? ಟಾಪ್ ಅಲ್ಲಿ ಹೋಗಿ ಕೂತ್ಕೊಬಿಟ್ಟು ಏನ್ ಮಾಡ್ಬಿಟ್ರು ಅಂದ್ರೆ, ಎಷ್ಟು ಎಂತಿಂದ್ರು ಮದುವೆ ಮಾಡಿಕೊಂಡವ್ರು, 700 ಎಂತಿಂದ್ರು, 300 ಉಪಪತ್ನಿರು. ಸರಿನಾ? 700 ಜನ ಎಂತಿಂದ್ರು ಮಾಡಿ ಏನಾಗ್ಬಿಟ್ರು, ಇವರು ಕೈ ಮಾಡ್ಕೊಂಡು ತಪ್ಪಾಗಿ ತಗೊಂಡಿಲ್ಲ ದೇವರು. ಇವ್ರು ಮಾಡ್ಕೊಂಡಿದ್ದು ತಪ್ಪಾಗಿ ತಗೊಂಡ್ರ, ದೇವ್ರು ಅನುಮತಿಸಿದ್ರ ಅದಲ್ಲ. ತನ್ನ ತಂದೆಗೆ ಇತ್ತಲ್ಲ ಎಂತಿಂದ್ರು,
ಏಳು ಎಂತಿಂದ್ರ ಅನೇಕ ಉಪಪತ್ನಿಯರಿದ್ರು ದಾವಿದನಿಗೂ. ಸರಿಯಾ? ಹಂಗಿರುವಾಗ ಈತ ಅದು ದೇವರು ಅನುಮತಿಸಿದ್ರು, ತಪ್ಪಾಗಿ ಎಣಿಸಲಿಲ್ಲ. ಆದ್ರೆ ಏನ್ ತಪ್ಪಾಗಿ ಎಣಿಸ್ಬಿಟ್ರು ಅಂತ ನೋಡುವಾಗ, ಆ ಆ ಹೆಂಗಸರ ಒಂದು ಅನ್ಯ ಜಾತಿಯಲ್ಲಿಂದ ಹೆಂಗಸರು ತಂದು ಮದುವೆ ಮಾಡಿಕೊಂಡು ಅವ್ರಿಗೆ ಏನ್ ಮಾಡ್ಬಿಟ್ರು, ಪೂಜಾ ಸ್ಥಳಗಳನ್ನು ಯಜ್ಞ ವೇದಿಗಳನ್ನು ಉಂಟು ಮಾಡಿಕೊಟ್ಟು ಇವ್ರನ್ನ ಏನ್ ಮಾಡಕ್ಕೆ ಶುರು ಮಾಡ್ಬಿಟ್ರು, ಅದನ್ನೇ ಅಡ್ಡ ಬೀಳಕ್ಕೆ ಶುರು ಮಾಡ್ಬಿಟ್ರು. ಅದು ದೇವರ ದೃಷ್ಟಿಯಲ್ಲಿ ತಪ್ಪಾಯ್ತು. ಈ ತರ ಎಲ್ಲ ಆಗ್ಬಿಡ್ತೇ ಮಗ ಅಂತಾನೆ ತನ್ನ ತಾಯಿ ಏನ್ ಮಾಡ್ಬಿಟ್ರು, ಎಚ್ಚರಿಕೆ ಕೊಟ್ಬಿಟ್ರು. ಸರಿಯಾ? ಸರಿ, ನಮಗೆ ಇಲ್ವಾ ಎಷ್ಟೋ ಸತ್ಯ ಕೇಳಿರುವಂತ ನಾವುಗಳು, ದೇವರ ಪ್ಲಾನ್ ತಿಳ್ಕೊಂಡಿರುವಂತ ನಾವುಗಳು, ಈ ದೇವರ ಪ್ಲಾನ್, ಈ ದೇವರ ಯೋಜನೆಗಳು ಇವಾಗ ತಿಳಿದಿರೋಂಥ ವಿಷಯಗಳನ್ನೇ ಪಂಗಡದಲ್ಲಿ ಇರುವಾಗ ಈ ವಿಷಯಗಳು ಗೊತ್ತಿತ್ತ ನಮಗೆ? ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಎಲ್ಲ ಪಂಗಡದಿಂದ ಬಂದಿರೋರು ತಾನೆ, ಎಲ್ಲ ಬೇರೆ ಬೇರೆ ಸಭೆ ಇಲ್ವಾ, ಬೆಂಡಗು ಸಭೆ, CSA, RC, ಬೇರೆ ಬೇರೆ ಪಂಡಗಳ ಸಭೆಯಿಂದಾನೆ ಬಂದಿರೋಂಥವ್ರು ಎಲ್ಲಾರು ನಾವು. ನಮ್ದು CSA ಬ್ಯಾಕ್ಗ್ರೌಂಡು, ಸರಿನಾ? ಅಲ್ಲಿದ್ದವ್ರು ನಾವು, ಸರಿನಾ? ಅಲ್ಲಿದ್ದ ಏನ್ ಮಾಡ್ತೀವಿ, 1998ರಲ್ಲಿ ಶಿವನಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ ನಡೀತು, ಅಲ್ಲಿ ಅಟೆಂಡ್ ಮಾಡಿದ್ವಿ. 99ರಿಂದ ಸತ್ಯವನ್ನು ಕೇಳಿದ್ದವರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರೀತಿ ಸರಿ. ಅದ್ರಲ್ಲಿ ಹೆಂಗೆ ಬಿದ್ದಿದ್ದವು ನಾವು, ಇಲ್ವಾ? ಸತ್ಯನ ಗೊತ್ತಿಲ್ಲದ್ರೆ ಬಿದ್ದಿದ್ದವ್ರು ನಾವುಗಳು. ಸರಿಯಾ? ಅಲ್ಲಿಂದ ದೇವರು ಏನ್ ಮಾಡ್ತೀವಿ, ಎಳೆದು ಈ ದೇವರ ಪ್ಲಾನ್ ತಿಳಿಸಿದ್ದಾರೆ, ದೇವ್ರ ಯೋಜನೆ ತಿಳಿಸಿದ್ದಾರೆ. ಸರಿ ಪ್ರೀತಿ ಸೊಸೆ, ನಾವು ಕೇಳಿರೋ ಸತ್ಯಕ್ಕೂ ನೀವು ಪಂಗಡದಲ್ಲಿರುವಂಥವ್ರು ಹೇಳುವಂಥ ಬೋಧನೆಗೂ ಎಷ್ಟು ಡಿಫ್ರೆಂಟ್ ಇದೆ, ಎಷ್ಟು ವ್ಯತ್ಯಾಸಗಳಿದೆ. ಬಿತ್ತೋಗಿದೆ ಅದು, ಬಾಬೆಲ್ ಬಿತ್ತು ಅಷ್ಟೇ. ಪ್ರಕಟಣೆ ಓದ್ತೀವಲ್ಲ, ಬಾಬೆಲ್ ಅಂತ ಮಹಾನಗರಿ ಬಿದ್ದಲು ಬಾಬೆಲ್ ಅಂತ ಮಹಾನಗರಿ ಬಿದ್ದಲು ಅವ್ರನ್ನೇ ಗುಣಪಡಿಸ್ಬೇಕಂತ ನೋಡಿದೆ, ಏನಾಗಿಲ್ಲ, ಅದು ಆಗ್ಲಿಲ್ಲ, ಅದು ಆಗಲ್ಲ. ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವಳು ಬಿಟ್ಟು ಆಚೆ ಬಾ ಅಂತ ಹೇಳ್ಬಿಟ್ರು, ಕರೆದು ಬಿಟ್ರು, ಎಳೆದು ಬಿಟ್ರು, ಬಂದ್ಬಿಟ್ಟಿವಿ ಆಚೆ. ಬಂದು ದೇವ್ರ ಸಂಘ ಏನ್ ಮಾಡಿದ್ದೀವಿ, ಒಡಂಬಡಿಕೆ ಮಾಡಿದ್ದೀವಿ. ಒಡಂಬಡಿಕೆ ಮಾಡಿರುವಂತ ನಮ್ಮ ಜೀವನ, ದಿನದ ಜೀವನ ಯಾವ ರೀತಿ ಇದೆ ಅಂತ ನಮ್ಮನ್ನ ಪರಿಶೋಧನೆ ಮಾಡ್ಕೋಬೇಕು. ಬೇರೆ ಸತ್ಯವನ್ನ ಕೇಳೋದು ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಬಂದು ಸತ್ಯವನ್ನ ಬೇಸಿಕ್ ಸಬ್ಜೆಕ್ಟ್ ಕೇಳಿ ಒಡಂಬಡಿಕೆ ಮಾಡಿದ ಮಾತ್ರ ದೊಡ್ಡದಲ್ಲ. ಇಲ್ಲ ಸಭೆ ಕೂಡ್ತಾ ಇರೋದು ಮಾತ್ರ ದೊಡ್ಡದಲ್ಲ, ಇಲ್ವಾ? ಎಷ್ಟು ವಾಕ್ಯಗಳು ಕೇಳ್ತೀವೋ, ಎಷ್ಟು ಸತ್ಯಗಳು ಕೇಳ್ತೀವೋ, ಅಷ್ಟು ನಮ್ಮ ಗುಣಗಳನ್ನ ಏನ್ ಮಾಡ್ಕೋಬೇಕು, ಬೆಳೆಸ್ಕೊಳ್ಬೇಕು. ಅದ ದೇವ್ರು ಇಷ್ಟಪಡೋದು ನಮ್ಮನ್ನ. ಸರಿನಾ? ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಸತ್ಯ ಇದ್ರೆ ಸಾಕಪ್ಪ, ಸತ್ಯ ಇದ್ರೆ ಸಾಕು, ಗುಣ ಇಲ್ದ್ರೆ ಪರಲ್ಲ, ಹಂಗೆ ಹೇಳಿದಾರೆ ವಾಕ್ಯದಲ್ಲಿ? ಇಲ್ಲ, ಸತ್ಯ ಇರೋದ ರೀತಿ, ಸತ್ಯ ಎಷ್ಟು ಕೇಳಿದೀವೋ ಅಷ್ಟು ಗುಣಗಳಿರ್ಬೇಕು. ಯಾವ ತರ ಇರ್ಬೇಕು, ಕ್ರಿಸ್ತನ ಮನಸ್ಸಿರ್ಬೇಕು. ಪೌಲ್ ಹೇಳ್ತಾರೆ ನೋಡಿ, ಏನ್ ಹೇಳ್ತಾರೆ ಪೌಲನು, ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇರ್ಲಿ ಅಂತ ಹೇಳಿದ್ರು ನೋಡಿ. ಕ್ರಿಸ್ತನಲ್ಲಿ ಸತ್ಯನೂ ಇತ್ತು, ಅದನ್ನ ಒಳ್ಳೆ ಗುಣಗಳು ಇತ್ತು. ಅದೇ ರೀತಿಯಲ್ಲಿನೇ ಕ್ರಿಸ್ತನಲ್ಲಿದ್ದ ದೇವರ ಯೋಜನೆಯಲ್ಲಿರುವಂಥ ಸತ್ಯಗಳು ನಮ್ಮಲ್ಲಿ ಇರಬೇಕು, ಆತನ ಗುಣಗಳು ನಮ್ಮಲ್ಲಿ ಇರಬೇಕು. ಸರಿನಾ? ಅವಾಗ ಹಂಗೆ ಇರುವಾಗ ನಾವು ಏನ್ ಮಾಡಕ್ಕಾಗತ್ತಂದ್ರೆ, ದೇವರ ಮಗನಿಗೆ ಮೊದಲನೇ ಗೀತಿ ಆಗಕ್ಕೆ ಸಾಧ್ಯ, ಸಹೋದರಗಳು ಆಗಕ್ಕೆ ಸಾಧ್ಯ. ಸರಿನಾ? ನಮ್ಮ ಮುಖಾಂತರವಾಗಿ ದೇವರು 3 ಕೆಲಸ ಮಾಡಕ್ಕೆ ನಮಗೆ ಕರೆದಿರೋದು. ಒಂದು ಕೆಲಸ ಅಲ್ಲ, 3 ಕೆಲಸಗಳು. ಯಾವ ಕೆಲಸ ಇಲ್ಲಿ 3 ಕೆಲಸ ನೋಡೋಣ? ರಾಜರು, ಯಾಜಕರು, ನ್ಯಾಯಾಧಿಪತಿಗಳು, ಜಡ್ಜಸ್. ಈ 3 ಕೆಲಸ ಮಾಡಕ್ಕೆ ನಮ್ಮನ್ನು ಕರೆದಿರೋದು, ಒಂದು ಕೆಲಸ ಅಲ್ಲ. ಇವಾಗ ಪಂಗಡದವರು ಕ್ರಿಸ್ತನ ಸ್ವೀಕಾರ ಮಾಡ್ಬಿಡ್ತೀರಾ, ನೀವು ಬ್ಯಾಪ್ಟಿಸಮ್ ತಗೊಂಡ್ರೆ ಸತ್ರ ಎಲ್ಲಿ ಹೋಗಿ ಪರಲೋಕ ಹೋಗ್ಬಿಡ್ತೀವಿ. ಪರಲೋಕ ಹೋಗಿ ಏನಪ್ಪ ಮಾಡ್ತೀರಾ ಅಂತ ನೋಡುವ, ದೇವ್ರನ್ನ ಸ್ತುತಿಸ್ತೀವಿ, ಆರಾಧನೆ ಮಾಡ್ತೀವಿ. ಆರಾಧನೆ ಮಾಡಕ್ಕಲ್ಲ, ಅಲ್ಲಿ ದೇವದೂತರುಗಳಿದ್ದಾರೆ. ದೇವರು ಪರಿಶುದ್ಧರು ಅಂತ ಅಗಳಿ ಕೊಂಡಾಡಕ್ಕೆ, ದೇವರಿಗೆ ಹೊಗಳಕ್ಕೆ ಅಲ್ಲಿದ್ದಾರೆ. ಸರಿನಾ? ನಾವು ಆರಾಧನೆ ಮಾಡ್ತೀವಿ ಭೂಮಿಯಲ್ಲಿ. ಯಾವ ರೀತಿ ಆರಾಧನೆ ಮಾಡ್ತೀವಿ? ಸತ್ಯಕ್ಕೆ ತಕ್ಕಂಗೆ ಆರಾಧನೆ ಮಾಡುತ್ತೀವಿ ನಾವು. ಸರಿನಾ? ಆ ಸತ್ಯಕ್ಕೆ ತಕ್ಕಂಗೆ ಅಂತ ನೋಡುವಾಗ ಈ 3 ಕೆಲಸ ಮಾಡಕ್ಕೆ ದೇವ್ರು ನಮಗೆ ಕರೆದಿರೋದು, ಅದಕ್ಕೆ ಅರ್ಹತೆ ಉಳ್ಳವರಾಗಿ ಮಾರ್ಪಡಬೇಕು. ಅದು ದೇವ್ರು ನಮಗೆ ಒಂದು ವಾಗ್ದಾನಗಳು ಇಟ್ಟಿರೋದು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪಿತೇಶ್ವರೇ. ನಾವು ಎಷ್ಟು ಕಾಲ ಈ ರೀತಿ ಇರ್ತೀವಾಗ ಹೇಳಕ್ಕಾಗಲ್ಲ, ಇಲ್ವಾ? ಯಾವ ವಯಸ್ಸಲ್ಲಿ ಹೆಂಗೆ ಹೋಗ್ಬಿಡ್ತೀವಿ ನಾವು. ಸರಿನಾ? ಇವಾಗ ಮಾತಾಡಿ ರಾತ್ರಿ ಮಲಗುವ ಎದ್ದಲ್ತೀನಿ ಇಲ್ವಾ, ಗ್ಯಾರಂಟಿ ಇಲ್ಲ. ಮನುಷ್ಯನ ಜೀವನ ಕೊಡಲ್ಪಟ್ಟಿರೋ ಆ ಕಾಲಗಳಲ್ಲಿ ನಿಮ್ಮ ರಕ್ಷಣೆ ನೀವು ಕಾಪಾಡಿಕೊಡ್ರಿ ಅಂತ ಪೌಲ್ನ ಹೇಳಿದ್ರಿ. ನಮಗೆ ಕೊಡ್ತಾರೆ ಅನ್ನೋ ಟೈಮು, ಆ ಟೈಮಲ್ಲಿ ನಿಮ್ಮ ರಕ್ಷಣೆ ಕಾಪಾಡಿಕೊಳ್ರಿ ಅಂತ ಹೇಳಿ ಕಾಪಾಡ್ಕೋಬೇಕು ನಾವು. ಸರಿ, ಇಲ್ಲ ವ್ಯರ್ಥ ಮಾಡ್ಕೋಬೇಡ್ರಿ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸರಿಯಾ? ಸರಿ, ಈಗ ಏನ್ ಮಾಡೋಣ, ಈ ಜಿಂಕೆಯನ್ನು ಇಲ್ವಾ, ಜಿಂಕೆಯಲ್ಲಿ ಎಷ್ಟು ಒಂದು ಅಂಬಲನ್ಸ್ ಇದೆಯೋ, ತಾಳ್ಮೆ ಇದ್ದೋ, ಅದು ಗುಣಗಳು ಇತ್ತೋ ಇಲ್ವಾ, ಅದೇ ರೀತಿಯಲ್ಲಿನೇ ಈಗ ಸಾಲಮೋನಿಗೆ ಅವ್ರ ತಾಯಿ ಅದನ್ನಿಟ್ಟು ಮಾತಾಡಿದ್ರು. ಈಗ ನಮಗೆ ಒಂದು ಲೆಸನ್ ತೆಗಿಬೇಕಂದ್ರೆ ನಾವೇನ್ ಮಾಡಿ, ನಮಗೊಂದು ಅಪ್ಲೈ ಮಾಡ್ಕೋಬಹುದು, ನಮಗೊಂದು ಲೆಸನ್ ತೆಗಿಬೋದು, ಪಾಠ ಕಲಿಬೋದು ಅದರಲ್ಲಿ. ಸರಿ, ಅವು ನಮ್ಗೆ ತಗೊಳ್ಳೋಣ. ಆ ಜಿಂಕೆ ಅನ್ನೋದು ನಮ್ಮನ್ನ ತಗೊಳ್ಳೋಣ.
ತಗೋಬಹುದು. ಪಕ್ಷಿಗಳನ್ನ ಇಟ್ಟು ಮಾತಾಡ್ತಾರೆ ನಮ್ಮ ಬಗ್ಗೆ, ಇಲ್ವಾ? ಪಕ್ಷಿ ಹೂಗಳ ಬಗ್ಗೆನೂ ಮಾತಾಡ್ತಾರೆ ಇಟ್ಟು. ಗಿಡ ಗಿಡ ಮರಗಳ ಬಗ್ಗೆನೂ ನಮ್ಮ ಇಟ್ಟು ಮಾತಾಡ್ತಾರೆ. ಮರಗಳ ಬಗ್ಗೆ ಮಾತಾಡಿದ್ದಾರೆ. ಮರಗಳ ಬಗ್ಗೆ ಏನಂತ ಮಾತಾಡಿದ್ದಾರೆ? ಹಂಗೇನೋ ಮಾತಾಡಿದ್ದಾರೆ. ಅನ್ಯ ಜಾತಿಗಳಿಗೆ ಇರುವಂತ ರೋಮದಲ್ಲಿ ಏನ್ ಮಾಡ್ತಾ ಇರ್ತಾರೆ? ನೀವು ಕಾಡಿನ ಮರಗಳಪ್ಪ, ನೀವು ಎಲ್ಲಿದ್ದವರು? ಕಾಡಿನ ಮರಗಳು, ಅಲ್ಲಿಂದ ಕಟ್ ಮಾಡಿ ಏನ್ ಮಾಡಿ ಈ ಮರದಲ್ಲಿ ಕಸಿ ಮಾಡಿದೆ ಅಂತಾರೆ. ನಾವು ಅನ್ಯ ಜಾತಿಯಲ್ಲಿ ಇರುವಂತ ನಾವುಗಳು, ಇಲ್ವಾ? ಪರಂಪರಾ ಕ್ರೈಸ್ತವರಾಗಿದ್ರು ಸರಿ, ನಾವು ಅನ್ಯರುಗಳೇ. ನಮ್ಮ ಇಂಡಿಯಾ ದೇಶ, ಭಾರತ ದೇಶ ಅನ್ಯ ದೇಶನೇ, ಸರಿನಾ? ಅಲ್ಲಿದ್ದ ನಮ್ಮನ್ನು ದೇವರು ಕಟ್ ಮಾಡಿ, ಇಲ್ವಾ, ಅನ್ಯರಲ್ಲಿಂದ ಕಟ್ ಮಾಡಿ, ಲೋಕದಿಂದ ಕಟ್ ಮಾಡಿ ತಂದು ಇಲ್ಲಿ ಏನ್ ಮಾಡಿದ್ದಾರೆ? ಈ ಊರಿನ ಮರದಲ್ಲಿ ಕಸಿ ಮಾಡಿದ್ದಾರೆ, ಅಂಟಿಸಿದ್ದಾರೆ. ಅರ್ಥ ಬದ ಸರ್? ಇದೆಲ್ಲ ನಮಗೆ ಮರದ ಬಗ್ಗೆನೂ ಮಾತಾಡಿದೆ. ಅದೇ ರೀತಿಯಲ್ಲಿ ಒಂದು ಪ್ರಾಣಿಗಳು ಇಟ್ಟು ಏನ್ ಮಾಡಿದ್ದಾರೆ? ಯೋಬಲ್ಲಿನ ಪ್ರಾಣಿಗಳಿದೆ, ಅದರಲ್ಲಿ ತುಂಬಾ ವಿಷಯಗಳಿದೆ ನಮಗೆ. ಬಿಗಮತ್ತು ಇದರಲ್ಲೆಲ್ಲ ತುಂಬಾ ವಿಷಯಗಳಿದೆ ನಮಗೆ ಪಾಠ ಕಲಿಯಕ್ಕೆ. ಆದ್ರೆ ಈಗ ದಿನದಲ್ಲಿ ಏನ್ ಮಾಡೋಣ ಅಂದ್ರೆ, ಈ ಜ್ಞಾನದಲ್ಲಿ ಇರುವಂತ ವಿಷಯದಲ್ಲಿ ಒಂದು ಲೆಸನ್ ತಗೊಳ್ಳೋಣ. ಚೆನ್ನ ಸರ್, ಈಗ ಈ ಜಿಂಕೆ ಬಂದು ನಮ್ಮನ್ನೇ ಒಬ್ಬೊಬ್ರು ಕಾನ್ಸಿಕ್ರೇಷನ್ ಆಗಿರುವಂತ ಭಕ್ತಾದಿಗಳಿಗೆ ತಗೊಳ್ಳೋಣವಾ? ತೆಗೆದಿಟ್ಟು ಮಾತಾಡೋಣ, ನಾವು ನೋಡೋಣ. ಸರಿ, ಒಂದೊಂದು ದೇವರ ಯೋಜನೆ ತಿಳ್ಕೊಂಡು ದೇವರ ಸಂಗಡ ಒಡಂಬಡಿಕೆ ಮಾಡಿರುವಂತ ಭಕ್ತಾದಿಗಳಿಗೆ ಒಂದು ಹೋಲಿಕೆ ಆಗಿರೋದು ಆ ಜಿಂಕೆ, ಒಂದು ಲೆಸನ್ಗೆ. ಸರಿಯಾ? ಸರಿ, ಆ ಜಿಂಕೆ ಎಲ್ಲಿರುವಂಥದ್ದು? ಕಾಡಲ್ಲಿ ಇರುವಂಥದ್ದು. ಚೆನ್ನಾಗಿ ಅರ್ಥ ಮಾಡಿ, ಕಾಡಲ್ಲಿ ಇರುವಂಥದ್ದು. ಈಗ ಅದಕ್ಕೆ ಮುಂಚೆ ಅದರಲ್ಲಿ ಇರುವಂಥದ್ದು ಆ ಮಾಂಸ ಹೆಂಗಿದೆ? ಅದು ರುಚಿಯಾಗಿದೆ. ಸರಿನಾ? ಆ ಮಾಂಸ ತಿನ್ನಕ್ಕೆ ಹೆಂಗಿದಂತೆ? ರುಚಿಯಾಗಿದೆ. ಅದಕ್ಕೇನೆ ಏನ್ ಮಾಡ್ತಾರೆ? ಪ್ರಾಣಿಗಳು ಕಾಯ್ತಾ ಇದೆ. ಕಾಡಲ್ಲಿರುವಂತ ಪ್ರಾಣಿಗಳು ಎಲ್ಲ ಏನ್ ಮಾಡ್ತಾರೆ? ಕಾಯ್ತಾ ಈ ಮಾಂಸ ತಿನ್ನಕ್ಕೆ. ಸರಿ, ಈಗ ಈ ಕಾಡು ಅಂತ ಹೇಳುವಾಗ ಏನ ಸೂಚನೆ ಮಾಡಬಹುದು ಅಂತ ನೋಡುವಾಗ, ಈ ಇಡೀ ಲೋಕ, ಅರಣ್ಯ, ಕಾಡು, ಅರಣ್ಯ ಪ್ರದೇಶ, ಸರಿನಾ? ಈ ಒಂದು ಲೋಕಕ್ಕೆ ಒಂದು ಹೋಲಿಗೆ ಹಾಕಿ ಮಾತಾಡ್ತೀವಿ. ಸರಿಯಾ? ಸರಿ, ಈಗ ನೋಡಿ, ಅದಕ್ಕೆ ಒಂದೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಇಸ್ರೇಲ್ ಜನರು ಈಜಿಪ್ಟ್ನ ಬಿಟ್ಟು ಬಂದ್ರು, ಇಲ್ವಾ? ಈಜಿಪ್ಟ್ನ ಬಿಟ್ಟು ಬರುವಾಗ ಎಷ್ಟು ವರ್ಷ ಕಾಲ ಅರಣ್ಯದಲ್ಲಿ ನಡೆದ್ರು? 40 ವರ್ಷ ಅರಣ್ಯ ಕಾಲದಲ್ಲಿ ನಡೆದ್ರು. ಸರಿ ಬಿದ್ರೆ, ಅರಣ್ಯ ಯಾತ್ರೆ ಅದು 40 ವರ್ಷ ಆಗಿ ಮೇಲೆ ಆ ಕಾನಾನ್ ದೇಶದ ಒಳಗಡೆ ಎಷ್ಟು ಜನ ಹೋಗಿ ಸೇರಿದ್ರು? ಈಜಿಪ್ಟ್ನ ಬಿಟ್ಟು ಬಂದಿದ್ರಲ್ಲಿ ಎಷ್ಟು ಜನ ಮಾತ್ರ ಹೋಗಿ ಸೇರಿದ್ರು? 2 ಮಾತ್ರ ಹೋಗಿ ಸೇರಿದ್ರು. ಸರಿನಾ? 2 ಮಾತ್ರ ಅಲ್ಲಿ ಹೋಗಿ ಸೇರಿದ್ರು ಅರಣ್ಯದಲ್ಲಿ. ಯಾಕಂದ್ರೆ ಈ ಅರಣ್ಯದಲ್ಲಿ ಎಷ್ಟು ಲಕ್ಷ ಜನ ಬಂದಿರ್ತಾರೆ ಈಜಿಪ್ಟ್ ಬಿಟ್ಟು? ಒಂದು ಉದಾಹರಣೆಗೆ ನೋಡಿ, 6 ಲಕ್ಷ ವಚನ ಇರೋದು ನಮಗೆ. 6 ಲಕ್ಷ ಪುರುಷರು. ಅವರ ಪುರುಷರಿಗೆ ಎಂತಿರ್ತಾರ? ಅದು ಒಂದಿದೆ, 2 ಇದೆ ಅಂತ ಲೆಕ್ಕ ಮಾಡಕ್ಕಾಗಲ್ಲ. ಸರಿನಾ? ಆಮೇಲೆ ಅವ್ರಿಗೆ ಅಪ್ಪ ಅಮ್ಮ ಇರ್ತಾರ, ಪುರುಷರಿಗೆ ಅಪ್ಪ ಅಮ್ಮ, ಇಲ್ಲ ಎಂತಿಂದ್ರಿಗೆ ಅಪ್ಪ ಅಮ್ಮ, ಇನ್ನು ಅವ್ರ ಮಕ್ಕಳು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ರಫ್ ಆಗಿ ತಗೊಂಡ್ರೆ ನಾವು ಒಂದು 50 ಲಕ್ಷಕ್ಕೆ ಹಂಗೆ ಏನೋ ಒಂದು ರಫ್ ಆಗಿ 1 ಲಕ್ಷ ಮಾಡಿದೀವಿ ಅಷ್ಟೇ. ಅದು ಬಂದಿರೋದು 6 ಲಕ್ಷ ಪುರುಷರು. ಸರಿ, ಇದು ಅರ್ಥ ಮಾಡ್ಕೊ. ಅಷ್ಟರಲ್ಲಿ ಎಷ್ಟು ಜನ ಮಾತ್ರ ಹೋಗಿ ಸೇರಿದ್ದು? 2 ಮಾತ್ರ ಹೋಗಿ ಸೇರಿತು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಅರಣ್ಯ ಯಾತ್ರೆಯಲ್ಲಿ ಏನ್ ಮಾಡಿದ ಅಂದ್ರೆ ಎಲ್ಲ ಡಿಸ್ಟ್ರಾಯ್ ಆದ್ರು. ಎಷ್ಟೊಂದು ಲೆಸನ್ ಇದೆ, ಪಾಠ ಇದೆ ಗೊತ್ತಾದ್ರಲ್ಲಿ ನಮ್ಗೆ. ಅರಣ್ಯ ಅನ್ನೋದು ಏನು? ಈ ಲೋಕದ ಯಾತ್ರೆ. ನಮ್ಮ ಜೀವನ ಯಾವಾಗ ಸಮರ್ಪಣೆ ಮಾಡ್ತೀವಿ? ಯಾವಾಗ ಈಜಿಪ್ಟ್ನ ಬಿಟ್ಟು ಬರ್ತೀವ ನಾವು? ಈಜಿಪ್ಟ್ನ ಬಿಟ್ಟು ಬರೋದಂದ್ರೆ ಏನರ್ಥ? ಈ ಲೋಕವನ್ನ ಬಿಟ್ಟು ನಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡುವಾಗ ನಮ್ಮ ಜೀವನ ಯಾವುದು? ಅರಣ್ಯದ ಯಾತ್ರೆ, ಈ ಕಾಡಿನ ಯಾತ್ರೆ ನಮ್ದು. ಜಿಂಕೆ ಹೆಂಗೆ ಕಾಡಲ್ಲಿ ಇರುತ್ತೋ ಅದ್ ರೀತಿ ನಾವು ಕಾಡಲ್ಲಿ ಇರ್ತೀವಿ. ನಾವು ಕಾಡಲ್ಲಿ ಇದ್ದೀವಿ ನೋಡಿ. ಕಾಡಲ್ಲಿ ಕಷ್ಟನ, ಊರಲ್ಲಿ ಕಷ್ಟನ. ಊರುಗಳಿದಲ್ಲ, ಸಿಟಿ ಇರ್ತಲ್ಲ, ಸಿಟಿ ಗ್ರಾಮ ಏನೇ ಇರಲಿ, ಅಲ್ಲಿ ನಮಗೆ ಚೆನ್ನಾಗಿರುತ್ತೆ. ಕಾಡಲ್ಲಿ ಚೆನ್ನಾಗಿರುತ್ತಾ? ಊರಲ್ಲಿ ಚೆನ್ನಾಗಿರುತ್ತೆ, ಕಾಡಲ್ಲಿ ಚೆನ್ನಾಗಿರಲ್ಲ. ಕಷ್ಟ ಇರುತ್ತೆ, ಶ್ರಮಗಳಿರುತ್ತೆ. ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರೀತಿಯ ಸಹೋದರರೇ. ಈ ಕಾಡಿನ ಯಾತ್ರೆ ಏನ್ ಮಾಡ್ಬೇಕು? ನಾವು ಮುಂದುವರಿಸಬೇಕು ನಾವು. ಸರಿ, ಯಾಕಂದ್ರೆ ಅನೇಕ ನಾನಾ ರೀತಿಯಿಂದ ಪ್ರಾಣಿಗಳಿದೆ ಕಾಡುಗಳಲ್ಲಿ. ನಾನಾ ರೀತಿ ಪ್ರಾಣಿಗಳೇನಿದೆ ಕಾಡುಗಳಲ್ಲಿ ಇದೆ. ಸರಿಯಾ? ಈ ಜಿಂಕೆ ಅಲ್ಲಿ ಕಾಡಲ್ಲಿರುವಾಗ ಯಾವಾಗ ಒಂದೊಂದು ಪ್ರಾಣಿಗಳು, ಸಿಂಹ, ಹುಲಿ, ಇಲ್ವಾ, ಬೇರೆ ಬೇರೆ ಪ್ರಾಣಿಗಳೆಲ್ಲ ಹೊಡೆದು ತಿನ್ಬೇಕಂತ ಹಿಂಗೆ ಕಾಯ್ತಾ ಇತ್ತೋ, ಅದೇ ರೀತಿ ಪ್ರೀತಿಯ ಸಹೋದರರೇ, ಒಂದೊಂದು ಕಾನ್ಸಿಕ್ರೇಷನ್ ಮಾಡಿರುವಂತ ಒಂದೊಂದು ಸಹೋದರ ಸಹೋದರಿಯನ್ನು
ಈ ಕಾಡಿನ ಮಿರಗಲು ಪ್ರಾಣಿಗಳು ಅಂದ್ರೆ ಏನ್ ಹೇಳಿ ಸಿನ್ನ? ಈ ಕಾಡಲ್ಲಿರುವಂತ ಪ್ರಾಣಿಗಳಿದೆ ನೋಡಿ, ಒಂದೊಂದು ತುಂಬಾ ನಾನಾ ರೀತಿಯಿಂದ ಪ್ರಾಣಿಗಳಿದೆ. ಈ ನಾನಾ ರೀತಿಯಿಂದ ಪ್ರಾಣಿಗಳು ಏನ್ ಮಾಡ್ತಂದ್ರೆ ಒಂದೊಂದು ಪಾಪಗಳು ಪ್ರೀತಿಯ ಸೊಸರೆ, ಅದು ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಪಾಪಗಳು ಅದ್ ಏನಾಗ್ಬೇಕು, ಅನದಾಸೆ ಇರ್ಬೋದು, ಸುಳ್ಳು ಇರ್ಬೋದು, ನಾನಂತ ಸ್ವಭಾವ ಇರ್ಬೋದು, ಎಮ್ಮೆ ಇರ್ಬೋದು, ಅರ್ಥ ಪ್ರೀತಿಯ ಸೊಸರೆ, ವಿಚಾರಗಳಿರ್ಬೋದು, ದೇವ್ರಿಗೆ ಮರೆಯಾಗಿರುವಂತ ಪಾಪಗಳಿರ್ಬೋದು, ದೇವರಿಗೆ ಇಡಿಸಿರಂತ ವಿಷಯಗಳು ಏನೇನು ಇದೆಯೋ, ಕೋಪ ಇರ್ಬೋದು, ಕೆಟ್ಟ ಮಾತುಗಳಿರ್ಬೋದು, ದೇವರಿಗೆ ಇಡಿಸಿರಂತ ವಿಷಯಗಳು ಏನೇನು ಇದೆಯೋ ಪ್ರೀತಿಯ ಸಹೋದರರೇ, ಎಲ್ಲ ಪ್ರಾಣಿಗಳೇ, ಒಂದೊಂದು ಪ್ರಾಣಿಗಳು. ಬೇಟೆಗಾರ ಒಬ್ಬನಿದ್ದಾನೆ, ಅದು ನೋಡೋಣ ಆಮೇಲೆ ಬೇಟೆಗಾರನ ಬಗ್ಗೆ ಸರಿನಾ. ಈ ಪ್ರಾಣಿಗಳು ಅನ್ನೋದು ಏನ್ ಮಾಡ್ತೇವೆ, ಒಂದು ಪ್ರಾಣಿ ಒಂದೊಂದು ಪಾಪಗಳು ಹಿಡಿದುಕೊಬಿಟ್ರೆ ನಮ್ಮನ್ನು ಬಿಡುತ್ತದು. ನಾನು ಯಾವಾಗಲೂ ಏನ್ ಹೇಳ್ತೀನಿ ನೋಡುವಾಗ, ಪಾಪ ಅನ್ನೋದು ಈ ಗಾಳಿ ಇಲ್ದ್ರೆ ಪ್ಲೇಸ್ ಇದೆಯಾ? ಗಾಳಿ ತುಂಬಿದೆ ಲೋಕದಲ್ಲಿ. ಅದೇ ರೀತಿಯಲ್ಲಿನೇ ಪಾಪ ಅನ್ನುವಂತ ವಿಷಯ ಏನಾಗ್ಬಿಟ್ಟಿದೆ, ಲೋಕದಲ್ಲಿ ತುಂಬೋಗಿದೆ ಪ್ರೀತಿಯ ಸೋಸರೆ. ಕಾರುಗತ್ತಲು ಏನ್ ಮಾಡಿದಂತೆ, ಭೂಮಿಯನ್ನು ಕಾರುಗತ್ತಲು ಏನ್ ಮಾಡ್ಕೊಂಡಿದಂತೆ, ಆವರಿಸಿಕೊಂಡಿದಂತೆ. ಅದ್ರ ಮೀನಿಂಗ್ಸ್ ಏನು? ಭೂಮಿ ಅಂದ್ರೆ ಮನುಷ್ಯರು. ಭೂಮಿ ಅಂತ ಹೇಳುವಾಗ ಯಾರನ್ನ ಸೂಚನೆ ಮಾಡ್ತಾರೆ? ಮನುಷ್ಯರನ್ನು. ಮಣ್ಣಿಂದ ಸೃಷ್ಟಿ ಮಾಡಿದ ಮನುಷ್ಯನಿದಲ್ಲ, ಆ ಮನುಷ್ಯನಿಗೆ ಹೋಲಿಕೆ ಆಗಿದೆ ಭೂಮಿ ಅಂದ್ರೆ. ಕಾರುಗತ್ತಲು ಅನ್ನುವಾಗ ಸೈತಾನ ಒಂದು ಸುಳ್ಳು ಪಾಪಗಳು ಏನ್ ಮಾಡಿದೆ, ಮನುಷ್ಯನನ್ನು ಹಂಗೆ ಕವರ್ ಮಾಡಿ ಇಟ್ಟಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರೀತಿಸ್ರೆ. ಅಂತ ಪಾಪ ತುಂಬಿರುವಂತ ಲೋಕದಿಂದನೇ ದೇವರು ನಮ್ಮನ್ನು ಏನ್ ಮಾಡಿದೆ ಅಂದ್ರೆ ಎಳೆದಿದ್ದಾರೆ ನಮ್ಮನ್ನು, ಸರಿನಾ. ಎಳೆದು ವಾಕ್ಯ ಇದಲ್ಲ, ಯೋಹಾನ ಸುವಾರ್ತೆ 6:44 ವಚನದಲ್ಲಿ ಏನಿದೆ, ತಂದೆ ಒಬ್ಬನು ಎಳೆದಿರೋ ಹೊರತು ಯಾರು ಏನ್ ಮಾಡಕ್ಕಾಗಲ್ಲ, ನನ್ನ ಹತ್ರ ಬರಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅವಾಗ ತಂದೆ ಏನ್ ಮಾಡಿದಾರೆ, ನಮ್ಮನ್ನು ಅಲ್ಲಿಂದ ಎಳೆದಿದ್ದಾರೆ, ಸರಿನಾ. ಎಳೆದು ಯಾರ ಹತ್ರ ಬಿಟ್ಬಿಟ್ರು? ತನ್ನ ಮಗನ ಹತ್ರ ಬಿಟ್ಬಿಟ್ರು. ತನ್ನ ಮಗ ನಮಗೆ ಏನಾಗಿ ಇಟ್ಟಿದ್ದಾರೆ, ಒಂದು ಗುರುವಾಗಿ ಇಟ್ಬಿಟ್ಟಿದ್ದಾರೆ, ಒಂದು ಮಾಸ್ಟರ್ ಇಟ್ಟಿದ್ದಾರೆ, ನಮಗೆ ಒಂದು ಬೋಧಕರಾಗಿ ಇಟ್ಟಿದ್ದಾರೆ, ಒಂದು ಒಳ್ಳೆ ಅಣ್ಣನಾಗಿ, ಒಳ್ಳೆ ಸ್ನೇಹಿತನಾಗಿ, ಒಳ್ಳೆ ಕುರುಬನಾಗಿ ನಮಗೆ ಏನ್ ಮಾಡಿದ್ದಾರೆ, ಆತನ ಇಟ್ಬಿಟ್ಟಿದ್ದಾರೆ, ನಮ್ಮ ಕರ್ತನನ್ನು, ಸರಿನಾ. ಆತನ ಹತ್ರ ಬಂದ್ಬಿಟ್ಟಿದ್ದೀವಿ ನಾವು. ಬಂದ್ಬಿಟ್ಟು ಏನ್ ಮಾಡ್ತಾ ಇದೀವಿ, ಆತನ ಪಾದ ಪೀಠದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀವಿ, ನಾವು ಕಲಿತಾ ಇದ್ದೀವಿ. ಸತ್ಯವನ್ನು ಕಳಿತು ಏನ್ ಮಾಡಿ ನಮ್ಮ ಗುಣಗಳನ್ನು ಸರಿಪಡಿಸ್ಕೊಳಕ್ಕೆ ನೋಡುವಾಗ, ಲೋಕದಲ್ಲಿ ಇಂಥ ಪ್ರಾಣಿಗಳು ಏನ್ ಮಾಡ್ತಾ ಇಲ್ಲ, ಲೋಕದಲ್ಲಿ ಪ್ರಾಣಿಗಳು ಏನ್ ಮಾಡ್ತದೆ, ಯಾವಾಗ ಅಟ್ಯಾಕ್ ಮಾಡೋಣ ಅಂತ ಏನ್ ಮಾಡ್ತಾ ಇರ್ತೆ, ಕಾಯ್ತಾನೆ ಇರುತ್ತೆ ಪ್ರೀತಿಯ ಸಹೋದರರೇ, ಸರಿನಾ. ಆದ್ರೆ ಆ ಒಂದು ಜಿಂಕೆ ತಿನ್ನುವಂತ ವಿಷಯಗಳು ಯಾವುದು? ಹುಳ್ಳು, ಹಣ್ಣಿನ, ತರಕಾರಿ ಐಟಮ್ಸು, ಈ ಐಟಮ್ಸ್ ಏನ್ ಮಾಡಿ ತಿನ್ನುತ್ತೆ. ಹಸಿರಾಗಿರೋದು, ಒಣಗಿರೋದು ತಿನ್ನುತ್ತೆ ಅದು. ಹಸಿರಾಗಿರೋದು ಹುಲ್ಲು, ಇದೆಲ್ಲ ಫ್ರೂಟ್ಸ್ಗಳೆಲ್ಲ ಏನಾಗಿದೆ ಅದು ಹಸಿರಾಗಿರೋಂಥ ತಿನ್ನೋದ್ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕಂತೆ, ಈ ಹಸಿರಾಗಿರೋಂಥದ್ದಂದ್ರೆ ಏನರ್ಥ? ಫ್ರೆಶ್ ಆಗಿರೋದಂದ್ರೆ ಆತ್ಮಿಗೆ ಸಂಬಂಧಪಟ್ಟಿರೋಂಥ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಆತ್ಮಿಗೆ ಬೆಳವಣಿಗೆ ಸಂಬಂಧಪಟ್ಟ ಜಿಂಕೆ ಬದುಕಬೇಕಂದ್ರೆ ಏನೋ ತಿನ್ಬೇಕಲ್ಲ, ಹಸಿರಾಗಿರೋದು ತಿನ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯ ಜೀವನಕ್ಕೆ ಬೆಲೆಗೋಸ್ಕರವಾಗಿ, ಜೀವಿಸೋಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ ದೇವರು, ನಮಗೆ ಒಂದು ಆತ್ಮೀಯ ಇರುವಂತಹ ಸತ್ಯಗಳು ದೇವರು ಏನ್ ಮಾಡ್ತಾರೆ, ನಮಗೆ ಕೊಡ್ತಾರೆ. ಸರಿ, ಅದು ಎಲ್ಲಿ ನೋಡ್ತೀವಿ ನಾವು? ಬೇಸಿಕಲ್ಲಿ ಕಲ್ತಿದ್ದೀವಿ, ಡ್ಯಾಬನಕಲ್ಲಿ ಎಲ್ಲಿ ಕಲ್ತಿದ್ದೀವಿ? ಯಾವಾಗ ನಮ್ಮನ್ನು ಒಡಂಬಡಿಕೆ ಒಳಗೆ ಬರ್ತೀವೋ, ಆ ಪರಿಶುದ್ಧ ಸ್ಥಳಕ್ಕೆ ಬರ್ತೀವೋ, ಮೇಜೆ ಮೇಲೆ ಏನಿದೆ? ರೊಟ್ಟಿ ಇದೆ, ರೊಟ್ಟಿ ಇದೆ. ಅದು ಏನ್ ಅರ್ಥ ಸೂಚನೆ ಮಾಡ್ತದೆ ನೋಡಿವೆ? ಒಡಂಬಡಿಕೆ ಮಾಡಿ ಬಂದಿರುವಂತ ಭಕ್ತಾದಿಗಳಿಗೆ ಇನ್ನ ಸತ್ಯ ಗ್ರಂಥದಲ್ಲಿ ಮರೆಯಾಗಿರುವಂತಹ ಸತ್ಯಗಳನ್ನ ಏನ್ ಮಾಡಿದ್ದಾರೆ, ದೇವ್ರು ಇಟ್ಟಿದ್ದಾರೆ. ಅದನ್ನ ಏನ್ ಮಾಡೋದು, ತಿನ್ನಬೇಕು, ನಾವು ಚೆನ್ನಾಗಿ ತಿನ್ನಬೇಕು. ಎಲ್ಲೆಲ್ಲಿ ತಿಂದು ಹಂಗೆ ಕೂತಿರೋದಲ್ಲ ಇಲ್ವಾ? ಕೆಲವರು ಏನ್ ಮಾಡ್ತೀವಿ, ಕೆಲವು ನೋಡಿ ಬೆಳಗ್ಗೆ ಟೈಮಿಗೆ ನಾಷ್ಟ ಮಾಡ್ಬಿಡ್ತಾರೆ, ಮಧ್ಯಾಹ್ನ ಏನ್ ಮಾಡ್ಬಿಡ್ತಾರೆ, ಒಳ್ಳೆ ಊಟ ಮಾಡ್ತಾರೆ, ರಾತ್ರಿ ಒಳ್ಳೆ ಡಿನ್ನರು ಮಾಡ್ತಾರೆ ಇಲ್ವಾ? ಆದ್ರೆ ಏನ್ ಮಾಡಲ್ಲ, ಹಂಗೆ ಕೂತಿರ್ತಾರೆ, ಒಂದು ಕೆಲಸನ ಮಾಡಲ್ಲ. ಕೆಲವರು ಇದ್ದಾರೆ ಲೋಕದಲ್ಲಿ, ಇನ್ನೂ ಇದ್ದಾರೆ, ನಮ್ಮಲ್ಲಿ ಇನ್ನೂ ಇದ್ದಾರೆ ಕೆಲವರು. ಹಂಗೆ ಕೂತಿದ್ರೆ ಏನಾಗುತ್ತೆ, ಇಲ್ಲಿ ಜೀರ್ಣ ಆಗಲ್ಲ. ಜೀರ್ಣ ಆಗಿದ್ರೆ ಏನಾಗುತ್ತೆ, ಕಾಯಿಲೆಗಳು ಬರುತ್ತೆ, BP, ಶುಗರು ಇಲ್ವಾ, ಕೊಲೆಸ್ಟ್ರಾಲು, ಏನಾಗ್ಬಿಡುತ್ತೆ, ಏನು ರೋಗಗಳು ಜಲ್ದಿ ಬಂದ್ಬಿಟ್ಟು ಏನ್ ಮಾಡ್ಬಿಡುತ್ತೆ, ಹೋಗ್ಬಿಡುತ್ತೆ. ಎಷ್ಟು ತಿಂತಾರೋ ಅಷ್ಟು ಆಕ್ಟಿವ್ ಆಗಿರ್ಬೇಕು, ಕೆಲಸ ಮಾಡಬೇಕು.
ಇಲ್ವಾ? ಹಂಗಿರುವಾಗ ದೇವರು ನಮ್ಗೆ ಒಳ್ಳೆ ಒಳ್ಳೆ ಫುಡ್ಗಳು ಕೊಡ್ತಾ ಇರ್ತಾರೆ, ಒಳ್ಳೆ ಒಳ್ಳೆ ದೇವರು ವಾಕ್ಯ ಸತ್ಯಗಳನ್ನು ಕೊಡ್ತಾ ಇರ್ತಾರೆ. ಹಸಿರಾಗಿರೋಂಥದ್ದು ಅಂದ್ರೆ ನಮ್ಮ ಆತ್ಮಿಕ ಜೀವನದಲ್ಲಿ ಬೆಲೆಗೋಸ್ಕರವಾಗಿ ದೇವ್ರು ಏನ್ ಮಾಡ್ತಾರೆ, ನಾನಾ ರೀತಿ ಸತ್ಯಗಳು ಕೊಡುವಾಗ ಆ ಸತ್ಯವನ್ನು ಕೇಳಿ 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 ಏನ್ ಮಾಡ್ಬೇಕಂತ ನಾವು ಅದನ್ನೇ ಅಳವಡಿಸಿಕೊಳ್ಳಬೇಕು, ಅದ್ರ ಕ್ರಿಯೆ ಮಾಡ್ಬೇಕು, ಅದನ್ನೇ ಕೆಲಸ ಮಾಡ್ಬೇಕು. ಅದಕ್ಕೆ ಸುಮ್ಮನೆ ಕೂತಿರೋದಕ್ಕೆ ದೇವ್ರು ಏನ್ ಮಾಡಿಸಿಲ್ವಾ? ನನಗೆ ತಿಳಿದ ಮಟ್ಟಕ್ಕೆ ನಾವೆಲ್ಲ ಒಂದು ಟೀಮು, ನಾವೆಲ್ಲ ಕ್ಲಾಸ್ ಕೇಳುವಾಗ ಇಲ್ವಾ, ಒಂದು ಟೀಮ್ ಕ್ಲಾಸ್ ಕೇಳಿರೋಂಥವ್ರು ಅವ್ರದಾಗ ಕೆಲಸಗಳು ಮಾಡ್ತಾ ಇರೋದು ಜಾಸ್ತಿ. ಚೆನ್ನಾಗಿ ಅರ್ಥ ಮಾಡಿ. ನಾನು ಓದುವಾಗ ಯೋಚನೆ ಮಾಡಿದೆ, ಏನಪ್ಪ ಈ ಒಂದು ಸಂತಾನದಲ್ಲಿ ಎಷ್ಟು ಮಾತ್ರ ಮಕ್ಕಳು, ಯಾವ ಮಕ್ಕಳಪ್ಪ ಈ ಒಂದು ಆಕ್ಟಿವ್ ಆಗಿದ್ದಾರೆ ಸತ್ಯದಲ್ಲಿ. ಸತ್ಯವನ್ನು ಹೇಳಬೇಕು, ಕಲಿತು ಹೇಳಬೇಕು ಇನ್ನೊಬ್ರಿಗೆ ಸತ್ಯವನ್ನು ಕರ್ಕೊಂಡ್ ಬರ್ಬೇಕಂತ ಎಷ್ಟು ಮಕ್ಕಳಿಗೆ ಆ ಒಂದು ಆಸಕ್ತಿ ಇದೆ ಅಂತ ಯೋಚನೆ ಮಾಡುವಂಥ ಸನ್ನಿವೇಶ ಬಂದ್ಬಿಟ್ಟಿದೆ ಈ ಕಾಲಕ್ಕೆ. ಸರಿ, ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿ. ಆದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಸತ್ಯವನ್ನು ಕೇಳಿಕೆ, ಅದಕ್ಕೆ ಒಂದೊಂದು ಯೋಚನೆ, ಏನು ಎಂಡೇಸ್ ಬಂದ್ಬಿಡ್ತಾ, ಏನೋ ಸಭೆ ಕ್ಲೋಸ್ ಮಾಡ್ಬಿಡ್ತಾರ ದೇವ್ರು ಅಂತಾನು ಯೋಚನೆ ಮಾಡ್ಬಿಟ್ಟೆ ಹೋದ ವಾರ ನಾವು ಕೂತ್ಕೊಂಡು. ಇಲ್ಲ ಹಂಗೆ ಓಡ್ತಾ ಇರ್ತಾರೆ ಬ್ರೈನ್ ಅಲ್ಲಿ, ಸರಿನಾ? ನೋಡ್ತೀವಲ್ಲ, ಎಲ್ಲಿ ನಾನಾ ರೀತಿ ನೋಡ್ತಾ ಇರ್ತೀವಲ್ಲ, ಹಂಗಿರುವಾಗ ಆದ್ರೆ ನಮಗೆ ಯಾರೇ ಇದ್ರು ಸರಿ, ನಮಗೆ ದೇವ್ರು ಒಡಂಬಡಿಕೆ ಮಾಡಿ ಬಂದಿರುವಂತವರಿಗೆ ದೇವ್ರು ಏನ್ ಮಾಡ್ತಾರೆ, ಹೆಚ್ಚಾಗಿರುವಂತ ಸತ್ಯಗಳನ್ನು ಕೊಡ್ತಾನೆ ಇರ್ತಾರೆ ಪ್ರೀತಿಸರೆ. ಅದು ತಿಂದು ಏನ್ ಮಾಡ್ಬೇಕಂದ್ರೆ ಅದನ್ನ ಜೀರ್ಣ ಮಾಡ್ಕೋಬೇಕು. ಜೀರ್ಣ ಆಗಬೇಕು, ಕೆಲಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ದೇವರು ಎಷ್ಟು ಸತ್ಯವನ್ನು ಕೊಟ್ಟಿದ್ದಾರೆ, ಅಷ್ಟು ಸತ್ಯವನ್ನು, ಆ ಸತ್ಯಗಳನ್ನ ಏನ್ ತಕ್ಕಂಗೆ ಕ್ರಿಯೆಗಳು ಮಾಡ್ಬೇಕು. ಸ್ತ್ರೀಯರಿಗೆ, ಸಹೋದರಿಯರಿಗೆ ಯಾವ ರೀತಿ ಕ್ರಿಯೆ ಮಾಡ್ಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ಸಹೋದರಗಳಿಗೆ ಯಾವ ಒಂದು ಕ್ರಿಯೆಗಳು ಮಾಡೋ ಅದು ಹೇಳ್ಕೊಟ್ಟಿದ್ದಾರೆ. ಸ್ತ್ರೀಯದ ಏನೇನು ಕೆಲಸಗಳಿದೆ, ಅವ್ರಿಗೆ ಏನು ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಇಲ್ವಾ? ಬ್ರದರ್ಸ್ಗಳಿಗೆ ಯಾವ ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಅದನ್ನೇನ್ ಮಾಡ್ಬೇಕು, ಯೂಸ್ ಮಾಡ್ಬೇಕು. ಯೂಸ್ ಮಾಡಿದ್ರೇನೆ ನಾವು ಸತ್ಯದಲ್ಲಿ ಬೆಳೀತಾ ಇದ್ದೀವಿ ಅಂತ ಅರ್ಥ ಪ್ರೀತಿಸ್ರೆ. ನಮ್ಮ ಓಡ್ತಾ ಇದೀವಿ ಅಂತ ಅರ್ಥ. ಸುಮ್ಮನೆ ಯಾರನ್ನ ಒಬ್ರ ಹತ್ರ ಸರಿ, ಒಬ್ಬರ ಏನೇ ಒಂದು ಸಾಕ್ಷಿ ಹೇಳ್ರಿ, ಚಿಕ್ಕ ಸಾಕ್ಷಿ ಹೇಳ್ರಿ ಸಾಕು. ದೊಡ್ಡದಾಗ ಬೋಧನೆ ಮಾಡ್ಬೇಕಂತ ಆಗಲ್ಲ. ಬೋಧನೆ ಮಾಡುವಂತವ್ರಿಗೂ ಒಳ್ಳೆ ಅವನ್ ಟ್ಯಾಲೆಂಟ್ ಕೊಟ್ಟಿರ್ತಾರೆ ದೇವರು, ಇಲ್ವಾ? ಆದ್ರೆ ಒಬ್ಬೊಬ್ರಿಗೆ ಯಾರನ್ನ ಸಿಕ್ಕುವಾಗ ಏನ್ ಮಾಡ್ರಿ, ಅವ್ರ ಹತ್ರ ಒಂದೊಂದು ಚಿಕ್ಕ ಒಂದು ಕ್ವಶನ್, ಪ್ರಶ್ನೆ ಹಾಕಿನೂ ಬಿಟ್ಬಿಡಿ. ಈ ರೀತಿ ಇದೆ, ಸತ್ಯ ಹಿಂಗಿದೆ, ಇಲ್ವಾ? ಈ ರೀತಿ ದೇವ್ರ ಯೋಜನೆ ಇದೆ ಅಂತ ಹಂಗ ಮಾತಾಡಿ ನೋಡಿ. ದೇವ್ರು ನೋಡ್ತಾ ಇರ್ತಾರೆ. ದೇವ್ರು ನೋಡಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನು ಬೆಳೆಸುವಂತವರಾಗಿರ್ತಾರೆ. ಇನ್ನು ಹಸಿರಾಗಿರುವಂತ ಊಟಗಳು, ಒಳ್ಳೆ ಒಳ್ಳೆ ಊಟಗಳು ದೇವ್ರು ನಮ್ಗೆ ಕೊಡ್ತಾನೆ ಇರ್ತಾರೆ. ನಮ್ಮ ಆತ್ಮಿಗೆ ಬೆಳವಣಿಗೆಗೋಸ್ಕರವಾಗಿ, ಇನ್ನೊಬ್ಬರನ್ನ ಬೆಳೆಸೋಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಒಳ್ಳೆ ಫುಡ್ ಕೊಡ್ತಾನೆ ಇರ್ತಾರೆ ನಮಗೆ. ಸರಿ, ಅದಕ್ಕೆ ನಮ್ಮ ಕರ್ತನು ಈ ಭೂಮಿಯಲ್ಲಿ ಇರುವಾಗ ಏನು ಹೇಳಿದ್ರು ಏನಂದ್ರೆ, ದೀಪವನ್ನು ಹಚ್ಚಿ ಎಲ್ಲಿ ಇಡ್ಬೇಡ್ರಪ್ಪ, ಕೊಳಗದ ಹತ್ರನೋ ಅದು ಮಾತ್ರನಾ ಇಲ್ಲ, ಇನ್ನೂ ಒಂದು ವಿಷಯ ಇದೆ. ಬೆಳಕನ್ನ ಹಚ್ಚಿ ಕೊಳಗದಲ್ಲಿನೋ ಮಂಚದ ಕೆಳಗನೋ ಇಡಬೇಡ್ರಿ ಅಂದ್ಬಿಟ್ರು. ದೀಪವನ್ನು ಹಚ್ಚಿ ಕೊಳಗದಲ್ಲಿ ಮುಚ್ಚಿಡ್ಬೇಡ್ರಿ ಒಂದು, ನೆಕ್ಸ್ಟ್ ಏನ್ ಮಾಡ್ಬೇಡ್ರಿ, ಮಂಚದ ಕೆಳಗೆ ಇಡಬೇಡ್ರಿ ಅಂದ್ಬಿಟ್ರು. ನೀವು ಬೆಳಕಾಗಿದ್ದೀರಾ ಅಂದ್ಬಿಟ್ರು. ನಿಮ್ಗೆ ಸತ್ಯವನ್ನು ನೀವು ಕೇಳ್ತಾ ಇರೋಂಥದ್ದು, ಇಲ್ಲಿ ಸತ್ಯ ನಾವು ಕೇಳ್ತಾ ನಾವು ಇನ್ನೊಬ್ರಿಗೆ ಏನಾಗಿರ್ಬೇಕಂತೆ, ನಾವು ಬೆಳಕಾಗಿರ್ಬೇಕಂತೆ. ಸರಿ, ಕೊಳಗದಲ್ಲಿ ಇಡೋದಂದ್ರೆ ಏನರ್ಥ? ಕೊಳಗದಲ್ಲಿ ಇಡಬೇಡ್ರಿ ಅಂದ್ರೆ ಕೊಳಗದಲ್ಲಿ ಇಡೋದಂದ್ರೆ ಏನರ್ಥ? ಇಲ್ಲ, ಕೊಳಗ ಅನ್ನೋದು ಕೊಳಗ ಅಂದ್ರೆ ಏನಂತ ಹೇಳ್ತೀರಾ? ಏನು ಕೊಳಗ ಅಂದ್ರೆ ಹೇಳಿ, ಕನ್ನಡದಲ್ಲಿ ಹೇಳಿ. ಯಾರು ಕಟ್ಟೆ ಹೇಳ್ತಾ ಇಲ್ಲ, ಬಿದರು ಕಟ್ಟೆ ಏನ್ ಸರ್? ಕೊಳಗ ಅಂದ್ರೆ ಆ ಕಾಲದಲ್ಲೆಲ್ಲ ಆ ಜಮೀನಲ್ಲಿ ವ್ಯವಸಾಯಗಳು ಮಾಡಿರ್ತಾರಲ್ಲ, ಅಲ್ಲೆಲ್ಲ ಇದಿಲ್ಲ, ಎಡೆ ಇಲ್ಲ ಆ ಕಾಲದಲ್ಲಿ. ಅದು ಹಾಕಿ ಅಳತೆ ಮಾಡಿ ಕೊಡ್ತಾರೆ ನೋಡಿ, ಸೇರು. ಇದು ಹೇಳ್ತಾರೆ ನೋಡಿ, ಕಟ್ಟ ಅಳತೆ ಮೆಜರ್ ಮಾಡಿ ಕೊಡೋದು, ಚಿಕ್ಕದು ದೊಡ್ಡದೆಲ್ಲ ಇರ್ತಾ ಇತ್ತು, ಅದು ಕೊಳಗ. ಅದರಲ್ಲಿ ಹಾಕಿ ಮುಚ್ಚಬೇಡ್ರಿ ಅಂದ್ಬಿಟ್ರು. ಯಾಕಂದ್ರೆ ಇಲ್ಲಿ ನಮ್ಮ ಕ್ರಿಸ್ತನ ಹೇಳುವ ಕಾಲ ಈ ತರ ನಮ್ಮ ಇದೆಲ್ಲ ಇಲ್ಲ, ತಗಡಿ ಎಲ್ಲ ಇಲ್ಲ, ಆಗ ಕೊಳಗನ ಇದ್ದಿದ್ದು. ಸರಿನಾ? ಅವಾಗ ನಿನ್ನ ದೀಪವನ್ನು ಹಚ್ಚಿ ಕೊಳದಲ್ಲಿ ಇಡಬೇಡಪ್ಪ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಬಿಸ್ನೆಸ್ ಬ್ರೈಂಡು. ನೀ ಸತ್ಯವನ್ನು ಕೇಳಿದ್ರಲ್ಲ, ಇಲ್ಲ ಬಿಸ್ನೆಸ್ಸು, ಈ ಫೈನಾನ್ಸಿಯಲ್ ವಿಷಯವಾಗಿರುವಂತ ವಿಷಯಗಳಿದೆ ನೋಡಿ.
ಫೈನಾನ್ಸಲ್ಲಿ ಇರುವಂತ ವಿಷಯಗಳು ಯಾವ್ದೆಲ್ಲ ಇದೆಯೋ, ಸಂಬಂಧಪಟ್ಟಿರುವಂತ ವಿಷಯಗಳು ಯಾವ್ದೆಲ್ಲ ಇದೆಯೋ ಅದರಲ್ಲಿ ಮುಚ್ಚಿಬಿಡ್ಬೇಡ್ರಿ ನೀವು. ನಾ ಹೇಳಿದ ಅರ್ಥ ಇದೆ ಸೊಸರೆ? ನಿಮ್ಗೊಂದು ಬೆಳಕನ್ನು ಕೊಟ್ಟಿದ್ದೀನಿ, ಎಣ್ಣೆ ಕೊಟ್ಟಿದ್ದೀನಿ, ಪವಿತ್ರಾತ್ಮನ ಕೊಟ್ಟಿದ್ದೀನಿ, ನಂಬಿಕೆನ ಕೊಟ್ಟಿದ್ದೀನಿ ಇಲ್ವಾ? ನೀವು ಅದರಲ್ಲಿ ಬೆಳಿಬೇಕು, ಜೀವಿಸ್ಬೇಕು. ನೀವು ಇನ್ನೊಬ್ರು ಬೆಳಕು ಕೊಡ್ಬೇಕು. ನೀವು ಇನ್ನೊಬ್ರು ಸಾಕ್ಷಿಯಾಗಿರ್ಬೇಕು. ನೀವು ಆ ಒಂದು ಸಾಕ್ಷಿಯನ್ನು, ಶಕ್ತಿಗಳನ್ನು ನೀವು ಏನ್ ಮಾಡ್ಬೇಡ್ರಿ, ನೀವು ಆ ಕೊಳಗದಲ್ಲಿ ಮುಚ್ಚಬೇಡ್ರಿ ನೀವು. ಹಂಗಂದ್ರೆ ಟೋಟಲ್ ಹಣದ ವಿಷಯಗಳಿದೆ ನೋಡ್ರ. ಹಣ ಆಸೆಗಳನ್ನು ಇರ್ಕೂಡ್ದು ಅಂತ ಹೇಳ್ತಾ ಇದಾರೆ. ಹಣ ಬೇಕು ನಮಗೆ, ಬೇಡದಂತ. ಹಣ ಇದ್ದಂತ ನಮ್ಮ ಕುಟುಂಬ ನಡೆಸೋಕೆ ಸಾಧ್ಯ, ಸೇವೆ ನಡೆಸೋಕೆ ಸಾಧ್ಯ, ಎಲ್ಲ ಬೇಕಾಗಿದೆ, ಸರಿನಾ? ಆದ್ರೆ ಹಣದ ಆಸೆ ಅಂತ ಒಂದಿದೆ ನೋಡಿ, ಅದ್ರಲ್ಲೇ ಮುಚ್ಚಬೇಡ್ರಿ. ಕೆಲವ್ರು ಹೇಳ್ತಾರೆ ಯಾವಾಗಲೂ ಬಿಸ್ನೆಸ್ ಬಿದರ್, ಕ್ಲಾಸ್ ಬಂದಿಲ್ವಾ, ಸರ್ವಿಸ್ ಬಂದಿಲ್ವಾ ಬಿದರ್, ಕೆಲಸ ಬಿದರ್, ಡ್ಯೂಟಿ ಬಿದರ್ ಇಲ್ವಾ ಅಂತವ್ನು ತಗೊಂಡು ದೇವ್ರು ಏನ್ ಮಾಡಲ್ಲ, ಉಪಯೋಗ ಪಡಿಸಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಿಸ್ನೆಸ್ ಎಂಥವನು ತಗೊಂಡು ಉಪಯೋಗ ಪಡಿಸೋದಂದ್ರೆ ಇಲ್ವಾ, ನಾವುಗಳ ಯಾವ ರೀತಿ ಪಂಗಡದಲ್ಲಿ ಇರುವಾಗನೇ ಸರಿ, ಪಂಗಡದಲ್ಲಿ ಇರುವಂದ್ರೆ ಒಂದು ಸರ್ವಿಸ್ ಅಟೆಂಡ್ ಮಾಡ್ಬೇಕಪ್ಪ ನಾವು. ಈ ದಿನ ದೇವ್ರ ದಿನ ಅದು, ಸರಿನಾ? ಅದರಲ್ಲಿ ಸೇರಿ ದೇವನ ಆರಾಧನೆ ಮಾಡಿಬಿಟ್ಟು ಅಲ್ಲಿ ಹೋಗಿ ಕಾಣಿಗೆ ಗೀನಿ ಏನೋ ಹಾಕಿಬಿಟ್ಟು ಓದನ ಸಮಾಧಾನ ಹಂಗೆ ಜೀವಿಸಿದ್ದು, ಹಂಗೆ ಇದ್ದಿದ್ದಕ್ಕೋಸ್ಕರ ದೇವ್ರ ಸತ್ಯವನ್ನು ಕೊಟ್ಟು, ಸ್ವಲ್ಪನ ಕೊಟ್ಟು ದೇವ್ರು ಕರೆದು ಏನು ನಡೆಸ್ತಾ ಇದಾರೆ. ಅದರ ನಿಮ್ಮನ್ನು ನಡೆಸ್ತಾರೆ ಪ್ರೀತಿಯ ಸೋಸರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರು ನಮ್ಮ ಬೆಳಕನ್ನು, ಲೋಕದಲ್ಲಿ ಇರೋರಿಗೆ ಇಲ್ಲ ಬೆಳಕು, ಅಷ್ಟು ನಮ್ಗೆ ಕೊಟ್ಟಿರೋ ಹೆಚ್ಚಾಗಿರುವಂಥ ಬೆಳಕು, ಇದು ಏನ್ ಮಾಡಿ ಕೊಳಗದಲ್ಲಿ ಮುಚ್ಚಿಬಿಡ್ಬಿಡ್ರಿ. ಸರಿನಾ? ಕೆಲಸ ವಿಷಯದಲ್ಲಿ, ಹಣದ ವಿಷಯದಲ್ಲಿನೋ, ಪ್ರಾಪರ್ಟಿ ವಿಷಯದಲ್ಲಿನೋ, ಈ ಹಣ ಕನ್ನಡದಲ್ಲಿ ಏನಂತಾರೆ ಸರ್? ಹಣ ಫೈನಾನ್ಷಿಯಲ್ ವಿಷಯವಾಗಿ ಇಲ್ಲ, ಫೈನಾನ್ಷಿಯಲ್ ವಿಷಯವಾಗಿ ಏನೆಲ್ಲ ಇದೆಯೋ ಅದರಲ್ಲಿ ಮುಚ್ಚಿಬಿಡ್ರಿ, ಆಯ್ತಾ? ಮಂಚದಲ್ಲಿ ಏನ್ ಮಾಡ್ಬಿಡ್ರಿ, ಈ ಕೆಳಗೆ ಮಂಚ ಏನು ಸೂಚನೆ ಮಾಡುತ್ತೆ? ರೆಸ್ಟ್, ಲಕ್ಸುರಿ ಲೈಫ್ ಕಟಾ. ಈ ಲಕ್ಸುರಿ ಲೈಫಲ್ಲಿ ಏನ್ ಮಾಡ್ಬೇಡ್ರಿ, ಮುಚ್ಬೇಡ್ರಿ ನೀವು. ಹಾಯ್ ಸತ್ಯ ಕೇಳ್ಬಿಟ್ಟಿದ್ದೀವಿ, ಹಾಯಾಗಿ ಮಲಗಬೇಡಿ ಇಲ್ವಾ, ಸಾಕಪ್ಪ ನನಗೆ ಅಂತ ಮಲಗಬೇಡ್ರಿ. ನಿಮ್ಮ ಲಕ್ಸುರಿ ಲೈಫಲ್ಲಿ ಏನ್ ಮಾಡ್ಬೇಡಿ, ಈ ಬೆಳಕನ್ನ ಮುಚ್ಚಬೇಡಿ. ಅದು ಸರಿನಾ? ಆ ಜಿಂಕೆ ಎಷ್ಟು ಫುಡ್ ತಿನ್ನುತ್ತೋ, ಆ ರೀತಿ ಎಷ್ಟು ಬೆಳೆಯುತ್ತೋ, ಅದೇ ರೀತಿ ದೇವ್ ನಮಗೆ ಎಷ್ಟು ಸತ್ಯವನ್ನು ಕೊಡಿ, ಸತ್ಯದ ಬೆಳಕನ್ನು ಕೊಟ್ಟಿದ್ದಾರೋ, ನಾವು ಇಂಥ ವಿಷಯಗಳಲ್ಲಿ ಏನ್ ಮಾಡಬಾರ್ದು, ನಾವು ನಮ್ಮನ್ನ ಮುಚ್ಚಿ ಇಟ್ಟುಬೇಡ್ದು. ಸರಿನಾ? ಅದನ್ನ ಏನ್ ಮಾಡ್ಬೇಕು, ಉಪಯೋಗ ಪಡಿಸ್ಬೇಕು. ಉಪಯೋಗ ಪಡಿಸುವಾಗ ದೇವರು ಏನ್ ಮಾಡಕ್ಕಾಗತ್ತೆ, ನಾವು ಬೆಳೆಯಕ್ಕಾಗತ್ತೆ, ಆತ್ಮ ಜೀವಿಸಕ್ಕಾಗತ್ತೆ. ತಂದೆ ಚಿತ್ತ ಆತನ ಇಷ್ಟವನ್ನು ಮಾಡಕ್ಕೆ ನಮ್ಮನ್ನು ಕರೆದಿರೋದು. ಚೆನ್ನಾಗಿ ಅರ್ಥ ಮಾಡಿ. ದೇವ್ರ ಮಗನು ಏನು ಒಂದು ಕೆಲಸವನ್ನು ಬಿಟ್ಟು ಹೋಗಿದಾರೋ ಅದು ನಮ್ಮ ಜೀವನದಲ್ಲಿ ಮಾಡ್ತೀವಿ ಅಂತ ಬಂದಿದ್ದೀವಿ, ಒಡಂಬಡಿಕೆ ಮಾಡಿದ್ದೀವಿ. ನಾವು ಒಡಂಬಡಿಕೆ ಮಾಡಿರುವಾಗ ನೀರಲ್ಲಿ ಮುಳುಗೋಗಿ ಏನಂತ ಸಮರ್ಪಣೆ ಮಾಡ್ತೀವಿ, ದೇವರೇ ನಾವು ಲೋಕಕ್ಕೆ ಸತ್ತು ನೀತಿಗೋಸ್ಕರ ಏನ್ ಮಾಡ್ತೀವಿ, ಜೀವಿಸಂತ ಎದ್ದು ಬರ್ತಿದ್ದೀವಿ. ನಾವು ನಮ್ಮ ನೀರಲ್ಲಿ ಮುಳುಗೋ ನಮ್ಮನ್ನು ಏನ್ ಮಾಡ್ಬಿಟ್ಟಿದ್ದೀವಿ, ಪ್ರಾಣನೇ ಸಮರ್ಪಣೆ ಮಾಡ್ಬಿಟ್ಟಿದ್ದೀವಿ ಅಷ್ಟೇ. ನಮ್ಮ ಜೀವನ ಅಂತ ನಮ್ಮ ಬಾಡಿ ಹೆಂಗಿರ್ಬೇಕಂತೆ, ಡೆಡ್ ಬಾಡಿ ತರ ಇರ್ಬೇಕಂದ್ರೆ ನಮ್ಮ ಬಾಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಾಡಿ ಬಂದು ಡೆಡ್ ಬಾಡಿ. ನಾನು ಡೆಡ್ ಬಾಡಿ ಇದ್ರೆ ಹೆಂಗೆ, ಅದಕ್ಕೆ ಏನು ಮಾತಾಡುತ್ತದೋ, ಏನು ಮಾತಾಡಲ್ಲ. ಅದು ಕೂಗಿದ್ರೆ ಬೈದ್ರೆ ಏನು ಮಾಡಲ್ಲ. ಆ ರೀತಿ ಆ ಒಂದು ಸನ್ನಿವೇಶಕ್ಕೆ ನಾವು ಬರ್ಬೇಕಂತೆ, ಅಂತ ಮನಸ್ಸು ನಮ್ಮಲ್ಲಿ ಬರ್ಬೇಕಂತೆ. ಸರಿ ಬೇಸ್ರೆ, ಹಂಗಿರುವಾಗ ನಾವು ಏನ್ ಮಾಡ್ಬೇಕು, ಪ್ರತಿದಿನವನ್ನು ಅದು ತಿಂದು ಹೆಂಗೆ ಅದು ಆಕ್ಟಿವ್ ಆಗಿತ್ತೋ, ಯಾವುದೋ ಜಿಂಕೆ ತಿಂತಾನೆ ಆಕ್ಟಿವ್ ಆಗಿತ್ತು ಕಾಡಲ್ಲಿ, ಅದೇ ರೀತಿಯಲ್ಲಿ ನೋಡಿ ಆ ಪ್ರಾಣಿಗಳಿಗೆ ಅದನ್ನ ಹಿಡಿಯಕ್ಕೆ ಬರುವಾಗ ಏನ್ ಮಾಡುತ್ತೆ, ತಪ್ಪಿಸ್ಕೊಳ್ಳುತ್ತೆ, ಓಡುತ್ತಲ್ಲ. ಅವಾಗ ನಮ್ಮ ಪ್ರಾಣಿಲಿಂತ ಪಾಪದ ಕ್ರಿಯೆಗಳು ನಮ್ಮಲ್ಲಿ ಬರುವಾಗ ಅದು ತಪ್ಪಿಸ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಚೆನ್ನಾಗಿ ಊಟ ಮಾಡ್ಬೇಕು. ಯಾವ ಊಟವನ್ನು, ಚಿಕನ್ ಮಟನ್ ಅಲ್ಲ, ಸರಿನಾ? ನಮ್ಗಂತ 3 ಟೈಮ್ ನಾನ್ ವೆಜ್ ಕೊಟ್ಟು ತಿಂತಾ ಇರ್ತೀವಿ ನಾವು ಊಟದ ವಿಷಯದಲ್ಲಿ, ಸರಿನಾ? ಆ ರೀತಿಯೆಲ್ಲ ಇತ್ತು. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿವಲ್ಲ, ಸರಿ? ಆ ಊಟ ದೊಡ್ಡದಲ್ಲ, ಸರಿ? ಆ ಊಟ ಬಂದು ಎಷ್ಟು ತಿಂತೀವಿ ಅಷ್ಟು ಕಾಯಿಲೆ ರೋಗ ತಗೊಂಡೋಗಿ ಬಿಟ್ಬಿಡುತ್ತೆ. ನಿನ್ನನ್ನು ಯೋಚನೆ ಮಾಡಿದೆ, ನಿನ್ನನ್ನು ಒಂದು ಬದಲ ಕೂತು ತಿಂತಾ ಇದ್ದೀವಿ, ಇದು ನಿಮ್ಮ ಮೇಲೆ ಇದು ತಿನ್ನೋದೆಲ್ಲ ಕಷ್ಟಪ್ಪ ನಾನು ಅಂತ ಆ ರೀತಿ ಮಾತಾಡ್ತಾ ಇದ್ದೆ, ಸರಿನಾ? ಆದ್ರೆ ಅದು ಎಲ್ಲೆಲ್ಲಿ ತಗೊಂಡೋಗಿ ಬಿಟ್ಬಿಡುತ್ತೆ ನಮ್ಮನ್ನು. ಹಂಗಿರುವಾಗ ಪ್ರೀತಿಯ ಸೊಸೆ ಏನ್ ಹೇಳ್ತೀನಿ ನೋಡುವಾಗ, ನಮ್ಗೆ ಇರುವಂತ ಊಟ ಯಾವುದಂತೆ, ಬಲವಾಗಿರುವಂತ ಊಟ, ಆತ್ಮಿಗೆ ಸಂಬಂಧಪಟ್ಟಿರುವಂತ ಊಟ. ಅದನ್ನ ಎಷ್ಟು ತಿಂತೀವೋ ಅಷ್ಟು ಒಳ್ಳೇದು. ಎಷ್ಟು ಪಾಪಗಳು ಬರುತ್ತೋ ಅದರಿಂದ ಏನ್ ಮಾಡೋಕ್ಕಾಗತ್ತೆ, ನಾವು ಎಸ್ಕೇಪ್ ಆಗಕ್ಕೆ ಸಾಧ್ಯ, ಅವನ ಜಯಿಸಕ್ಕೆ ಸಾಧ್ಯ, ಸರಿನಾ? 1 ಪೇತ್ರ 5ನೇ ಅಧ್ಯಾಯ
ವಾಕ್ಯ ಇದೆ, ವಾಕ್ಯಗಳು ಇದೆ. ಅದಕ್ಕೆ ವಾಕ್ಯ ನಾ ಜಾಸ್ತಿ ವಾಕ್ಯ ಕೊಡ್ತಾ ಇಲ್ಲ ಪಿದೆ ಸೊಸರೆ. 1 ಪೇತ್ರರು 5:8 ಸ್ವಸ್ಥ ಚಿತ್ತರಾಗಿರಿ. ನೋಡಿದ್ರಾ, ಜಿಂಕೆ ಹೆಂಗೆ ಸ್ವಸ್ಥ ಚಿತ್ತವಾಗಿರುತ್ತೋ, ಆಕ್ಟಿವ್ ಆಗಿರುತ್ತೋ, ಎಚ್ಚರಿಕೆವಾಗಿರುತ್ತೋ ಕಾಡಲ್ಲಿ ಪ್ರಾಣಿಗಳನ್ನ ನೋಡಿ, ಅದೇ ರೀತಿಯಲ್ಲಿನೇ ನಮಗೆ ಏನ್ ಮಾಡ್ತಾರಂದ್ರೆ ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು. ನೋಡ, ಅಲ್ಲಿ ಜಿಂಕೆ ಪ್ರಾಣಿಗಳಿಗೆ ಹೆಂಗೆ ಎಚ್ಚರಿಕೆ ಆಗಿತ್ತೋ ಅದೇ ರೀತಿಯಲ್ಲಿ ನಮ್ಮ ವಿರೋಧಿಯಾಗಿರುವಂತ ಸೈತಾನವನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ. ನೋಡಿ, ಅದು ಜಿಂಕೆಯನ್ನು ಗರ್ಜಿಸಬೇಕಂತ ಲೋಕ ಅಲ್ಲಿ ಕಾಡಲ್ಲಿರೋ ಪ್ರಾಣಿಗಳು ಹೆಂಗೆ ತಿರುಗಾಡ್ತಾ ಇರುತ್ತೋ ಅದೇ ರೀತಿಯಲ್ಲಿ ಈ ಸಿಂಹ ಯಾರಂತೆ? ಸೈತಾನವನು. ಸೈತಾನು ಏನ್ ಮಾಡ್ತಾನೆ? ನಮ್ಮನ್ನು ಯಾವಾಗ ಗರ್ಜಿಸನ, ಯಾವಾಗ ನಾಶ ಮಾಡಣ, ನಮ್ಮ ಯಾವಾಗ ಡಿಸ್ಟ್ರಾಯ್ ಮಾಡೋಣ, ದೇವ್ರ ಸಂಗಡ ಮಾಡಿ ಒಡಂಬಡಿಕೆಯಿಂದ ಇವನ್ನ ಯಾವಾಗ ಮೀರೋ ತರ ಮಾಡೋಣ ಅಂತ ಅವನು ಕಾಯ್ತಾ ಇರ್ತಾನೆ. ಪ್ರೀತಿಸಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸರಿನಾ? ಇಲ್ಲ ಆಯ್ತಾ? ಓದಿಸ್ರೆ. ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಯಾರನ್ನ ನುಂಗಲಿ ಅಂತ ಹೇಳ್ತಾರೆ? ಲೋಕದ ಜನರವಲ್ಲ, ಲೋಕದ ಜನ ನುಂಗ್ಬಿಟ್ಟಿದ್ದಾನೆ. ಲೋಕದ ಜನರು ಅವನ ವಸಕ್ಕೆ ಬಿದ್ದಿದ್ದಾರೆ. ನುಂಗಕ್ಕೆ ಆಗಿದ್ರೆ ಅಂತವ್ರು ಯಾರು? ಒಡಂಬಡಿಕೆ ಮಾಡಿ ಭಕ್ತಾದಿಗಳು ದೇವ್ರ ಸಂಗಡ. ಅವ್ರು ನುಂಗಬೇಕಂತ ಏನ್ ಮಾಡ್ತಾ ಇದ್ದಾನೆ? ಅವ್ನು ನೋಡ್ತಾನೇ ಇದ್ದಾನೆ. ನಮ್ಮೆಲ್ದ ಕಣ್ಣಿರುತ್ತೆ ಅವನಿಗೆ. ಎದುರ್ಕೋಬೇಡಿ, ಏನಪ್ಪ ಸೈತ ನಮ್ಗೆ ನೋಡ್ತಾನೆ ಇರ್ತಾನೆ, ನಮ್ಮನ್ನ ಯಾವಾಗ ನುಂಗ್ತಾನೆ ಅಂತ. ದೇವ್ ನಮ್ಗೊಂದು ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಅದರ್ಥ ಮಾಡ್ಕೊಳ್ಳಿ. ಎಲ್ಲಿರ್ತೀವಿ ನಾವು? ಟ್ಯಾಬರ್ನಾಕಲ್ ಒಳಗಡೆ ಇದ್ದೀವಿ, ಅಪರಿಶುದ್ಧ ಸ್ಥಳದಲ್ಲಿ ಬಂದ್ಬಿಟ್ಟಿದ್ದೀವಿ. ನಾವೇನು ಆಚೆಗಡೆ ಇಲ್ಲ, ಪಂಗಡದಲ್ಲಿ ಆಚೆ ಇದಾರಲ್ಲ, ಆಚೆ ಇರೋವಂಥವ್ರಲ್ಲ ನಾವು. ಒಳಗೆ ಬಂದಿದ್ದೀವಿ. ಒಳಗೆ ಬಂದಿರೋ ಸೇಫ್ಟಿ ಕೊಟ್ಟಿದ್ದಾರೆ ದೇವರು. ಅದು ನಮಗೆ ಸೇಫ್ಟಿ ಇಲ್ಲ ತರ ಕಾಣುತ್ತೆ, ಸರಿನಾ? ಆದ್ರೆ ದೇವರು ಒಂದು ಪ್ರೊಟೆಕ್ಷನ್ ಕೊಟ್ಟಿಟ್ಟಿರ್ತಾರೆ ಕಾಡಲ್ಲಿ, ಸರಿನಾ? ನಮ್ಮ ಸಂಗಡ ದೇವ್ರು ಇರ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ. ನಾನು ಉದಾಹರಣೆ ಹೇಳಲ್ಲ, ಅರ್ಥ ಮಾಡ್ಕೊಳಕ್ಕೆ ಹೇಳ್ತೀನಿ ಒಂದು ವಿಷಯ. ಆ ಕಾಲದಲ್ಲಿ ಆಫ್ರಿಕಾ ದೇಶದಲ್ಲಿ ಒಂದು ಅರಸನನ್ನು ಸೆಲೆಕ್ಷನ್ ಮಾಡಬೇಕಂದ್ರೆ, ಇವಾಗ ಒಂದು ಅರಸನಿಗೆ ಅವನ ವಯಸ್ಸಾಗಿತ್ತು, ಅವನ ಸ್ಥಾನಕ್ಕೆ ಏನ್ ಮಾಡಬೇಕು? ಇನ್ನೊಂದು ಅರಸನು. ಇವಾಗ ನಾವೆಲ್ಲ ವೋಟ್ಗಳು ಹಾಕಿ ಎಲೆಕ್ಷನ್ ಮಾಡಿ ತೆಗಿತೀವಲ್ಲ, ಯಾರು ಸಿಂಹಾಸನ ಕೂತ್ಬೇಕಂತ. ಅದು ಆಫ್ರಿಕಾ ದೇಶದಲ್ಲಿ ಸುಮಾರು ವರ್ಷಕ್ಕೂ ಮುಂಚೆ, ಈಗೂ ಇದೇ ಇಲ್ಲ ಅಂತ ಗೊತ್ತಿಲ್ಲ ಆ ಥರ ಸೆಟಪ್, ಅದು ನೋಡಲಿಲ್ಲ ನಾನು. ಸುಮಾರು ವರ್ಷಕ್ಕೂ ಮುಂಚೆ ಹೆಂಗಿತ್ತಂದ್ರೆ ಅವ್ರ ಸೆಟಪ್ ಹೆಂಗಂದ್ರೆ, ಆ ಸಿಂಹಾಸನ ರಾಜನಾಗಿ ಒಂದು ಕೂತ್ಕೋಬೇಕಂದ್ರೆ ಒಂದು ಅಲ್ಲಿ ದೊಡ್ಡ ಕಾಡುಗಳು ತಂದ ಜಾಸ್ತಿ ಅಲ್ಲಿರೋದು, ಕಾಡುಗಳು ಜಾಸ್ತಿ ಇರೋದು, ಸರಿಯಾ? ಆ ಕಾಡನ್ನು ದಾಟಬೇಕು. ಆಫ್ರಿಕಾದಲ್ಲಿದ್ದ ಕಾಡಲ್ಲಿ ಪ್ರಾಣಿಗಳು ಜಾಸ್ತಿ ಇರೋದು, ಸರಿನಾ? ಅವು ಏನ್ ಮಾಡ್ಬೇಕಂದ್ರೆ, ಆ ಮನುಷ್ಯನು ಆ ರಾಜನ ಮಗನಿದ ನೋಡಿ, ಇಲ್ಲಪ್ಪ ರಾಜನ ಮಗನ ನೆಕ್ಸ್ಟ್ ಅವ್ರ ಮಗ ಬರ್ಬೇಕು. ಇಲ್ಲ ಇಲ್ಲ ಇಲ್ಲ, ಹಂಗಲ್ಲ, ಇಲ್ಲ. ನೀನ್ ಹೆಂಗೆ ಈ ಸಿಂಹಾಸನ ಕೂತ್ಕೊಳ್ಳೋಕೆ ಹೆಂಗೆ ಬಂದೆ ನೀನು? ಈ ಕಾಡನ್ನ ದಾಟಿದ್ಯಾ, ಅದೇ ರೀತಿ ನಿನ್ನ ಮಗ ಈ ಸಿಂಹಾಸನ ಕೂತ್ಕೋಬೇಕು. ಏನ್ ಮಾಡ್ಬೇಕು? ಆತನ ಕಾಡನ್ನ ದಾಟಬೇಕು, ಸರಿನಾ? ಕಾಡು ದಾಟಿ ಬಂದ್ರೆ ಅವ್ನ ಸಿಂಹಾಸನ ಕೂತ್ಕೊಳಕಾಗತ್ತೆ ಅಂತ ಅವ್ರದ್ದು ಒಂದು ನಿಯಮ ಇತ್ತಂತೆ, ಸರಿಯಾ? ಅವಾಗ ಒಬ್ಬನ ಹೋಗ್ತಾ ಇದ್ದಾನೆ, ಒಂದು ಮಗ. ಅಪ್ಪನಿಗೆ ವಯಸ್ಸಾಯ್ತು, ಅಪ್ಪನ ಸಿಂಹಾಸನ ಇಳಿಬೇಕು. ಇವನ್ ಏನ್ ಮಾಡ್ಬೇಕು? ಮಗ ಬಂದು ಅಲ್ಲಿ ಕೂತ್ಕೋಬೇಕು. ಮಗ ಏನ್ ಮಾಡ್ತಾರೆ? ಕಾಡಲ್ಲಿ ಮೂವ್ ಮಾಡ್ತಾರೆ. ಮಾಡುವಾಗ ಪ್ರಾಣಿಗಳಲ್ಲಿ ಇರ್ತಲ್ಲ, ತುಂಬಾ ಪ್ರಾಣಿಗಳು, ಅದೆಲ್ಲ ಜಯಿಸಿ ಬರ್ಬೇಕು. ಅವ್ರ ಅರ್ಥ ಏನು ಅದರಲ್ಲಿ? ಇವ್ರು ಯಾವಾಗ ಪ್ರಾಣಿಗಳಲ್ಲಿ ಜಯಿಸಿ ಹೋರಾಡಿ ಆಚೆ ಬರ್ತಾನೋ ಇಲ್ವಾ, ಈ ಮನುಷ್ಯನ ಏನ್ ಮಾಡ್ಬೋದು? ನಮ್ಮ ವೈರಿಗಳ ಹತ್ರ ಅಂದನು ಧೈರ್ಯದಿಂದ ಹೋರಾಡಿ ನಮ್ಮನ್ನು ಜಯಿಸಿ ನಮ್ಮನ್ನ ಕಾಪಾಡ್ತಾ ಬಂದ ಆ ಒಂದು ಬ್ರೈಂಡ್ ಅವರಿಗೆ, ಆ ಒಂದು ಯೋಜನೆ, ಅದು ಆ ಒಂದು ಲಾ ಹಾಕಿಟ್ಟಿರೋದು ಅವ್ರುಗಳು ಕೆಲವರು. ಆ ಲಾ ಈಗ ಅಂತ ಇದಂತ ಗೊತ್ತಿಲ್ಲ ನನಗೆ, ನೋಡಿಲ್ಲ ನಾನು, ಸರಿಯಾ? ಅವಾಗ ಒಂದು ಮನುಷ್ಯ ಒಂದು ಹುಡುಗ ಹೋಗ್ತಾ ಇದ್ದಾನೆ, ಅವನಿಗೆ ಕಾಡನ್ನೇ ಫಿನಿಶ್ ಮಾಡಕ್ ಹೋಗ್ತಾನೆ. ನೋಡುವಾಗ ಹೋಗೋ ಫಿನಿಶ್ ಎಂಡ್ ಆಗ್ತಾ ಇದೆ, ಅವ ಹಿಂದ್ಗಡೆ ಒಂದು ಶಬ್ದ ಕೇಳ್ತಾ ಇದ್ದಂತೆ, ಮಗ ಅಂತ. ತಿರುಗಿ ನೋಡ್ತಾನೆ ಅವ್ರ ಅಪ್ಪ. ಏನು ಕೇಳಿ? ಪ್ರೊಟೆಕ್ಟ್ ಮಾಡಕ್ಕೆ. ನನ್ನ ಮಗನ ಹೆಂಗಾದ್ರು ಯಾವ ಪ್ರಾಣಿ ಓಡಿ ಸಾಯಿಸ್ಬೇಡ್ದಪ್ಪ, ನಮ್ಮ ಮಗನ ಕಾಪಾಡ್ಬೇಕಪ್ಪ ನಾನು. ಅವನಿಗೆ ಆ ಒಂದು ಅಪಾಯ ಬರುವಾಗ ಏನ್ ಮಾಡೋಣ, ನಾನು ಕಾಪಾಡೋಣ ಅಂತಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಅವ್ನು ಬಂದು ಕೆಲವು ಅಪ್ಪನ ಹೋಗಿ ತಪ್ಪುಕೊಬಿಡ್ತಾನೆ. ನಮ್ಮಪ್ಪ ಹಿಂಗೆ ಇಷ್ಟು ಪ್ರೊಟೆಕ್ಟ್ ಮಾಡಿ ಬಂದಿದ್ದಾರೆ ಅಂತ. ಅದೇ ರೀತಿ ಪ್ರೀತಿಯ ಸಹೋದರ, ನಮ್ಮನ್ನು ಈ ಕಾಡಿನಲ್ಲಿ ಇರುವಂಥ ಜಿಂಕೆ ರೀತಿಯಲ್ಲಿರುವಂಥ ನಮ್ಮನ್ನು ದೇವರು ಕಾಪಾಡಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ? ಹಿಂದ್ಗಡೆನೇ ಇದ್ದು ನಮ್ಮನ್ನು ಏನ್ ಮಾಡ್ತಾರೆ? ಅವತ್ತನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಅದಕ್ಕೆ ಆ ಟ್ಯಾಬರ್ನಾಕಲ್ ನಮ್ಗೆ ತೋರಿಸಿರೋದು. ಇದಾಯ್ತಾ ಪಿತಸ್ರೆ? ಹಂಗಿರುವಾಗ ಅದು ಪ್ರಾಣಿಗಳನ್ನುವಾಗ ಪಾಪಗಳು, ಆ ಪಾಪಗಳು ನಮ್ಮನ್ನ ಯೋಚನೆ ಮಾಡಿ ಯಾವ ರೀತಿ ಎಳೆದು ಬಿಡುತ್ತೆ ನಮ್ಮನ್ನು. ಇವ್ ನೋಡಿ ಎಂತ ಪಾಪಗಳಿದಂದ್ರೆ, ನಾವುಗಳು ಚಿಕ್ಕ ವಯಸ್ಸಲ್ಲಿ ನಾವು ಒಂದು ತಪ್ಪು ಮಾಡಿದ್ರೆ ಸುಳ್ಳುನ ಹೇಳಲ್ಲ ನಾವು. ಅಪ್ಪ ಅಮ್ಮ ಸುಳ್ಳು ಹೇಳಿದ್ರು ಸಿಕ್ಕಾಕೊಂಡ್ರೆ ಬಡಿತಾರ ಹೊಡಿತಾರ ಅಂದ್ಬಿಟ್ಟು ಏನ್ ಮಾಡ್ತೀವಿ? ಭಯ ಪಡ್ತೀವಿ ನಾವು.
ಸರಿನಾ? ಅವಾಗ ಆ, ಅಷ್ಟು ಒಂದು ಹೆದರಿಕೆ ಇತ್ತು ತಾಯಿ ತಂದೆ ಮೇಲೆ, ಪಾಪ ಮಾಡ್ತಾ ಇರ್ಲಿಲ್ಲ. ಅದು ಈಗ ಇರುವಂತ ಮಕ್ಕಳು ಹೆಂಗಿದ್ದಾರೆ ಇಲ್ಲಿ, ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ. ಯಾವಾಗ ನಮಗೆ ಸ್ಯಾಟಲೈಟ್ ಮುಖಾಂತರವಾಗಿ ಏನಿದೆ ಕೈಯಲ್ಲಿ ಮೊಬೈಲ್ ಫೋನ್ಸ್ಗಳು ಇಲ್ವಾ, ಇಂಟರ್ನೆಟ್ ಎಲ್ಲ ಬಂದ್ಬಿಟ್ರು, ಏನ್ ಮಾಡ್ಬಿಡ್ತಾರೆ ಈಗ 24 hours ಅಲ್ಲಿ ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಮೊಬೈಲಲ್ಲೇ ಮುಳುಗಿರ್ತಾರೆ. ಅದೇ ಪರಿಸರ ಅಂತ ಒಂದು ಪಾಪಗಳು ಏನಾಗಿದೆ ಈ ಲೋಕದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಪರಿಸರ ಯಾವಾಗ ನಮ್ಮನ್ನು ಎಲ್ಲಿಂದ ಎಳೀತಂತ ಹೇಳಕ್ಕಾಗಲ್ಲ, ಅದು ಅರ್ಥ ಮಾಡ್ಕೋಬೇಕು ಪ್ರೀತಿಸು. ನಾವು ಯಾವ ಆಂಗಲ್ ಅಲ್ಲಿ ಬರ್ತಾನಂತ ಹೇಳಕ್ಕಾಗಲ್ಲ, ಯಾವ ದಾರಿಯಲ್ಲಿ ನುಗ್ಗುತ್ತಾನಂತ ಹೇಳಕ್ಕಾಗಲ್ಲ, ಯಾವ ಒಂದು ಪ್ರಾಣಿಗಳು ಬರ್ತಂತ ಹೇಳಕ್ಕಾಗಲ್ಲ ನಮ್ಮ ಮಧ್ಯದಲ್ಲಿ. ನಮ್ಮಲ್ಲಿ ಯಾವ ಒಂದು ವೀಕ್ನೆಸ್ ಇದೆಯೋ, ನಮ್ಮಲ್ಲಿ ಯಾವ ಒಂದು ವೀಕ್ನೆಸ್ ಇದೆಯೋ ಆ ವೀಕ್ನೆಸ್ ಇಟ್ಟು ಏನ್ ಮಾಡ್ತಾನೆ ಆತನು, ಹೊಡಿತಾನೆ ಪ್ರೀತಿಸೋಸ್ರೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಎಚ್ಚರಿಕೆ ಆಗಿರ್ಬೇಕು. ಎಚ್ಚರಿಕೆ ಇದ್ದೀವಿ ಅಂತ ಇಟ್ಕೊಳ್ಳಿ, ನಾವು ಸೇಫ್ ಆಗ್ತೀವಿ. ಎಚ್ಚರಿಕೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ನಾವು ಡಿಸ್ಟ್ರಾಯ್ ಆಗ್ತೀವಿ. ಚೆನ್ನಾಗಿ ಅರ್ಥ ಮಾಡಿ, ಸರಿಯಾ? ಸರಿ, ಇದೆಲ್ಲ ನೋಡ್ತೀವಲ್ಲ. ಸರಿ, ಅದಕ್ಕೆ ಏನಿದೆ, ಅಂಬಲ್ನೆಸ್ ಇದೆ. ಅದಕ್ಕೇನಿದೆ, ಜಿಂಕೆಗೆ ಅಂಬಲ್ನೆಸ್ ಇದೆ. ಅವು ಅಂಬಲ್ನೆಸ್ ನಮ್ಮಲ್ಲಿನ ಏನ್ ಅದ ಯಾಕಬಳಿ ಓದಿದ್ವಿ ನಾವು, ಸರಿಯಾ? ಯಾಕಬಳಿ ಏನ್ ಮಾಡ್ಬೇಕು, ಅದು ತನ್ನ ತಗ್ಗಿಸಿಕೊಳ್ಳುವಂತ ಅಂಬಲ್ನೆಸ್ ಹೆಂಗೆ ಇದೆಯೋ ಜಿಂಕೆಗೆ, ಅದೇ ರೀತಿಯಲ್ಲಿ ನಮಗೆ ಏನ್ ತಾಳ್ಮೆ ಅನ್ನೋದು ಬರಬೇಕು. ಆ ತಾಳ್ಮೆ ಅನ್ನೋದು ನಮಗೆ ಕೆಲವು ಸಮಯದಲ್ಲಿ ಏನಾಗುತ್ತೆ, ಆ ತಾಳ್ಮೆ ಅನ್ನೋದು ಬರಲ್ಲ, ತಾಳ್ಮೆ ಮೀರ್ ಬಿಡ್ತೀವಿ ಅಂತ ಸನ್ನಿವೇಶ ನಡೆಯುತ್ತೆ. ಸಣ್ಣಪಿಸ್ರೆ, ಆ ಲೋಕದಲ್ಲಿ ಕೆಲವು ಜನರು ಇದ್ದಾರೆ ನೋಡಿ, ಅವ್ರ ಜೀವನದಲ್ಲಿ ಏನೇ ನಡಲಿ, ಏನೇ ಮಾತಾಡ್ಲಿ ಇಲ್ವಾ, ಅಷ್ಟು ತಾಳ್ಮೆಯಾಗಿರ್ತಾರೆ, ಅಷ್ಟು ಸೈಲೆಂಟ್ ಆಗಿರ್ತಾರೆ, ಸರಿಯಾ? ಆದ್ರೆ ಕೆಲವು ಪೆದ್ದ ಅಂತ ಹೇಳ್ಬಿಡ್ತಾರೆ, ಪೆದ್ದನಾಗಿರಲ್ಲ ಇಲ್ವಾ, ಜಾನ್ ಪೆದ್ದ ಇಲ್ವಾ, ಹಂಗಿದ್ದಾರೆ ಲೋಕದಲ್ಲಿ ಇರೋಂಥವ್ರು. ಆದ್ರೆ ನಮ್ಮಲ್ಲಿ ಏನ್ ಬರಬೇಕು ಗೊತ್ತಾ, ಅದು ಈ ಮನಸ್ಸು ಯಾರಲ್ಲಿ ಇದೆ ಗೊತ್ತಾ, ನಮ್ಮ ಕರ್ತನಲ್ಲಿ ಇತ್ತು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕರ್ತನಲ್ಲಿ ಅವನು ಉಗಿದ್ರು, ಬೈದ್ರು, ಹೀನವಾಗಿ ಮಾತಾಡಿದ್ರು, ಸೈತನ ಮಗನ ಅಂತರು ಹೇಳಿದ್ರು, ಏ ರೀತಿ ಎಲ್ಲ ಮಾತಾಡಿದಾರೆ ಆತನ್ನು, ಪೇಲ್ಸೆ ಬಂದ್ರು ಆತನ್ನು ಇಲ್ವಾ, ಆ ರೀತಿ ಎಲ್ಲ ಮಾತಾಡಿದ್ರಲ್ಲ ನಮ್ಮ ಕರ್ತನನ್ನು. ಅವಾಗ ಎಷ್ಟು ಅಂಬಲ್ನೆಸ್ ತಾಳ್ಮೆಯಾಗಿದ್ರು. ಅವರು ಒಡಿಗೆ ಸಾಯಿಸಕ್ಕೆ ತಗೊಂಡು ಹೋಗುವಾಗನು ಅದಕ್ಕೆ ಪ್ರವಾದವಾಗಿ ಹೊಂದಿದಲ್ಲ, ಕುರುಬನಿಗೆ ವಿಧೇಯತೆ ಹೆಂಗೆ ಹೋಗುತ್ತಂತೆ ಅದು, ಆ ರೀತಿ ಇದ್ಬಿಟ್ರು ನಮ್ಮ ಕರ್ತನು. ಸರಿನಾ? ಅದು ನಮ್ಮಲ್ಲಿ ಆ ತಾಳ್ಮೆ ಇದೆ, ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ತಾಳ್ಮೆ ನಮ್ಮಲ್ಲಿ ಬರ್ತಾ ಇಲ್ಲ. ಸತ್ಯವನ್ನು ಕೇಳಿರ್ತೀವಿ, ಸತ್ಯವನ್ನು ತಿಳ್ಕೊಂಡಿರ್ತೀವಿ ಇಲ್ವಾ, ಅದರ ತಾಳ್ಮೆ ನಮ್ಮಲ್ಲಿ ಬರೆದ್ರೆ ಕೋಪ, ಜಗಳ ಇಲ್ವಾ, ಟೆನ್ಷನು, ಕೂಗು, ಇದೆಲ್ಲ ನಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ ಕೆಲವು ಸಮಯದಲ್ಲಿ. ಸರಿನಾ? ಅದನ್ನ ಒಂದೊಂದು ದಿನ ನಾವು ಕಲಿಬೇಕು. ನನ್ನ ಸೇರಿಸಿನೇ ಮಾತಾಡ್ತಾ ಇರೋದು. ಸರಿ, ಒಂದೊಂದು ದಿನ ನಾವು ಏನ್ ಮಾಡ್ಬೇಕಂದ್ರೆ ಕಲಿಬೇಕು. ಯಾಕಂದ್ರೆ ಸೈತಾನನು ಯಾವ ಸಮಯದಲ್ಲಿ ನಮ್ಮನ್ನ ಹೇಳ್ಕೊಂಡು ಹೋಗ್ತಾನೆ ಹೇಳಕ್ಕಾಗಲ್ಲ ಪ್ರೀತಿಸೋರೆ. ಸರಿ, ಇದೆಲ್ಲ ಹೇಳಿನೇ ಯೋಚನೆ ಮಾಡಿನ ಪೌಲನು ಬರ್ದಿರೋದು, ಎಚ್ಚರಿಕೆ ಆಗಿ ಪೇತ್ರ ಹೇಳಿರೋದು, ಪೌಲನು ನಿಮ್ಮ ರಕ್ಷಣೆ ಕಾಪಾಡಿಕೊಳ್ರಪ್ಪ, ಇಲ್ಲ ನಷ್ಟಪಡಿಸ್ಕೊಂತೀರ ನೀವು ಅಂತ ಹೇಳ್ಬಿಟ್ರು. ಅಷ್ಟು ತಾಳ್ಮೆ ಇರ್ಬೇಕು ನಮಗೆ, ತಾಳ್ಮೆ ಕಲಿಬೇಕು ನಾವು. ಸರಿನಾ? ಆ ರೀತಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಪ್ರಸಾದ್ ಡಿಸ್ಚಾರ್ಜ್ ಮಾಡ್ತಿದ್ದ ಆಂಬುಲೆನ್ಸ್ ಆಚೆ ಬರ್ತಾ ಇದೆ. ನಾನು ಏನು ಮಾಡ್ತೆ, ಅದು ಆಪೋಸಿಟಲ್ಲಿ ಗಾಡಿ ನಿಲ್ಸಿದ್ದೆ. ಅದು ಒನ್ ವೇ, ಅದು ಬರಬೇಡ್ದು, ಗಾಡಿ ಓಡಿಸ್ಕೊಂಡು ಬರಬೇಡ್ದು. ನಾನು ಓಡಿಸ್ಕೊಂಡು ಹೋಗ್ಬಾರ್ದು, ಅಲ್ಲಿ ತಳ್ಕೊಂಡು ಹೋಗ್ಬಿಡೋಣ, ಕ್ರಾಸ್ ಮಾಡೋಣ, ಆಂಬುಲೆನ್ಸ್ ಹೋಗುತ್ತಲ್ಲ ಅಂದ್ಬಿಟ್ಟು ಕ್ರಾಸ್ ಮಾಡಿಬಿಟ್ಟೆ. ಒಂದು ಪೊಲೀಸವನು ಒಂದು ಇಟ್ಬಿಟ್ಟ, ಏನು ಬೈತಾನೆ, ಏನು ಮಾತಾಡ್ತಾನೆ ಗೊತ್ತಾ. ನಾನು ಅಷ್ಟು ತಾಳ್ಮೆಯಿಂದ ಮಾತಾಡ್ತೀನಿ, ಬಾ ಆಂಬುಲೆನ್ಸ್ ಹೋಗ್ತಾ ಇದ್ದಪ್ಪ, ಅದಕ್ಕಪ್ಪ ನಾನು ತಳ್ಕೊಂಡು ಬಂದಪ್ಪ, ಓಡಿಸ್ಕೊಂಬಂದ್ರೆ ನೀನು ಹಿಡಿದದೆ ನ್ಯಾಯ, ನಾನು ತಳ್ಕೊಂಬಂದಪ್ಪ ನಾನು ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಮೊನ್ನೆ ನಡೆದಿರೋ ಘಟನೆ, ಇನ್ನೊಬ್ರು ಇದ್ರೆ ಅವನು ಹೊಡೆದು ಬಿಡ್ತಾ ಇದ್ರು. ಆಂಬುಲೆನ್ಸ್ ಬರ್ತಾ ಇದೆ, ಒಂದು ಸೀರಿಯಸ್ ಕಂಡೀಷನ್ ಹೋಗ್ತಾ ಇದೆ, ನೀನು ಈಗ ನೀನು ಇದು ಮಾಡ್ತಾ ಇದೆ ಅಂತ ಜೊತೆಲಿ ಇನ್ನೊಂದು ಬದಲು ಓಡ್ಬೋದು. ನಾನು ಫೋನ್ ಮಾಡಿ ಇನ್ನೊಂದು ಬದಲು ಈ ಥರ ಹಿಡಿದು ಬಿಟ್ಟಿದ್ದಾರೆ ಬದಲ್ ಅಂತ. ಆ ಇನ್ನೊಂದು ಬದಲು ಓಡ್ ಬಂದ್ರು. ನಾನಿದ್ರೆ ಮೊಕ್ಕಕ್ಕೆ ಚೆಜ್ ಬಿಡ್ತಾ ಇದ್ದರು. ಇಲ್ಲ, ಇನ್ನೊಬ್ರ ಇದ್ರೆ ಸರಿನಾ, ಇನ್ನೊಬ್ರ ಇದ್ರೆ ಏನ್ ಮಾಡೋರು, ಹೊಡೆದು ಬಿಡೋರು. ಏನು ಅದು ಕೇಸು ಹಾಕ್ಬೋದಂತೆ. ಆಂಬುಲೆನ್ಸ್ ಹೋಗುವಾಗ ಇಂಥ ಸನ್ನಿವೇಶದಲ್ಲಿ ಏನ್ ಮಾಡ್ಬೇಕು, ನೀನು ದಾರಿ ಬಿಡಬೇಕು ಅಂತ. ಆಮೇಲೆ ಆಂಬುಲೆನ್ಸ್ ಸರ್ ಅವ್ರನ್ನ ಬಿಡಿ ಸರ್ ಅಂದ ಆಂಬುಲೆನ್ಸ್ ಅವನು. ನಾನು ಹೇಳ್ತಾ ಇದ್ದೀನಿ, ಕೇಳಿಲ್ಲ, ಆಮೇಲೆ ಬಿಟ್ಟ. ಸರಿನಾ? ಹಂಗಿರುವಾಗ ಏನಂತ ಇಂಥ ಸನ್ನಿವೇಶಗಳು ಏನಾಗುತ್ತೆ, ನಮ್ಮಲ್ಲಿಗೆ ಕೆಲವು ಸನ್ನಿವೇಶಗಳು ಬಂದ್ಬಿಡುತ್ತೆ.
ಸರಿನಾ? ಹಂಗಿರುವಾಗ ನಾವು ಮೀರ್ ಬಿಡ್ತೀವಿ ಕೆಲವು ಸಮಯದಲ್ಲಿ. ಅದು ನಾವು ಒಂದೊಂದು ದಿನವನ್ನು ಕಳಿಬೇಕು ನಾವು. ಸರಿನಾ? ನೆಕ್ಸ್ಟ್, ಆ ಅದರ ಮಾಂಸ ಹೆಂಗಿರುತ್ತೆ? ಚೆನ್ನಾಗಿ ರುಚಿಯಾಗಿರುತ್ತೆ. ಯಾರಿಗೆ ರುಚಿಯಾಗಿದೆ ಇದು? ಸೈತಾನವನಿಗೆ. ಸೈತಾನು ಬೇಟೆಗಾರ ಇದಾರಲ್ಲ, ಬೇಟೆಗಾರನ ಅಂತ ಇದಲ್ಲ, ಅಲ್ಲಿ ತಾಯಿ ಹೇಳ್ತಲ್ಲ, ಸಾಲಮನ್ ತಾಯಿ, ಬೇಟೆಗಾರನ ಕೈ, ಅವಾಗ ಬೇಟೆಗಾರನ ಸೈತಾನವನು ಇಲ್ವಾ? ಆ ಸೈತಾನವನಿಗೆ ಏನಾಗಿರುತ್ತಂತೆ ನೋಡುವಾಗ, ನಮ್ಮ ಮಾಂಸ ಹೆಂಗಿರುತ್ತಂತ ನೋಡುವಾಗ ಅವನ್ ಟೇಸ್ಟ್ ಆಗಿರ್ತದ. ತಿನ್ನಕ್ಕೆ ಏನ್ ಮಾಡ್ತಾ ಇರ್ತಾನೆ? ಆ ತರನ ಕಾಯ್ತಾ ಇರ್ತಾನೆ. ಸರಿನಾ? ನಮ್ಮನ್ನ ಯಾವಾಗ ನಾಶ ಮಾಡಂತ ಕಾಯ್ತಾ ಇರ್ತಾನೆ. ಸರಿನಾ? ದೇವ್ರಿಗೂ ನಮಗೂ ಆ ಒಂದು ರಿಲೇಶನ್ಶಿಪ್ ಇಳಿದ್ರೆ ಮಾಡಕ್ ಕಾಯ್ತಾ ಇರ್ತಾನೆ. ಅದಕ್ಕೆ ಪೌಲ್ ಬೇರೆ ಆಂಗಿಲ್ ನಿಮ್ಮ ಮಾತಾಡಿದೆ, ಇಡೆ ಬಿಡದ್ರೆ ಪ್ರಾರ್ಥನೆ ಮಾಡ್ರಿ ಅಂದ್ರು. ಅವು ಇಡೆ ಬಿಡದೆ ಪ್ರಾರ್ಥನೆ ಮಾಡಿ ಅಂದ್ರೆ ಏನರ್ಥ? ನಾವು ಕಲಿಯುವಂತ ವಿಷಯ ಪ್ರೀತಿಯ ಸೋಸರೆ, ನಾವು ಯಾವಾಗ ದೇವ್ರು ನಮ್ಮನ್ನು ಸಮರ್ಪಣೆ ಮಾಡಿದೋ, ಒಡಂಬಡಿಕೆ ಮಾಡಿದೀವೋ, ಯಾವಾಗಲೂ ದೇವ್ರ ಸಂಘ ಸಂಪರ್ಕದಲ್ಲಿನೇ ಇರಬೇಕು. ತಂದೆ ಮಗ ಅಂತ ಒಂದು ಸಂಪರ್ಕ ಇದೆ ನೋಡಿದ್ರ, ಆ ಸಂಪರ್ಕದಲ್ಲಿ ಏನ್ ಮಾಡ್ಬೇಕು? ನಾವು ಇಡೆ ಬಿಡದ್ರೇ ಇರಬೇಕು ಪ್ರೀತಿಯ ಸೋಸರೆ. ಅದು ಅರ್ಥ ಮಾಡ್ಕೊಳ್ಳಿ. ಇಡೆ ಬಿಟ್ಬಿಡ್ತೀವಿ. ಇಡೆ ಬಿಡೋದಂದ್ರೆ ಏನರ್ಥ? ಲೋಕದ ಈ ಪಾಪಗಳ ಕಾಡಿನ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡ್ತಾರೆ, ಪಾಪ ಅನ್ನೋಲ್ಲಿ ಎಳ್ಕೊಂಡು ಹೋಗುತ್ತಲ್ಲ, ಎಳ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಇಡೆ ಬಿಡ್ತೀವಿ ನಾವು. ಹಂಗೆ ಇಡೆ ಬಿಡಿದ್ರೆ ಏನ್ ಮಾಡ್ಬೇಕು? ನಮ್ಮನ್ನೇ ಕಾದು ಕಾಪಾಡ್ಕೋಬೇಕು. ಸರಿನಾ? ಇದೆಲ್ಲ ನಮಗೆ ಒಂದು ಎಚ್ಚರಿಕೆ ಆಗಿರುವಂತ ಮಾತುಗಳು ದೇವರು ಕೊಟ್ಟಿರೋದು. ಸರಿ, ಅದು ಕೊಂಬು ಇಟ್ಟಿರ ನೋಡಿ. ಕೊಂಬು ಇರುತ್ತೆ. ಯಾವೊಂದು ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡುವಾಗ ಅದು ಏನ್ ಮಾಡುತ್ತೆ ಅಂದ್ರೆ, ಆ ಕೊಂಬುನ ಏನ್ ಮಾಡ್ಕೊಬಿಡುತ್ತೆ? ಸೇಫ್ಟಿ ಮಾಡ್ಕೊ. ಸರಿನಾ? ಅದಕ್ಕೆ ಅದೇ ರೀತಿಯಲ್ಲಿನೇ ನಮಗಿರುವಂತ ಕೊಂಬು ಯಾವುದು? ನಮ್ಮಲ್ಲಿ ಬರುವಂತ ಎಮ್ಮೆ ಅಲ್ಲ. ನಾನಂತೂ ಸುಬಾ ಅಂತ ಕೊಂಬು ಮೊಳ್ತಿದ್ಯಾ ಅಂತ ಕೇಳ್ತಾರೆ ನೋಡಿ. ಇವನ್ಗೆ ದೊಡ್ಡ ಕೊಂಬು ಮೊಳ್ತಿದೆ ಅಂತ ಹೇಳ್ತಾರೆ ನೋಡಿ. ಲೋಕದಲ್ಲಿ ಆ ಕೊಂಬಲ್ಲ, ನಮಗ್ ಕೊಂಬು ಮೊಳಿಬೇಕು. ಯಾವ ಕೊಂಬು? ದೇವರು ವಾಕ್ಯ ಎಂಬ ಕೊಂಬು ಏನಾಗ್ಬೇಕು? ನಮ್ಮ ಬ್ರೈನ್ ಅಲ್ಲಿ ಇಡಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದು ಕೊಂಬು ತಲೆ ಮೇಲೆ ತಾನಿದೆ. ಆ ಕೊಂಬು ದೇವ್ರ ವಾಕ್ಯ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಇಡ್ಬೇಕು ನಾವು. ಅದು ಡ್ಯಾಬನಕಲ್ ನೋಡ್ತೀವಿ ನೋಡಿ. ನಾವು ಡ್ಯಾಬನಕಲಲ್ಲಿ ಆ ಸ್ತಂಭಗಳಿದೆ ನೋಡಿ. ಆ ಸ್ತಂಭಗಳ ಮೇಲೆ ಏನು ಆ ಚಾಪಿಟರ್ ಇದಲ್ಲ, ಮೇಲೆ ಒಂದು ಕ್ಯಾಪ್ ಹಾಕ್ತಾರಲ್ಲ, ಕ್ಯಾಪ್ ಬೆಳ್ಳಿಯಲ್ಲಿ. ಆ ಒಂದು ಸ್ತಂಭಗಳು ಯಾರನ್ನ ಸೂಚನೆ ಮಾಡ್ತಾ ಇದೆ? ಕ್ರಿಸ್ತನ ಸ್ವೀಕಾರ ಮಾಡ್ಕೊಂಡ್ ಬಂದಿರುವ, ಆ ಹೆಜ್ಜೆಯಲ್ಲಿ ನಡಿಬೇಕು ಬಂದಿರುವಂತ ಪರಿಪೂರ್ಣ ಮನುಷ್ಯನ ಆಗ್ಬೇಕಂತ ಬಂದಿರುವಂತ ಮನುಷ್ಯನಿಗೆ. ಸರಿನಾ? ಅದ್ರ ಮೇಲೆ ಕ್ಯಾಪ್ ಅಂತ ಏನರ್ಥ? ಯಾವಾಗ ಕ್ರಿಸ್ತನ ದಾರಿಯಲ್ಲಿ ನಡಿಬೇಕಂತ ಬಂದಿರುವಂತ ಭಕ್ತರ ಒಳಗಡೆ ಅದು ಸೀಲ್ದಂಗೆ, ಯಾವ ಮರ ಸ್ತಂಭ ಇದೆ ನೋಡಿ, ಅದು ಸೀಲ್ದಂಗೆ ಮೇಲೆ ಏನ್ ಮಾಡ್ತೀವಿ? ಒಂದು ಕ್ಯಾಪ್ ಹಾಕ್ತಿವಲ್ಲ, ಹಂಗ ಬೆಳ್ಳಿಯಲ್ಲಿ ಕ್ಯಾಪ್ ಹಾಕ್ತಿವಲ್ಲ, ಅದೇ ರೀತಿಯಲ್ಲಿ ನಮ್ಮ ಜೀವನ ನಾಶ ಆಗದ್ರೆ ಇರಬೇಕಂದ್ರೆ ಬೆಳ್ಳಿ ಅಂತ ಕ್ಯಾಪ್ ಇಲ್ಲಿ ಹಾಕೋಬೇಕು ತಲೆಗೆ. ಹಂಗಂದ್ರೆ ಬೆಳ್ಳಿಯನ್ನು ಏನು ಸೂಚನೆ ಮಾಡಿದ್ರೆ ದೇವರ ವಾಕ್ಯವನ್ನು, ಶುದ್ಧವಾಗಿರುವಂತ ವಾಕ್ಯಗಳನ್ನು, ಆ ವಾಕ್ಯಗಳನ್ನ ಏನ್ ಮಾಡ್ಕೋಬೇಕಂದ್ರೆ ನಮ್ಮ ತಲೆ ಒಳಗಡೆ ನಾವು ಇಟ್ಕೋಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ. ನಮ್ಮ ತಲೆ ಒಳಗಡೆ ದೇವ್ರ ವಾಕ್ಯ ಇಟ್ಟುಕೊಂಡ್ರೆ ಅಂತ ಇಟ್ಕೊಳ್ಳಿ, ನಮಗೆ ಲೋಕದಿರಂತ ಕೊಂಬು ಮೊಳೆಯಲ್ಲ. ನಮಗೆ ಮೊಳೆಯಂತ ಕೊಂಬು ಯಾವುದು? ದೇವರು ಸತ್ಯವಂತ ವಾಕ್ಯಗಳನ್ನು ಮೊಳೆಯುವಾಗ ಏನ್ ಮಾಡ, ಯಾವ ಒಂದು ಪ್ರಾಣಿಗಳು ಬಂದ್ರು ಸರಿ, ನಾವೇನ್ ಮಾಡ್ತೀವಿ? ಅದನ್ನೇ ಆ ವಾಕ್ಯಗಳನ್ನ ಇಟ್ಟು ಅವನ್ನೇ ಜಯಿಸ್ತೀವಿ, ತಡಿತೀವಿ ಅದನ್ನೇ. ಅದೇ ವಾಕ್ಯನೂ ಇದಲ್ಲ. ಅದೇ ಪೇತ್ರ ಹೇಳ್ತಾರೆ ನೋಡಿ, ಅವನಿಗೆ ಎದುರು ನಿಲ್ರಿ, ಅವ್ನಿಗೆ ಎದುರು ಮಾಡ್ರಿ, ನೀವು ಎದುರು ನಿಲ್ರಿ. ಈ ಪ್ರಾಣಿ, ಜಿಂಕೆ ಬರೋ ಪ್ರಾಣಿಗಳು ಎದುರು ಹೆಂಗೆ ನೀ ಕೊಂಬಿನ ಎದುರು ನಿಲ್ಲಿ ಅದನ್ನು ಹೋರಾಡುತ್ತೋ, ಅದೇ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ದೇವರು ವಾಕ್ಯ ಅಂತ ಸತ್ಯ ನಮ್ಮನ್ನು ಇಟ್ಟುಕೊಂಡು ಏನ್ ಮಾಡ್ಬೇಕು? ಅವನು ತರುವಂತ ಆ ಪಾಪಗಳೆಲ್ಲವನ್ನು ಏನ್ ಮಾಡ್ಬೇಕು? ನಾವು ಎದುರಿಸಬೇಕು. ಉದಾಹರಣೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಸುಳ್ಳು ಹೇಳುವಂತ ವಿಷಯ. ಸುಳ್ಳು ಹೇಳಿದ್ರಂತ ಮನುಷ್ಯನ ಯಾರನ್ನ ಇದ್ದಾರೆ ಲೋಕದಲ್ಲಿ? ಎಲ್ಲಾ ಮನುಷ್ಯರ ಒಳಗಡೆನೆ ಸುಳ್ಳು ಅನ್ನೋದು ಇದೆ. ಆ ಸುಳ್ಳಿಗೆ ಮೂಲ ಪುರುಷ ಯಾರು? ಸೈತಾನವನು. ಸುಳ್ಳಿಗೆ ಮೂಲ ಪುರುಷ ಸೈತಾನವನು. ಸರಿಯಾ? ಅವು ಸುಳ್ಳು ಹೇಳುವಂತ ಸನ್ನಿವೇಶ ನಮ್ಮ ಜೀವನದಲ್ಲಿ ಬರುವಾಗ ಏನ್ ಮಾಡ್ಬಿಡ್ತೀವಿ? ನಾವು ಸತ್ಯವನ್ನು ಕೇಳಿದೀವಿ, ದೇವ್ರ ಸಂಗಡ ಒಡಂಬಡಿಕೆ ಮಾಡಿರ್ತೀವಿ ಇಲ್ವಾ? ಮಾಡಿರಂತ ನಾವುಗಳು ಏನ್ ಮಾಡ್ಬಿಡ್ತೀವಿ? ಆಟೋಮೆಟಿಕ್ ಆಗಿ ಸುಳ್ಳು ಎದುರ್ಸಕ್ಕಾಗಿಲ್ಲ ಅಂತ ಅರ್ಥ. ಯಾವಾಗ ಸುಳ್ಳು ಹೇಳೋದು ಆ ಸನ್ನಿವೇಶದಲ್ಲಿ ಸಿಕ್ಕಾಕೊಬಿಡ್ತೀವೋ, ಅವಾಗ ಏನ್ ಮಾಡಿಲ್ಲ ನಾವು? ಅದನ್ನ ಎದುರ್ಸಕ್ಕಾಗಿಲ್ಲ. ಅವಾಗ ಅದು ಎದುರಿಸಬೇಕ? ಇಲ್ಲಪ್ಪ, ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ? ಸುಳ್ಳು ಹೇಳಕೂಡ್ದು, ಇಂಥ ತಪ್ಪು ಮಾಡಕೂಡ್ದು ಅಂತ ಹೇಳಿದೆ, ನಾವು ಮಾಡಬೇಡ್ದು ಅಂತ ಆ ಮನಸ್ಸನ್ನ ತೆಗೆದಾಕುವಾಗ ಮತ್ತೆ ಏನ್ ಮಾಡಲ್ಲ ಅವನು? ಅದನ್ನೇ ನಮ್ಮ ಮುಂದೆ ತರಲ್ಲ ಅವನು. ನಮ್ಮ ಹೊಸ ರೋಡಲ್ಲಿ ಒಂದು ಬ್ರದರ್ ಇಬ್ನೇಸರ್ ಅಂತ ಇದ್ದಾರೆ. 3 ವಾರಕ್ಕೆ ಮುಂಚೆ ಹೇಳಿದ್ದ ವಿಷಯ. ನಾನು ಅವರು ಒಂದು ಕಡೆ ಟ್ರೀಟ್ಮೆಂಟ್ಗೋಸ್ಕರ ಕಾರಲ್ಲಿ ಹೋಗ್ತಾ ಒಂದು ವಿಷಯ ಹೇಳಿದ್ರು. ಬ್ರದರ್ ಊರಲ್ಲಿ ಬಂದು ಅವ್ರದ್ದು ಅಲ್ಲಿ ಊರು,
ಹಳ್ಳಿ ಕಡೆ ಇರೋ ಊರು. ಅವ್ರು ಏನು ಹೇಳಿದ್ರು ಅಂದರೆ, ಬ್ರದರ್ ಈ ಗೌರ್ಮೆಂಟಲ್ಲಿ ಸ್ವಲ್ಪ ಲೋನ್ ಕೊಡ್ತಾರೆ ಬ್ರದರ್, ಒಂದೂವರೆ ಲಕ್ಷ ಎಷ್ಟೋ ಹೇಳಿದ್ರು ಅವರು. ಲೋನ್ ಕೊಡ್ತಾ ಇದಾರೆ ಬ್ರದರ್. ಅವ್ರು ಲೋನ್ ಹೆಂಗೆ ಕೊಡ್ತೀನಿ ಅಂದರೆ, ನಾವಿರೋದು ಬ್ಯಾಂಗ್ಳೂರು, ಅಲ್ಲಿರೋಂಥ ಅವ್ರದ್ದು ಒಂದು ಮನೆ ಇದೆ, ಚಿಕ್ಕ ಮನೆ ಇದೆ. ಆದರೆ ಹಸು ಇರಬೇಕಂತೆ, ಹಾಲು ಕರಿಯುವಂಥ ಹಸು ಇರಬೇಕಂತೆ. ಹಸು ಇದ್ದರೆ ಬ್ರದರ್ ಲೋನ್ ಕೊಡ್ತಾರಂತೆ ಬ್ರದರ್. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಬೇರೆ ಹಸು ಹತ್ರ ನಿಂತು ನೀವು ಫೋಟೋ ಹಿಡ್ಬಿಡ್ರಿ, ಇಲ್ಲ ಬೇರೆಯವ್ರ ಮನೆ ಹತ್ರ ಹೋಗಿ ನಿಂತು ಆ ಹಸು ಹತ್ರ ನಿಂತು ಫೋಟೋ ಇಟ್ಬಿಡ್ರಿ, ಇಲ್ಲ ಬೇರೆ ಆ ಹಸುನ ನಿಮ್ಮ ಮನೆ ಹತ್ರ ತಂದು ಕಟ್ಟಾಕ್ಬಿಟ್ಟು ಅಲ್ಲಿ ಫೋಟೋ ಇಟ್ಬಿಡ್ತೀವಿ ಸರ್, ನಿಮಗೆ ಲೋನ್ ಇಮಿಡಿಯೇಟ್ಲಿ ಲೋನ್ ಸ್ಯಾಂಕ್ಷನ್ ಆಗ್ತಂತ. ಸರಿನಾ? ನಾನು ಕಲಿತಾ ಸರಿ ವಿಷಯ ಅವರಿಂದ. ಅವ್ರು ಏನು ಹೇಳಿದ್ರು, ಕಾರಲ್ಲಿ ಹೋಗ್ತಾ ಅದೇ ದಾರಿ ನಿಂತ್ಬಿಟ್ಟಿದ್ದಾರೆ. ಅವ್ರು ಫೋನ್ ಮಾಡ್ದೆ ಹಿಂಗೆ ಹೇಳಿದ ತಕ್ಷಣ ಹಂಗೆ ರಿಟರ್ನ್ ಬಂದ್ಬಿಟ್ಟಿದ್ದಾರೆ. ಇಲ್ವಾ? ನಂದು ಹಸು ಇಲ್ಲ ಇಲ್ವಾ? ಅದು ಯಾರ್ದು ಹಸು? ಅದು ನಂದಂತ ಹೇಳ್ಬೇಕಂತೆ. ಆಮೇಲೆ ಅದು ಹಾಲು ಕರಿಯೋದು ಎಷ್ಟು ಲೀಟ್ರ್ ಕರಿತಂದು ಕೇಳ್ತಾರೆ ಅವರು. ಇವ್ರಿಗೆ ಗೊತ್ತಿರಲ್ಲ, ಅದನ್ನು ಸುಳ್ಳು ಹೇಳ್ಬೇಕು. ಇದೆಲ್ಲ ಥಿಂಕ್ ಮಾಡಿ ಏನು ಮಾಡಿದ್ರು, ಓಹೋ ಇದು ಸರಿ ಬರಲ್ಲಪ್ಪ, ಇದು ಸೈತಾನ ಕ್ರಿಯೆ ನಡೀತಾ ಇದ್ದಪ್ಪ ಅಂದ್ಬಿಟ್ಟು ಏನು ಮಾಡ್ಬಿಟ್ರು, ಆಟೋಮೆಟಿಕ್ ಬಂದ್ಬಿಟ್ರು ರಿಟರ್ನ್. ಪೆಟ್ರೋಲ್ ಹೋದ್ರೂ ಪರವಲ್ಲ, ಅಂದರೆ ಲಾಸ್ ಆದ್ರೂ ಪರವಲ್ಲಪ್ಪ ಅಂದ್ಬಿಟ್ಟು ರಿಟರ್ನ್ ಬಂದಿದ್ದು ನೋಡಿ. ಹಂಗೆ ಬಂದಿದ್ದಕ್ಕೆ ಕರೆಕ್ಟಾಗಿ ಬೇರೆ ಕಡೆ ಅನುಕೂಲ ಮಾಡಿ ಕೊಟ್ಟಿದ್ದೇವೆ. ಏನು ಹೇಳ್ತೇನೆ ಪೀದರ್ಸವ್ರೆ, ಇದು ಒಬ್ಬರು ನೋಡಿ ನಾವು ಲೆಸನ್ ಕಲಿಬೇಕು ಅಷ್ಟೇ, ಸರಿನಾ? ಒಬ್ಬರು ನಾವು ಒಂದು ಲೆಸನ್ ಕಲಿಯುವಾಗ ಏನು ಮಾಡ್ತೀವಿ ಅಂದರೆ, ಅದ್ರ ಬೆಳೆಕಾಗುತ್ತೆ. ನಾವು ಆ ಕೊಂಬು ದೇವರ ವಾಕ್ಯ ನಮ್ಮಲ್ಲಿ ಇಟ್ಕೋಬೇಕು, ನಮ್ಮ ಬ್ರೈನಲ್ಲಿ ಇಡಬೇಕು. ಇಟ್ಟನೆ ಇಲ್ಲಂದ್ರೆ ಇಟ್ಕೊಳ್ಳಿ, ಆ ಥರ ಜಯಿಸಕ್ಕಾಗಲ್ಲ, ಸರಿನಾ? ಹಂಗಿರುವಾಗ ಕೊಂಬು ಇಲ್ಲಾಂದ್ರೆ ಜಿಂಕೆಗೆ, ಅದು ಪ್ರಾಣಿಗಳ ಜಯಿಸಕ್ಕಾಗಲ್ಲ. ಅದೇ ರೀತಿ ನಮ್ಮಲ್ಲಿ ಬಂದು ಆ ಒಂದು ದೇವರ ವಾಕ್ಯ ಇಳಿದ್ರೆ ಅಂತ ಇಟ್ಕೊಳ್ಳಿ, ಇಲ್ವಾ? ಅದಕ್ಕೆ ಹೇಳ್ತಾ ಇರೋದು, ನಾವು ಹಗಲು ರಾತ್ರಿ ಏನು ಮಾಡ್ಬೇಕು, ಅದನ್ನೇ ಧ್ಯಾನ ಮಾಡಬೇಕು. ಎಷ್ಟು ನೀವು ಬೈಬಲ್ ಓದ್ತಿರೋ, ಎಷ್ಟು ಅದನ್ನು ಸ್ಟಡಿ ಮಾಡ್ತಿರೋ, ಇಲ್ಲೋ ಎಷ್ಟು ದೇವರ ವಾಕ್ಯವನ್ನು ಕೇಳ್ತಿರೋ, ಅಷ್ಟು ನೀವು ಏನು ಮಾಡೋಕ್ಕಾಗತ್ತೆ, ನಿಮ್ಮನ್ನೇ ಈ ಪ್ರಾಣಿಗಳಿಂದ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲದ್ರೆ ನಾಶ ಆಗ್ತೀವಿ, ನಮ್ಮ ಕಾನ್ಸಿಕ್ರೇಷನ್ ಲೈಫು ಹೋಗುತ್ತೆ. ದೇವ್ರಿಗೆ ಇಡಲ್ಪಟ್ಟು ಆ ಅವಕಾಶವನ್ನು ಕಳ್ಕೊಂತೀವಿ ನಾವು. ಅರ್ಥ ಆಯ್ತು ಸರಿ? ಇದಾಯ್ತಾ? ಬೇರೆ ಏನು ನೋಡ್ಬೇಕಾ? ಇದೆಲ್ಲ ಹೇಗಿದೆ. ಇವಾಗ ಏನಾಗುತ್ತೆ, ಜಿಂಕೆಗೆ ದಾಹ ಉಂಟಾಗುತ್ತೆ. ದಾಹ ಉಂಟಾಗುವಾಗ ಎಲ್ಲಿ ಬರುತ್ತೆ? ನೀರ ಹತ್ರ ಬರುತ್ತೆ, ಸರಿನಾ? ನೀರ ಹತ್ರ ಬರುವಾಗನೂ ಕೆಲವು ಪ್ರಾಣಿಗಳು ಕಾಯ್ತಾ ಇರುತ್ತೆ. ಅದೆಲ್ಲ ಇಷ್ಟವರೆಗೂ ನೋಡ್ಬಿಟ್ಟಿವಿ. ಯಾವಾಗ ನೀರಂದ್ರೆ ಸತ್ಯ ಇಲ್ವಾ, ನಮಗೆ ಹೆಚ್ಚಾಗಿರೋಂಥ ಸತ್ಯವನ್ನು ಎಷ್ಟು ನಾವು ಕೇಳ್ತಾ ಇರ್ತೀವೋ ಇಲ್ವಾ, ಅದು ದಾಗದಲ್ಲಿ ನಾವು ಜೀವಿಸ್ತಾ ಇರ್ತೀವೋ, ಏನ್ ಮಾಡ್ತಂದ್ರೆ ಪ್ರಾಣಿಗಳು ಕಾಯ್ತಾ ಇದ್ರೆ ನಮ್ಮನ್ನ ನಾಶ ಮಾಡಕ್ಕೆ ನಾವು ಎಚ್ಚರಿಕೆ ಆಗಿರ್ಬೇಕು. ಅದು ಮಾತ್ರವಲ್ಲ, ನೀರು ಒಳಗಡೆಯಿಂದಾನೇ ಏನಾಗುತ್ತೆ, ಮೊದಲೇ ಕಾಯ್ತಾ ಇರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಷಯ ಇಲ್ಲಿ ಮುಗಿಸೋಣ. ನೀರು ಒಳಗಡೆ ಮೊದಲೇ ಎದ್ದು ಎಳೆಯುತ್ತೆ. ಹಂಗಂದ್ರೆ ಈ ಜಿಂಕೆ ಜಿಂಕೆ ನಾವಂತ ನೋಡ್ಬಿಟ್ಟಿವಿ ಇಲ್ವಾ? ನಾವು ಇರುವಾಗ ನಾವು ಕುಡಿಯುವಂತ ನೀರು ಯಾವುದು? ಸತ್ಯಗಳು. ಆ ಸತ್ಯದಲ್ಲಿ ನಾವು ನಡೀತಾ ಇರುವಾಗ, ಜೀವಿಸ್ತಾ ಇರುವಾಗ, ಆ ಸತ್ಯದಲ್ಲಿ ಇರುವಂತವರಲ್ಲಿನೇ ಏನ್ ಮಾಡ್ತಾರೆ, ಕೆಲವರು ಏನ್ ಮಾಡ್ತಾರೆ, ಎದ್ದೋಲ್ತಾರೆ. ಹೇಳಿದ ಅರ್ಥ ಆಯ್ತಾ? ಸತ್ಯಕ್ಕೋಸ್ಕರ ಬರ್ತಿರ್ತೀವಿ ನಾವು ಇಲ್ವಾ? ಸತ್ಯವನ್ನ ಕೆಲವು ವಿಷಯಗಳು ಹೇಳ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ವಾ? ಸತ್ಯಗೆ ಹೇಳಿ ಸತ್ಯದಲ್ಲಿ ನಡಿಬೇಕು, ಜೀವಿಸ್ಬೇಕಂದ್ರೆ ನಾವು ಬರುವಾಗ ಏನ್ ಮಾಡ್ತೇವೆ, ಮೊದಲೇ ಸತ್ಯ ಇಲ್ಲಪ್ಪ, ಸತ್ಯ ನಮಗೆ ಇದ್ದ ಟ್ರೂತ್, ನಮಗೆ ಇದ್ರಲ್ದ ನಾವು ಬೆಳಿಬೇಕು, ಇದ್ರ ನಮ್ಮನ್ನ ಆತ್ಮೀಯದಲ್ಲಿ ಬೆಳೆಸುತ್ತೆ ನಮ್ಗೆ ಅಂದ್ರೆ ನಾವು ಬಂದಿದೀವಲ್ಲ. ನಿಮ್ಗೊಂದು ಎಚ್ಚರಿಕೆ ಹೇಳ್ಕೊಡ್ತಾ ಇದೀನಿ ಪೀತರ್ಸವ್ರೆ ಇಲ್ವಾ? ಎಲ್ಲಿ ಸತ್ಯ ಇಲ್ಲ, ಯಾವ ಒಂದು ಪಂಗಡದಲ್ಲಿ ಇಲ್ಲ, ಯಾವ ಒಂದು ಡಿನಾಮಿನೇಷನ್ ಜಗೋಡ್ನೆಸ್ ಅಲ್ಲಿ ಇಲ್ಲ, ಲ್ಯಾಮನ್ಸ್ ಅಲ್ಲಿ ಇಲ್ಲ, ಕೆಲವು ಡಿನಾಮಿನೇಷನ್ ಸೆವೆಂತ್ ಡೇ ಇಲ್ಲ, ಬ್ರದರ್ಸ್ ಅಲ್ಲಿ ಇಲ್ಲ, ಬೆಂಡಗೋಸ್ ಅಲ್ಲಿ ಇಲ್ಲ, CS ಇಲ್ಲ, ಎಲ್ಲಿ ಇಲ್ಲಪ್ಪ. 54,000 ಮೇಲೆ ಪಂಗಡಗಳಿದೆ, ಅದರಲ್ಲಿ ಎಲ್ಲಿ ಸತ್ಯಗಳಿಲ್ಲ. ಇಲ್ಲಿ ಯಾವ ಸತ್ಯ ಇದೆ ಅಂತ ಏನ್ ಮಾಡಿದೀವಿ, ಇಲ್ಲಿ ಬಂದು ಸೇರಿ ಕೆಟ್ಟ ಇದ್ರ ಒಳಗಡೆಯಿಂದನೇ ಏನ್ ಮಾಡ್ತಾರೆ, ಮೊದಲೇಗಳು ಇದ್ದೆ. ಹೇಳಿ ಅರ್ಥ ಆಗಿಲ್ಲಲ್ಲ? ಮೊಸಳೆ ಕಣದಲ್ಲಿ ಮೊಸಳೆಗಳಿದೆ, ಎದ್ದು ಬಿಡುತ್ತೆ, ಟಕ್ಕಂತ ಇಳಿಬಿಡುತ್ತೆ. 1-2-3 ವಿಷಯ ಇಲ್ಲ, ಒಂದು ವಿಷಯಗಳು 1-2 ವಿಷಯ ಹೇಳ್ತೀನಿ ಕೇಳಿ. ಮೊಸಳೆ ಇದು ನಮ್ಮ ಟ್ರೂತ್ನ ಕೇಳಿರೋವಂಥವ್ರು, ಸತ್ಯವನ್ನು ತಿಳಿದಿರೋವಂಥವ್ರು ಕೆಲವರು ಏನ್ ಮಾಡ್ತಾರೆ, ಯಾವ ರೀತಿ ಬೋಧನೆ ವಿಷಯದಲ್ಲಿ ಯಾವ ರೀತಿ ಬೋಧನೆ ಮಾಡ್ತಾ ಅಂದ್ರೆ, ನಮ್ಮ ಆತ್ಮ ವಿಷಯದಲ್ಲಿ ಏನ್ ಹೇಳ್ತೀವಿ ಇರಿ ನೀವು, ಆತ್ಮ ವಿಷಯದಲ್ಲಿ ಏನ್ ಹೇಳ್ತಾರೆ, ಆತ್ಮ ಅಂದ್ರೆ ಏನ್ ಹೇಳಿ, ಇರ್ಬಿದೆ ಇಲ್ಲಿಗಲ್ಲ. ಆತ್ಮ ಅಂದ್ರೆ ಹೇಳಿ ಬೆದಷ್ಟ, ಹೊಸ ಕೇಳಿರೋ ಬೆದತ್ರ ಕೇಳಿರೋಂಥವ್ರು. ಆತ್ಮ ಅಂದ್ರೆ ಹೇಳಿ, ನಾವೇ ಆತ್ಮ.
ಆದ್ರೆ ಕನ್ನಡದಲ್ಲಿ ಆತ್ಮ ಅಂತ ಆಗಿಲ್ಲ, ಬದುಕೋ ಪ್ರಾಣಿ ಅಂತ ಆಗ್ಬಿಟ್ಟಿದ್ದಾರೆ. ನಾವು ಕನ್ನಡದ ಈ ಆತ್ಮ ಸಬ್ಜೆಕ್ಟ್ ಕನ್ನಡದವ್ರು ತೆಗಿಬೇಕಂದ್ರೆ ನಮಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅರ್ಥವೇ? ತಮಿಳಲ್ಲಿ ಇಂಗ್ಲಿಷ್ ಸೋಲ್ ಅಂತ ಇದೆ, ತಮಿಳಲ್ಲಿ ಆತ್ಮ ಅಂತ ಇದೆ, ಕನ್ನಡದಲ್ಲಿ ಬದುಕೋ ಪ್ರಾಣಿ ಪ್ರಾಣಿ ಅಂತ ಆಗ್ಬಿಟ್ಟಿದ್ದಾರೆ. ಹೆಂಗಪ್ಪ ಅವ್ರನ್ನ ವಿವರಿಸೋದು? ಇದನ್ನೇ 4-5 ಬೈಬಲ್ ಇಟ್ಟು ಅವ್ರನ್ನ ವಿವರಿಸಿ ಅವ್ರನ್ನ ಲೆವೆಲ್ ತರ್ತೀವಿ ಕನ್ನಡದವರೆಗೆ ನಾವು ಸಬ್ಜೆಕ್ಟ್ ಮಾಡುವಾಗ. ಸರಿನಾ? ಸರಿ, ಹಂಗಿರುವಾಗ ಆತ್ಮ ಅಂದ್ರೆ ನಾವು ಬದುಕೋ ಪ್ರಾಣಿಯಾಗಿರುವಂತ ನಾವು ಆತ್ಮಗಳು. ಸರಿಯಾ? ಸರಿ, ನಮ್ಮಲ್ಲಿ ಏನಂದ್ರೆ ನಾವು ಸತ್ರೆ ಈ ಆತ್ಮ ಏನಾಗುತ್ತೆ? ಸಾಯುತ್ತೆ. ಆತ್ಮಗೆ ಸಾವಿದೆ. ಸತ್ತು ಏನಾಗುತ್ತೆ ಆತ್ಮ? ಆ ಸತ್ತಿರೋ ಆತ್ಮಗೆ ದೇವ್ರು ಏನ್ ಮಾಡ್ತಾರೆ? ಒಂದು ಪುನರುತ್ಥಾನ ಕೊಡ್ತಾರೆ. ಕರೆಕ್ಟಾ? ಇದಾನೆ ಟ್ರೂತ್. ಇದಾನೆ. ಇದನ್ನ ಕಳ್ತಿರೋವಂಥವ್ರೆ ಈಗ ಏನಂತ ಬೋಧನೆ ಮಾಡ್ತಾ ಇದಂದ್ರೆ, ಇಲ್ಲಲ್ಲಪ್ಪ, ಸತ್ತಿರುವಂತ ಆ ಮನುಷ್ಯನು 4 ಪುನರುತ್ಥಾನ ಅಲ್ಲ, ಪುನರ್ಜನ್ಮದಲ್ಲಿ ಬರ್ತಾನೆ. ಕೇಳಿದ್ರ? ಕೇಳಿಲ್ಲಲ್ಲ? ಎದ್ದಿದೆ. ಸರಿನಾ? 4 ರೀತಿಯ ಪುನರ್ಜನ್ಮ ಹಿಂದೂಗಳಲ್ಲಿ ಹೇಳ್ತಾರೆ ನೋಡಿ. 7 ಜನ್ಮಗಳಿದೆ ಅಂತ ನೋಡಿದ್ರ? 7 ಜನ್ಮ ಅಂದ್ರೆ ನೀನು ಪ್ರಾಣಿಯ ಹುಟ್ಟಿತೀಯೋ, ಕಾಗೆ ಹುಟ್ಟಿತೀಯೋ, ಇಲ್ವಾ ನಾಯಾಗಿ ಹುಟ್ಟಿದೆಯೋ, ಮನುಷ್ಯನಾಗಿ ಹುಟ್ಟಿತೀಯೋ, ಯಾವ ರೀತಿ ನೀನು 4 ಪುನರ್ಜನ್ಮ ತೆಗಿತೀಯ ಅಂತ 7 ಜನ್ಮದ ತೆಗಿತ ಅಂತ ಹೇಳ್ತಾರಲ್ಲ, ಆ ರೀತಿ ಏನಾಗ್ತಾ ಇದೆ? ಕೆಲವರು ಎದ್ದೊಳ್ತಾರೆ. ಅದಕ್ಕೆ ತುಂಬಾ ವಿಷಯಗಳಿದೆ ಏನಂತ. ಅದಕ್ಕೋಸ್ಕರ ನಾವು ಏನ್ ಹೇಳ್ತಾ ಇದ್ದೇವೆ ಪ್ರೀತಿಯ ಸೋಸ್ರೆ, ದೇವರು ನಮಗೆ ಒಂದು ಬೇಸಿಕ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ, ಅಡಿಪಾಯದ ಸತ್ಯಗಳಂತ ಕೊಟ್ಟಿದ್ದಾರಲ್ಲ, ದೇವ್ರ ಪ್ಲಾನ್ ತಿಳಿಸಿದಾರಲ್ಲ, ಆ ಪ್ಲಾನ್ ಬ್ರೈನ್ ಅಲ್ಲಿ ಇಟ್ಕೊಳ್ಳಿ, ಆ ದೇವ್ರ ಯೋಜನೆ ಬ್ರೈನ್ ಅಲ್ಲಿ ಇಟ್ಕೊಳ್ಳಿ. ಯಾರೇ ಏನೇ ಬೋಧನೆ ಮಾಡಿದ್ರು ಸರಿ. ಯಾಕಂದ್ರೆ ಈ ಕಾಲ ನಮ್ಮ ಮಧ್ಯದಲ್ಲಿ ಮಾತ್ರವಲ್ಲ, ಸರಿನಾ? ಅಪೊಸ್ತಲ ಕಾಲದಲ್ಲಿಂದನೇ ಇತ್ತು. ಅಪೊಸ್ತಲ ಕಾಲದಲ್ಲಿಂದನೇ ಅಲ್ಲಿ ಅಪೊಸ್ತಲ ಏನ್ ಬರ್ತಾರೆ ಇಲ್ವಾ, ಕೆಲವು ಶಿಷ್ಯರಿಂದ ಎದ್ದು ಅಲ್ಲಿ ಏನ್ ಮಾಡ್ತಾರಂತೆ? ದುರ್ಬೋಧನೆ ಹೇಳಿ ತಮ್ಮ ಕಡೆ ಏನ್ ಮಾಡ್ತಾರಂತೆ? ಎಳಕೋಳ ರೀತಿಯಲ್ಲಿ ಬೇರೆ ಬೇರೆ ಬೋಧನೆ ಮಾತಾಡ್ತಾರಂತೆ. ಎಚ್ಚರಿಕೆ ಆಗಿರಿ ಅಂದ್ರು. ಅದೇ ರೀತಿ ಪ್ರೀತಿಯ ಸಹೋದರರೇ, ನಮ್ಮ ಮಧ್ಯದಲ್ಲಿನೋ ನಾವು ನಿಮಗೆ ಕೊಡುವಂತ ಒಂದು ಆಲೋಚನೆ ಏನಂತ ನೋಡುವಾಗ, ದೇವ್ರು ನಮ್ಗೆ ಕೊಟ್ಟಿರುವ ದೇವರ ಪ್ಲಾನ್ ಅಲ್ಲಿ, ದೇವರ ಯೋಜನೆಯಲ್ಲಿ ತಿಳಿಸಿರುವಂತ ಆ ಸತ್ಯಗಳಲ್ಲಿ ಹೇಳ್ಬಾರ್ದು ಯಾವುದು ಕರೆಕ್ಟ್ ಯಾವುದು ಸುಳ್ಳು ಅಂತ ಪರಿಶೋಧನೆ ಮಾಡಿ, ಬೇರೆ ಯಾರೆಲ್ಲ ಬೇರೆ ಬೇರೆ ಬೋಧನೆ ತಂದ್ರು ಸರಿ, ಅದನ್ನ ನೀವೇನ್ ಮಾಡ್ರಿ? ಅದನ್ನೇ ಪರಿಶೋಧನೆ ಮಾಡ್ರಿ. ಇದು ದೇವ್ರ ಪ್ಲಾನ್ ಕರೆಕ್ಟಾ ಬರ್ತಾ ಇದೆಯಾ, ದೇವ್ರ ಯೋಜನೆ ಕರೆಕ್ಟಾ ಬರ್ತಾ ಇದೆಯಾ ಅಂತ ಯೋಚನೆ ಮಾಡ್ರಿ. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ಕೆಲವರು ನಮ್ಮನ್ನ ಏನ್ ಮಾಡಕ್ಕೆ, ನಮ್ಮ ಆತ್ಮೀಯ ಜೀವನ, ನಮ್ಮ ಜಿಂಕೆಯಾಗಿ ಇರೋ ರೀತಿ ಇರೋಂತ ಬಂದಿದ್ದೀವಿ, ಒಂದು ಒಳ್ಳೆ ಕಾನ್ಸಕ್ಕೆ ದೇವ್ರ ಮಕ್ಕಳಾಗೋಸ್ಕರ ಬಂದಿರುವಂತ ನಮಗೆ ಏನ್ ಮಾಡ್ತಾರಂತೆ? ಬೇರೆ ಬೇರೆ ಯಾರಾದ್ರೂ ಏನ್ ಬೋಧನೆ ಹೇಳಿದ್ರೆ ಕೆಲವರು ಹೋದ ವಾರ ಒಂದು ವಿಷಯ ಬಂತು. ಒಬ್ರು ಹೇಳಿದ್ದಾರೆ ಏನಂದ್ರೆ, ನಮಗೆ ಈ ಭೂಮಿಯ ಇರುವಂತ ಆಶೀರ್ವಾದಗಳು ಕೊಡ್ತಾರೆ ದೇವರು ಪರಲೋಕದ. ಇದು ಯಾರು ಹೇಳೋದು? ಭೂಮಿಯ ಆಶೀರ್ವಾದ ದೇವ್ರು ನಮಗೆ ಏನ್ ಬೇಕಾಗಿದೆ ದೇವ್ರಿಗೆ ಖಂಡಿತ ಕೊಡ್ತಾರೆ, ಅದು ಮಿಸ್ ಇಲ್ಲ. ನಮಗೆ ಮನೆ ಇದೆಯಾ? ಮನೆ ಬೇಕು ಉಳ್ಕೊಳ್ಳಕ್ಕೆ, ಈ ಮಾಂಸದೇಗ ಕುಟುಂಬ ನಡ್ಸಕ್ಕೆ ಮನೆ ಬೇಕು, ಕೆಲಸ ಬೇಕು, ಹಣ ಬೇಕು, ಇಲ್ವಾ? ಯಾವೊಂದು ಬೇಕಾಗಿದೆಯೋ, ನಮಗೆ ಅವಶ್ಯಕತೆ ಏನಿದೆಯೋ ಆ ದೇವ್ರು ಏನ್ ಮಾಡ್ತಾರೆ? ಖಂಡಿತ ಕೊಡ್ತಾರೆ, ನಡೆಸ್ತಾರೆ. ಅದಕ್ಕೆ ನಮ್ಮ ಕರ್ತನ ಹೇಳ್ಬಿಟ್ರು, ನೀವು ಲೋಕದ ಜನರು ಇದಾರಲ್ಲ, ಆ ರೀತಿ ದೇವ್ರ ಹತ್ರ ಬೇಡಬೇಡ್ರಿ, ಇಲ್ವಾ? ನಿಮ್ಗೆ ಏನ್ ಕೊಡ್ಬೇಕು ದೇವ್ರಿಗೆ ಗೊತ್ತಿದೆ. ಫಸ್ಟ್ ದೇವ್ರ ರಾಜ್ಯನು ಅದ ನೀತಿಗೋಸ್ಕರ ಏನ್ ಮಾಡ್ರಿ? ತವಕ ಪಡಿ ಅಂತ ಹೇಳಿದ್ದು. ಇಂಥ ವಿಷಯಗಳೆಲ್ಲ ಲೋಕದ ವಿಷಯಗಳು ಕೇಳ್ಬೇಡ್ರಿ ಅಂತ ಹೇಳ್ಬಿಟ್ರು, ಎಚ್ಚರಿಕೆ ಕೊಟ್ಬಿಟ್ರು. ಸರಿನಾ? ಆ ರೀತಿ ಏನ್ ಮಾಡ್ತಾರೆ? ಲೋಕದ ಆಸೆನೋ ಲೋಕದ ಆಶೀರ್ವಾದ ಎಲ್ಲವನ್ನೂ ಕೊಡ್ತಾರಂತೆ, ಪರಲೋಕದ ಆಶೀರ್ವಾದ ಕೊಡ್ತಾರಂತೆ. ನಾವು ತಮಿಳ್ನಾಡು ಕಡೆ ಒಂದು ಕಡೆ, ತಿರುವಣ್ಣಾಮಲೈ ಕಡೆ ಒಂದು ಕಡೆ ಮೀಟಿಂಗ್ ಮಾಡ್ತಾರೋ, ಅಲ್ಲಿ ಒಂದು CSS ಚರ್ಚಲ್ಲಿ ಒಂದು ಅವ್ರ ಪಾಸ್ಟ್ ಅವ್ರ ಮಿಸ್ಸಸ್ ಹಂಗೆ ಹೇಳಿದ್ರು, ನಮ್ಗೆ ದೇವ್ರು ಈ ಲೋಕದ ಆಶೀರ್ವಾದ ಕೊಡ್ತಾರೆ ಬ್ರದರ್, ಪರಲೋಕದ ಅವರು ಹೇಳ್ತಾರೆ ಅಷ್ಟೇ. ಪಂಗದಲ್ಲಿರುವಂತ ಅದೇ ಹೇಳ್ತಾರೆ. ನಮ್ಮ ಸತ್ಯವೇದ ವಿದ್ಯಾರ್ಥಿಗಳಲ್ಲ, ಸತ್ಯವೇದ ವಿದ್ಯಾರ್ಥಿಗಳು ಇಕ್ಕಟ್ಟಾಗಿರುವಂತ ಮಾರ್ಗದಲ್ಲಿ ನಡೆಯಕ್ಕೆ ಬಂದಿರೋದು, ಲೋಕವನ್ನು ತ್ಯಾಗ ಮಾಡಕ್ಕೆ ಬಂದಿರೋದು ನಾವು, ಲೋಕಕ್ಕೆ ಸತ್ತು ನೀತಿಗೋಸ್ಕರ ಜೀವಿಸೋಕೆ ಬಂದಿರೋದು ನಾವುಗಳು. ಅದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಸರ್. ದೇವ್ರು ನಮಗೆ ಏನು ಕೊಟ್ಟಿದ? ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ಒಳ್ಳೆ ಮನೆಗಳು, ಒಳ್ಳೆ ಕೆಲಸಗಳು ಕೊಟ್ಟಿದ್ದಾರಾ, ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವ್ರ ನಾಮ ಮಹಿಮೆಗೋಸ್ಕರ ಏನ್ ಮಾಡ್ಬೇಕು? ದೇವ್ರ ಚಿತ್ತ ಇಷ್ಟಕ್ಕೋಸ್ಕರ ಮಾಡ್ಬೇಕು ನಾವು. ಅದು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು ಪ್ರೀತಿಯ ಸೊಸರೆ, ಸರಿನಾ? ಅದನ್ನ ಇಟ್ಟುಕೊಂಡು ದೇವರು ಏನ್ ಮಾಡ್ತಾರೆ?
ನಾವು ಅದನ್ನ ಇಟ್ಟುಕೊಂಡು ನಮ್ಮನ್ನ ಏನ್ ಮಾಡ್ಕೋಬಾರ್ದು, ಲಕ್ಸುರಿ ಲೈಫಲ್ಲಿ ನಾವು ಹೋಗ್ಬಾರ್ದು. ಅದೇ ಹೇಳ್ತಾರೆ. ಸರಿನಾ? ದೇವ್ರು ಕೊಟ್ಟಿರೋದು ಆತನ ಕೆಲಸ ಕಾರ್ಯಗಳು ಮಾಡಕ್ಕೆ, ಇಲ್ಲ ಆ ಚಿತ್ತವನ್ನು ನೆರವೇರ್ಸಕ್ಕೆ, ಇಲ್ವಾ? ಇನ್ನ ದೇವ್ರ ಮಗನ ಏನ್ ಬಿಟ್ಟು ಹೋಗಿದೆ ಅದು ಮಾಡಕ್ಕೆ, ಎಲ್ಲದಕ್ಕೂ ದೇವ್ರು ನಮ್ಗೆ ಕೊಟ್ಟಿರೋದು. ಸರಿನಾ? ಇಲ್ಲ ನಾವು ಏನು ಇಲ್ದಿರೋವರಾಗಿದ್ರೆ ಹೆಂಗೆ ದೇವ್ರ ಕೆಲಸ ಮಾಡಕ್ಕಾಗತ್ತ? ಏನ್ ಮಾಡಕ್ಕಾಗಲ್ವಾ? ಕುಟುಂಬ ನಡ್ಸಕ್ಕಾಗತ್ತಾ? ನಡ್ಸಕ್ಕಾಗಲ್ಲ. ಇದೆಲ್ಲ ಕೊಡ್ತಾರಂದ್ರೆ ಇಲ್ವಾ, ಇಂಥ ಕೆಲಸ ದೇವ್ರ ವಿಷಯಗಳು ನಡಿಬೇಕು ಈ ಭೂಮಿಯಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸರಿಯಾ? ಇದೆಲ್ಲ ಏನಿಲ್ಲಪ್ಪ ಅಂತ ಇರ್ಬೇಕು ನಮ್ಗೆ. ನಮ್ಗೆ ಏನೇ ಇದ್ರು ಸರಿ, ಇದೆಲ್ಲ ಏನಿಲ್ಲ ನಮ್ಗೆ. ಇಲ್ಲ ಏನು ಕೆಲಸ, ಏನು ಅಂದ ಚಂದ, ಏನೇ ಎಜುಕೇಶನ್ ಏನಿದೆ ಇರುವವರೆಗೂ ಈ ಭೂಮಿಯಲ್ಲಿ ಅದನ್ನ ಇಟ್ಟು ದೇವ್ರ ನಾಮ ಮಗಿಮಿಕೋಸ್ಕರ, ದೇವ್ರ ಚಿತ್ತ ಇಷ್ಟಕ್ಕೋಸ್ಕರ ಮಾಡ್ಬೇಕಂತ ಇರಬೇಕು. ಸರಿನಾ? ಹಂಗಿರುವಾಗ ಮೊದಲೇ ತರ ಏನ್ ಮಾಡ ಮೊಸಳೆ ತರ ಏನ್ ಮಾಡ್ಬೇಕು, ಕೆಲವರು ಎದ್ದೊಳ್ತಾರೆ. ಅದನ್ನ ಜಾಗೃತೆಯಾಗಿ ಏನ್ ಮಾಡೋಣ ನಾವು, ಅದನ್ನ ಪರಿಶೋಧನೆ ಮಾಡ್ರಿ. ಯಾರೇ ಏನೇ ಬೋಧನೆ ಹೇಳಿದ್ರು ಸರಿ, ಇದು ದೇವ್ರ ಪ್ಲಾನ್ಗೆ, ದೇವ್ರ ಸತ್ಯಕ್ಕೆ ಅನ್ವಯ ಆಗುತ್ತಾ ಇಲ್ವಂತ ಪರಿಶೋಧನೆ ಮಾಡಿದ್ರೆ ಕರೆಕ್ಟಾಗಿ ಏನ್ ಮಾಡೋದು, ನಾವು ಚೆನ್ನಾಗಿ ಬೆಳೆಯಕ್ಕೆ ಸಾಧ್ಯ. ಸರಿನಾ? ಅದನ್ನ ಏನ್ ಮಾಡುತ್ತೆ, ಆ ಜಿಂಕೆ ಏನ್ ಮಾಡುತ್ತೆ, ಎಸ್ಕೇಪ್ ಆಗುತ್ತೆ ಕೆಲವು ಸಮಯದಲ್ಲಿ. ಅದು ಮೊಸಳೆ ಹಿಡ್ಕೊಬಿಟ್ರು ಎಸ್ಕೇಪ್ ಆಗುತ್ತಲ್ಲ, ಆ ರೀತಿ ನಾವು ಏನಾಗ್ಬೇಕಂತೆ, ಎಸ್ಕೇಪ್ ಆಗ್ಬೇಕು. ಅದು ಬಾಯಿಗೆ ಸಿಕ್ಕಾಕ್ಬಾರ್ದು. ನಾವು ಅದು ಬಾಯಿಗೆ ಸಿಕ್ಕಾಕ್ಬಿಟ್ಟಿವೇ ಹೋಯ್ತು, ಇಲ್ವಾ? ಕೆಲವು ಹಂಗೆ ಹೋಗ್ಬಿಟ್ಟು ಇದ್ದಾರೆ. ನಾವು ನೋಡಿದ್ವಿ, ತುಂಬಾ ಜನ ನೋಡ್ತಾ ಇದ್ದೀವಿ ಲೋಕದಲ್ಲಿ, ಇಲ್ವಾ? ಕೆಲವು ನಾವೆಲ್ಲ ಸತ್ಯ ಕೇಳುವಾಗ ಕೆಲವರೆಲ್ಲ ಎಷ್ಟು ಆಸಕ್ತಿಯಲ್ಲಿ ಬಂದ್ರು ಗೊತ್ತಾ, ಎಷ್ಟು ಆಸಕ್ತಿಯಲ್ಲಿ ಅವರು ಹೇಳುವಂತ ಬೋಧನೆಗಳು. ದೇವಾಲಯ ಗೊತ್ತಲ್ಲ, ದೇವಾಲಯ ಇವರೆಲ್ಲ ಹೆಂಗಿದ್ರು ಅಂದ್ರೆ ಯಾವ ರೀತಿ ಸ್ಟಡಿ ಮಾಡೋರಂದ್ರೆ, ಹಲ್ಸೂರು ಟೀಮು ದೇವಂತ ಒಬ್ರು ಕಪ್ಪಕ್ಕೆ, ಸರಿಯಾ? ಹೆಂಗಿದ್ರಂದ್ರೆ ಎಷ್ಟು ಯಾವ ರೀತಿ ಮಾತಾಡೋ ಗೊತ್ತಾ, ಪಂಗಡದವ್ರು ಮ್ಯಾರೇಜ್ ಮಾಡ್ಕೊಂಡು ಹೋಗಿ ಹಂಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟು ಎಲ್ದು ಬಿಡ್ತು ಮೊಸಳೆಗಳು. ಅರ್ಥ ಆಯ್ತಾ? ಆ ರೀತಿ ಆಗ್ಬಿಟ್ರಿ. ಅದು ನಮಗಿರುವಂತ ಎಚ್ಚರಿಕೆ ಮಾತುಗಳು. ನೋಡಿ ಇವಾಗ. ಸರಿನಾ ಪ್ರೀತಿಸರೆ? ದೇವರ ಇದು ಕುಟುಂಬದ ಓಟ ಅಲ್ಲ, ಇಂಡಿವಿಜುವಲ್ ಓಟಗಳು ಇದು. ಸರಿನಾ? ಇಂಡಿವಿಜುವಲ್ ಕುಟುಂಬ ಓಟದ ಒಳ್ಳೇದೇ ಸರಿನಾ, ಆದ್ರೆ ರಕ್ಷಣೆ ಕೊಡೋದು ದೇವರು. ಯಾರ ಓಟಗಳು ಹೆಂಗಿದೆಯೋ ಹಂಗ ನೋಡಿದಾಗ ಏನ್ ಮಾಡಕ್ಕಾಗತ್ತೆ, ದೇವರು ನಮಗೆ ಬಹುಮಾನವನ್ನು ಕೊಡೋದು. ಹಂಗಿರುವಾಗ ಪ್ರೀತಿಯ ಸೊಸರೆ, ಈ ಸಾಲಮೋನಿಗೆ ಅವ್ರ ತಾಯಿಗೆ, ಸಾಲಮೋನ್ ತಾಯಿ ಅವ್ರ ಸಾಲಮೋನಿಗೆ ಹೆಂಗೆ ಒಂದು ಎಚ್ಚರಿಕೆ ಒಂದು ಕೊಟ್ರು. ಆದ್ರೆ ಆ ಸಾಲಮೋನ್ ಏನ್ ಮಾಡ್ಬಿಟ್ರು, ಆ ಎಚ್ಚರಿಕೆಗೆ ಕೇಳಲಿಲ್ಲ. ಅವ್ರು ಏನಾದ್ರು ಬೇಟೆಗಾರನ ಬೆಲೆಗೆ ಬಿದ್ರು, ಸಿಕ್ಕಾಕೊಂಡ್ರು, ಕಾಡಿನ ಪ್ರಾಣಿಗಳಿಗೆ ಸಿಕ್ಕಾಕೊಂಡ್ರು. ಸರಿನಾ? ಅದೇ ರೀತಿಯಲ್ಲಿ ನಾವು ದೇವ್ರು ನಮ್ಮನ್ನೇ ಒಂದು ಜಿಂಕೆಗಳಾಗಿ ಕರೆದಿದ್ದಾರೆ. ನಾವು ಕಾಡಿನ ಪ್ರಾಣಿಗಳ ಬಾಯಿಗೆ ಸಿಕ್ಕಿದ್ರಂಗೆ, ಇಲ್ವಾ? ಆ ಮೊಸಳೆಗೆ ಬಾಯಿಗೆ ಸಿಕ್ಕಿದ್ರಂಗೆ ನಮ್ಮನ್ನು ಏನು ಮಾಡ್ಕೊಳ್ಳೋಣ, ದೇವರು ಕೊಟ್ಟಿರೋ ಸತ್ಯವನ್ನು ಕೇಳಿ ಅದ್ರ ರೀತಿ ನಾವು ನಡೆಯುವಾಗ, ಜೀವಿಸುವಾಗ ಖಂಡಿತವಾಗಿ ಏನು ಮಾಡ್ತೀವಿ, ನಾವು ದೇವ್ರು ಕೊಡುವಂಥ ರಕ್ಷಣೆ ನಾವು ಹೊಂದ್ಕೊಳ್ಳೋಕೆ ಸಾಧ್ಯ. ಸರಿನಾ? ಅದಕ್ಕೆ ನಾವು ಆಧಾರ ವಾಕ್ಯ ಅದು ಓದ್ಬಿಡಿಷ್ಟ. ಇನ್ನೊಂದು ತುಂಬ ವಿಷಯಗಳಿತ್ತು, ಇಲ್ವಾ? ಇಷ್ಟು 11:30 ಆಗೋಯ್ತು, 11:35 ಆಯಿತು. ಆ ಒಂದು ವಾಕ್ಯ ಓದಿಷ್ಟ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ನಾವು ಏನ್ ಮಾಡ್ಬೇಕು, ದೇವರ ಮುಂದುಗಡೆ ಎಲ್ಲಾ ವಿಷಯದಲ್ಲಿ ತಗ್ಗಿಸ್ಕೊಳ್ಬೇಕು. ಈ ಭೂಮಿಯಲ್ಲಿ ನಾನು ಏನಿಲ್ಲಪ್ಪ, ಈ ಭೂಮಿ ಜೀವನ ಏನಿಲ್ಲ ನಂದು, ತಗ್ಗಿಸ್ಕೊಳ್ರಿ. ಯಾರು ತಗ್ಗಿಸ್ಕೊಳ್ಳಲ್ವೋ ಕಾಡಿನ ಪ್ರಾಣಿಗೆ ತುತ್ತು ಹಾಕ್ತಾರೆ. ತಗ್ಗಿಸ್ಕೊಳ್ಳುವಂಥವ್ರು ಅದಕ್ಕಿಂತ ಎಸ್ಕೇಪ್ ಆಗ್ತಾರೆ. ತಗ್ಗಿಸ್ಕೊಳ್ಳ್ರಿ. ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ತಗ್ಗಿಸ್ಕೊಂಡ್ರೆ ಏನಾಗಿದೆ, ದೇವ್ರು ನಮ್ಮನ್ನು ಮೇಲಕ್ಕೆ, ಎಲ್ಲಿ ಮೇಲಕ್ಕೆ, ಆತ್ಮಿಕ ಜೀವನದಲ್ಲಿ ಬೆಳೆದು 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 ದೇವರ ಸನ್ನಿಧಾನಕ್ಕೆ, ದೇವ್ರ ಮಗನ ಪಕ್ಕದಲ್ಲಿ ತಗೊಂಡೋಗಿ ಕುಂದರ್ಸ್ಕೊ. ಹಂಗಿರುವಾಗ ಈ ಕಾಡಿನ ಜೀವನದಲ್ಲಿ ಏನಾಗಿರ್ಬೇಕು, ಎಲ್ಲಾ ವಿಷಯಗಳಲ್ಲಿನೂ ನಾವು ಎಚ್ಚರಿಕೆ ಆಗಿದ್ದು ನಮ್ಮ ಓಟ ಓಡಿ ಮುಗಿಸ್ಬೇಕು ಪಿತೇಸಕ್ಸರ. ಸರಿನಾ? ಹಂಗಿರುವಾಗ ಇದುವರೆಗೂ ನಿಮ್ಮ ಹತ್ರದಲ್ಲಿ ಕೆಲವು ವಾಕ್ಯಗಳ ಮುಖಾಂತರವಾಗಿ ನಿಮ್ಮ ಹತ್ರ ಹಂಚಿಕೊಳ್ಳಕ್ಕೆ ದಯಪಾಲಿಸೋ ತಂದೆ ದೇವರಿಗೂ ನಿಮ್ಮೆಲ್ಲರಿಗೂ ನನ್ನ ವಂದನೆಯಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ನಮ್ಮ ನಡುವೆ ನಮ್ಮ ಸೋದರ ಅಂತ ಲೂಕ್ ಬದವರು ಏನ್ರಿ ಜಿಂಕೆ ಬಗ್ಗೆ ಏನ್ ಮಾಡಿದ್ರು ಅಲ್ಲಿ ಹೇಳಿದ್ರು. ಅದರ ಸೊ ಜಿಂಕೆ ಯಾವ ರೀತಿ ಒಂದು ಬೇಟೆಗಾರರಿಂದ ತಪ್ಪಿಸ್ಕೊಂತಾನೋ ಆ ಥರ ನಾವೇನ್ ಮಾಡ್ಬೇಕು, ಬೇಟೆಗಾರರಿಂದ ತಪ್ಪಿಸ್ಕೊಬೇಕಂತ ಅಂದ್ಬಿಟ್ಟು ಸೋಲಮನ್ ಅವ್ರ ತಾಯಿ ಏನ್ ಮಾಡ್ತಾರೆ, ಸೋಲಮನ್ಗೆ ಕೊಡೋಂತ ಒಂದು ಅಡ್ವೈಸ್. ಅದರ ಸದ್ಯದ ನಮ್ಗೆ ಏನ್ ಪಾಠ ಇದೆ ಅಂತ ಅಂದ್ಬಿಟ್ಟು, ಜಿಂಕೆಗಳಲ್ಲಿರೋಂಥ ಗುಣಲಕ್ಷಣಗಳು, ಅದರ ಯಾವ ರೀತಿ ಅದು ಕಾಡಲ್ಲೇ ಇರ್ತದೆ, ಅದು ಮಾಂಸ ಹೆಂಗಿದೆ, ತುಂಬಾ ರುಚಿಕರವಾಗಿದೆ ಅಂತಬಿಟ್ಟು. ಯಾರೋ ಜಿಂಕೆ ಮಾಂಸ ತಿಂದಿದ್ರಾ? ನೋಡಿ ದಾಸವಾಳ ತಿಂದಾರೆ. ಅವ್ರ ಮನೆಗೆ ಹೋಗಿ ಜಿಂಕೆ ಕೊಂಬಿಟ್ಟವ್ರೆ. ನಾವು ಹೋದಾಗ ಏನಪ್ಪ ಇದು ಜಿಂಕೆ ಕೊಂಬ ಅಂದ್ರೆ, ತಿನ್ಬಿಟ್ರೆ
ಅಂತಂದ್ರು ಅಲ್ವರ. ಅವ್ರ ಊರಿಗೆ ಹೋಗ್ಬೇಕಾರೆ ನಮ್ಮ ಪಾಠ ಹೇಳ್ಕೊಡ್ಬೇಕಾರೆ ಒಂದು 10 ಇಯರ್ಸ್ ಆಯ್ತಲ್ಲ ಬದರ್, 10 ವರ್ಷ ಆಯ್ತಾ? 10 ವರ್ಷ ಮುಂಚೆ ಹೋಗ್ತಾ ಇರ್ಬೇಕಾರೆ ಅದೇ 10 ಇಯರ್ಸ್ ಆಯ್ತು ಹೆಚ್ಚು ಕಮ್ಮಿ ಅಲ್ವರ. ಅವ್ರು ಹೋಗ್ತಾ ಇರ್ಬೇಕಾರೆ ಅವ್ರ ಊರಲ್ಲಿ ಭಯಂಕರ ಜಿಂಕೆಗಳು ಅಲ್ವರ. ಸೊ ನೋಡ್ಬೇಕಾರೆ ಏನ್ರಿ ಜಿಂಕೆ ಮಾಂಸ ಏನ್ರಿ ಅಷ್ಟೊಂದು ಏನ್ರಿ ತುಂಬಾ ಒಂದು ಸಾಫ್ಟ್ ಆಗಿರ್ತಾರೆ, ಆಮೇಲೆ ತುಂಬಾ ಒಂದು ತುಂಬಾ ಸಾಫ್ಟ್, ಆಮೇಲೆ ತುಂಬಾ ಟೇಸ್ಟಿ ಅಲ್ವರ. ನಾನು ತಿಂದಿಲ್ಲ, ಹೇಳ್ತಾ ಇರೋದು ಅವ್ರು ಹೇಳಿದ್ದ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಆಮೇಲೆ ಅದಲ್ಲಿ ಇರೋಂಥ ಅನೇಕ ಗುಣಲಕ್ಷಣ ಏನ್ ಮಾಡಿದ್ವಿ ನಾವು ನೋಡಿದ್ವಿ ಅಲ್ವರ. ಅದು ತುಂಬಾ ಮುದ್ದು ಪ್ರಾಣಿ ಅಲ್ವರ, ಆಮೇಲೆ ಮುಗ್ಧವಾಗಿರೋಂಥ ಪ್ರಾಣಿ ಕೂಡ. ಯಾರೋ ಬಂಡೀಪುರ್ಗೆ ಹೋಗಿದ್ರೆ ಅಬ್ಸರ್ವ್ ಮಾಡಿರ್ಬೋದು, ಅದ್ರ ಜಿಂಕೆ ಏನ್ ಮಾಡ್ತಾರೆ ಅಲ್ಲಿ ಇಲ್ಲಿ ಮೈತಾ ಇರ್ತಾರೆ. ಸುಮ್ಮನೆ ಅಂದ್ರೆ ಏನು ಡಿಸ್ಟರ್ಬ್ ಮಾಡೋದಿಲ್ಲ, ಅದ್ಪಂಡೇಜ್ ಮಾಡ್ತಾರೆ. ನಾವೇನೋ ಸೌಂಡ್ ಗಿನ್ ಮಾಡಿದ್ರೆ ಏನ್ ಮಾಡೋದು ಅದು ಓಡೋಗೋದು ಅಲ್ವರ. ಆಮೇಲೆ ನೀವು ಅದಕ್ಕೆ ಈ ಝೂನೆಲ್ಲ ನೋಡಿರ್ಬೋದು, ಸ್ವಲ್ಪ ಕ್ಯಾರೆಟ್ ಗೇಟ್ ಕೊಟ್ಟರೆ ತಿನ್ನೋದಕ್ಕೆ ಏನು ಮಾಡ್ತಾರೆ ಅಲ್ವರ, ಅದು ಬರ್ತದೆ ಅಲ್ವರ. ನಮ್ಮ ಬೆಂಗಳೂರಲ್ಲಿ ಇತ್ತು ಒಂದು ಕಾಲದಲ್ಲಿ, ಏನೋ ನೋಡಿದ್ರೆ ಒಂದು 30 ಇಯರ್ಸ್ ಬಿಫೋರ್ ಇದ್ರೆ ಕಬ್ಬಂ ಪಾರ್ಕ್ ಹೋದ್ರೆ, ಕಬ್ಬಂ ಪಾರ್ಕಲ್ಲಿ ಏನಾಗೋದು ಜಿಂಕೆಗಳು ಇರ್ತಾ ಇತ್ತು. ಅದು ನಾವು ಚಿಕ್ಕವರಾಗಿರ್ಬೇಕು ಇರ್ತಿತ್ತು. ಅದಕ್ಕೆ ಕ್ಯಾರೆಟ್ ಕೊಡೋರು, 5 ರೂಪಾಯಿ 10 ರೂಪಾಯಿ ತೊಗೊಂಡು ಕ್ಯಾರೆಟ್ ಕೊಟ್ಟರೆ ಅದು ಕ್ಯಾರೆಟ್ ಏನು ಮಾಡೋದು ತಿನ್ನೋದಕ್ಕೆ ಅದು ಬರೋದು. ಇವಾಗೆಲ್ಲ ಅದೆಲ್ಲ ಮೋಸ್ಟ್ಲಿ ಏನಿಲ್ಲ ಇಲ್ಲ ಅಲ್ವರ. ಸೊ ಅದು ಎಷ್ಟು ಇನ್ನೋಸೆಂಟ್ ಅಂತಾರೆ, ನಾವೇನ್ ಮಾಡ್ತಾರೆ ಆಹಾರ ಕೊಟ್ಟರೆ ಅದೇನ್ ಮಾಡ್ತಾರೆ ನಂಬಿ ಅಷ್ಟೊಂದು ಇನ್ನೋಸೆಂಟ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಬರ್ತಾರೆ ಅಲ್ವರ. ಆಮೇಲೆ ಇದು ಯಾರಿಗೂ ಏನ್ ಮಾಡಲ್ಲ, ತೊಂದರೆ ಕೊಡೋದಿಲ್ಲ ಅಲ್ವರ. ಈ ಒಂದು ಕೊಂಬನ ಅದು ಕೊಟ್ಟಿರೋದು ದೇವ್ರು ಏನಕ್ಕೆ ಅಂದ್ರೆ ಒಂದು ಪ್ರೊಟೆಕ್ಷನ್ಗೆ. ನೋಡಿ ಎಲ್ಲಾ ಪ್ರಾಣಿಗಳಿಗೂ ದೇವ್ರು ಮಾಡಿದ್ರೆ ಒಂದೊಂದು ಅಂಗದಲ್ಲಿ ಏನ್ ಮಾಡೋದು ಒಂದು ಶಕ್ತಿನ ಅಲ್ಲಿ ಕೊಟ್ಟವ್ರೆ ಅಲ್ವರ. ಇವಾಗ ನಾಯಿಗೆ ಶಕ್ತಿ ಯಾವ್ದಲ್ಲಿದೆ? ಬಾಯಿನಲ್ಲಿ ಅಲ್ವರ. ಏನು ಸ್ಟ್ರಾಂಗ್ ಆಗಿರೋದು, ಒಂದ್ಸರಿ ಕಡಿದ್ರೆ ಮುಗೀತು ಅಂತೀನಿ ಅಲ್ವರ. ಅದೇ ತರ ಸಿಂಹಕ್ಕೆ ಏನಾಗಿದೆ ಗರ್ಜನೆಯಲ್ಲಿ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಅಲ್ವರ. ಸೊ ಚಿರತೆಗೆ ಏನ್ ಕೊಟ್ಟಿದ್ದಾರೆ, ವೇಗ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಆನೆಗೆ ಏನಿದೆ ಒಂದು ಸೊಂಡ್ಲು ಅದರ. ಜಿರಾಫೆಗೆ ಹಾ ಕಾಲು. ಜಿಂಕೆ ಯಾವ ಐ ಮೀನ್ ಜಿರಾಫ್ ಯಾವ ಕೂತಿರೋದು ನೋಡಿದೀರಾ? ಜಿರಾಫೆ ಕೂತ್ಕೊಳ್ಳೋದೇ ಇಲ್ವಂತೆ ಅದರ. ಲೈಫ್ ಲಾಂಗ್ ನಿಂತೇ ಇರ್ತಾರೆ, ನಿಂತ್ಕೊಂಡೇ ಇದ್ದೇ ಮಾಡ್ತಾರೆ, ಯೋಚನೆ ಮಾಡಿ ಅದರ. ಅದಕ್ಕೆ ಜಿರಾಫೆಗೆ ಬಲ ಕೊಟ್ಟಿರೋದು ಯಾವ್ದಲ್ಲಿ? ಕಾಲಲ್ಲಿ. ಇರುವೆಗೆ ಇರುವೆಗೆ ಕೊಟ್ಟಿರೋದು ಕಾಲಲ್ಲೇ. ಇರೋದು ಇಟ್ಟೈತ್ ನೋಡ್ರಿ ಅಂತೀನಿ, ಎಷ್ಟು ತೂಕ ಎತ್ಕೊಂಡು ಹೋಯ್ತಾರಲ್ವರ. ಅದೆಲ್ಲ ಬೈಬಲ್ ಕೊಟ್ಟಾರ ಇಲ್ಲ ನಮ್ಗೆ ಅಲ್ವರ. ಸೊ ಹಂಗೆ ನೋಡ್ಬೇಕಾರೆ ಒಂದೊಂದು ಪ್ರಾಣಿಗಳಿಗೆ ತನ್ನ ಆತ್ಮ ರಕ್ಷಣೆಗಾಗಿ ಏನ್ ಮಾಡೋದು ದೇವ್ರು ಒಂದೊಂದು ಕೊಟ್ಟಿದ್ದಾರೆ ಅದರ. ನೋಡಿ ದೇವ್ರ ಎಂತ ಜ್ಞಾನಿ ಅದರ, ಎಂತ ಕರುಣಾಮಯಿ ನೋಡಿ ಅಂತೀನಿ. ಆ ಚಿಕ್ಕ ಪುಟಾಣಿ ಇರ್ಬೇಕು ನಿನ್ಗೆ ಅಟ್ಯಾಕ್ ಮಾಡಕ್ ಬಂದವ್ರಿಗೆ ಏನ್ ಮಾಡಿದೀನಿ ಪ್ರೊಟೆಕ್ಷನ್ಗೆ ಇಟ್ಕೋ ಅಂತ ಅಲ್ವರ. ಆ ಪ್ರಾಣಿಗಳಿಗೆ ಏನ್ರಿ ಸೆಲ್ಫ್ ರಿಲಯನ್ಸ್ ಆಗಿ ಏನ್ ಮಾಡೋದು ದೇವ್ರು ಮಾಡಿದ್ರೆ ನಾವೇನ್ ಮಾಡ್ತೀರಿ ನೋಡ್ತೀರಿ ಅಲ್ವರ. ಆ ರೀತಿ ಈ ಜಿಂಕೆಗೆ ಏನ್ರಿ ನೀರಂತೂ ಬೇಕೇ ಬೇಕು. ಅದು ಒಂದು ವಾಕ್ಯ ಇದಲ್ಲ, ಕೀರ್ತನೆ 42 ಇರ್ಬೇಕು ಅದರ. ಜಿಂಕೆ ಯಾವ ರೀತಿ ಒಂದು ನೀರಿನ ದಾಹ ಪಡ್ತದೋ ಆ ಥರ ಏನ್ ಮಾಡ್ತೀನಿ ದಾಹ ಪಡ್ತೀನಿ ಅಂತ ಏನು ಕೇಳ್ತಾರೆ ಅಂತಂದ್ರೆ, ಜಿಂಕೆಗೆ ತುಂಬಾ ಬಾಯಾರಿಕೆ ಆಗ್ಬಿಟ್ರೆ ಅದು ನೀರು ಬೇಕೇ ಬೇಕಂತೆ. ನೀರು ಸಿಗದಿರಿದ್ರೆ ಜಿಂಕೆ ಏನಾಗ್ಬಿಡ್ತು ಸತ್ತ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆ ನೀರು ನೋಡ್ಕೊಂಡು ಜಿಂಕೆ ಎಷ್ಟು ದೂರ ಆದ್ರೂ ಸರಿ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಏನ್ರಿ ಆ ಜಿಂಕೆಗಿರಂತ ಕ್ಯಾರೆಕ್ಟರ್ ನೀರತ್ತಕ್ಕೆ ಏನಾಗ್ತಾರೆ ಅದು ಬಂದು ಬರ್ತದೆ. ಆದ್ರೆ ನೀರಿಂದ ಕೂಡ ಅಪಾಯ ಬಡಕ್ಕೆ ಏನಾಗುತ್ತೆ ತುಂಬಾ ಸಾಧ್ಯತೆಗಳಿರ್ತದೆ. ಸೊ ಇವೆಲ್ಲ ಆತ್ಮಿಕ ಅರ್ಥಗಳು ಏನಪ್ಪಾ ಅಂದ್ರೆ ಜಿಂಕೆ ಅಂತ ಯಾರಂತ ನೋಡಿದ್ರಿ? ದೇವರ ಮಕ್ಕಳು ಅದರ. ಜಿಂಕೆ ವಾಸ ಮಾಡೋದಲ್ಲಿ ಕಾಡಲ್ಲಿ ಅದರ. ಸೊ ನೋಡ್ಬೇಕಾರೆ ಇವಾಗ ದೇವ್ರು ನಮ್ಮನ್ನ ಏನ್ ಮಾಡಿದ್ದಾರೆ ಲೋಕದಿಂದ ಎಲ್ಲಿ ಕರೆದಿದ್ದಾರೆ? ಎಲ್ಲಿ ಕರೆದಿದ್ದಾರೆ ಪ್ರತ್ಯೇಕವಾಗಿ ಅಲ್ವರ. ಕರೆದ್ರ ಇಲ್ಲ ಇಲ್ಲಿ ಎಚ್ಚರಿಕೆ ಆಗಿದ್ದೀರಾ ಇಲ್ಲ? ಮತ್ತೆ ಉತ್ತರ ಕೊಟ್ರಿ ಅಲ್ವರ. ಸೊ ನೋಡ್ಬೇಕಾದ್ರೆ ದೇವ್ರು ನಮ್ಮ ಎಲ್ಲಿ ಕರೆದಾರೆ ಲೋಕದಿಂದ ಏನ್ ಮಾಡಿ ನಮ್ಮನ್ನ ಸಪ್ರೇಟ್ ಆಗಿ ಕರೆದಿದ್ದಾರೆ ಅಲ್ವರ. ಸೊ ಆತನ್ಗೆ ಸಪ್ರೇಟ್ ಆಗಿ ವಾಸ ಮಾಡಕ್ಕೆ ಏನ್ ಮಾಡೋದು ನಮ್ಮನ್ನ ಕರೆದಿದ್ದಾರೆ ಅದರ. ಸೊ ಇವಾಗ ಆತರ ನಾವು ಸಪ್ರೇಟ್ ಆಗಿ ವಾಸ ಮಾಡ್ಬೇಕಾರೆ ಅದರ ನಮ್ಮನ್ನ ಯಾರು ಟಾರ್ಗೆಟ್ ಮಾಡ್ತಾರೆ? ಎಲ್ಲ ಒಂದು ಸೇತಾನೋ ಏನ್ತಾರೆ ಎಲ್ಲ ಮೃಗಗಳ ಮುಖಾಂತರ ಏನ್ ಮಾಡ್ತಾನೆ ನಮ್ಮನ್ನ ಅಟ್ಯಾಕ್ ಮಾಡಕ್ ಪ್ರಯತ್ನ ಮಾಡ್ತಾನೆ. ನಮ್ಮ ಪಾಪಗಳು ಅದರ. ಮನುಷ್ಯನ ಅಧಿಕವಾಗಿ ಏನ್ತಾರೆ ಕೆಟ್ಟತನಕ್ಕೆ ಸಿಕ್ಸೋದು ಯಾವ್ದಪ್ಪ ಅಂದ್ರೆ ಪಾಪ ಅದರ. ಸೇತ ನೋಡಿ ಎಷ್ಟು ಕ್ಲೆವರ್ ಅಂತಂದ್ರೆ ಅವ್ನಿಗೆ ದೇವ್ರ ಮೈಂಡ್ ಚೆನ್ನಾಗಿ ಗೊತ್ತಿ ನೋಡಿ ನೀವು ಅದರ. ದೇವರಿಂದ ನಮ್ಗೆ ಶಿಕ್ಷೆ ಒದಿಸ್ಕೊಡ್ಬೇಕು ಅಂತಾನೆ ಏನ್ ಮಾಡಿಸ್ತಾನೆ ಹೇಳಿ, ನಮ್ಮ ಹತ್ರ ಸಿಂಪಲ್ ಆಗಿ ಒಂದು ಚಿಕ್ಕದಾಗಿರಂತ ಪಾಪ ಮಾಡ್ತಾರೆ. ಒಂದು ಸಿಂಪಲ್ ಪಾಪ ಮಾಡಿದ್ರೆ ಆಟೋಮೆಟಿಕ್ ಆಗಿ ದೇವ್ರ ಕೋಪನೇ ನಮ್ಮ ಮೇಲೆ ಆಗ್ತಾರೆ ಬರ್ತಾರೆ. ಆ ಥರ ಏನ್ ಮಾಡ್ತಾನೆ ಸೇತಾನು ಮಾಡ್ತಾನೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತನ್ಗೆ 3 ಶೋಧನೆ ಕೊಡ್ತಾರಲ್ಲ, ಅಲ್ಲಿ ಏನೋ ಯೇಸು ಕ್ರಿಸ್ತನ ಕನಿಕರ ಪಟ್ಟು ನಿನ್ನ ಕಲ್ನ ರೊಟ್ಟಿ ಮಾಡ್ಕೊ ತಿನ್ನೋ ಅಂತ ಹೇಳಿಲ್ಲ. ಆ ಥರ ಮಾಡಿದ್ರೆ ದೇವ್ರೇ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ನಾಶ ಮಾಡ್ತಾರೆ ಅಂತ ಗೊತ್ತಿರೋದ್ರಿಂದ ಆ ಥರ ಹೊಂಚಾಗ್ತಾನೆ. ಇದೇ ರೀತಿ ಸೇತಾನ ಏನ್ ಮಾಡ್ತಾನೆ, ನಾವು ಕ್ರೀಟಾಗಿ ಗೆಲ್ತೀವಿ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ನಮ್ನ ಏನ್ ಮಾಡ್ತಾನೆ ಹೇಳಿ, ನಮ್ಮನ್ನ ಹೆಂಗಾರ ಸತ್ತಿಯಿಂದ ಬೀಳ್ಸ್ಬೇಕು ಅಷ್ಟೇ ಅವ್ನ ಟಾರ್ಗೆಟ್. ಇನ್ನೇನು ಇಲ್ಲ ರೀ. ಅವ್ನ ನಮ್ಮೇಲೆ ಕರುಣೆ ಇಟ್ಟಿರ್ಲ, ನಮ್ಮೇಲೆ ಏನೋ ದೊಡ್ಡ ಫೇವರ್ ಏನ್ ಮಾಡಿಲ್ಲ, ನಮ್ಮೇಲೆ ಏನೋ ತುಂಬಾ ಪ್ರೀತಿ ಮಾಡ್ತಾ ಅಂತ ಏನಿಲ್ಲ ರೀ. ನಮ್ಮನ್ನ ಹೆಂಗಾರ ನಾಶ ಮಾಡಕ್ಕೆ ಏನ್ ಮಾಡ್ತಾನೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ ಬದಲು ಹೇಳ್ದಲ್ಲ ವಾಕ್ಯ 1 ಪೇತ್ರ 5:8 ಅಂದ್ರ ಎಚ್ಚರಿಕೆಯಿಂದಿರಿ ಅಲ್ವರ. ಯಾಕಂದ್ರೆ ನಿಮ್ಮ ಎದುರಾಳಿ ಗರ್ಜಿಸುವಂತ ಸಿಂಹ ತರ ಏನ್ ಮಾಡ್ತಾನೆ, ಯಾರನ್ನ ನುಂಗಲಿ ಅಂತ ಏನ್ ಮಾಡ್ತಾನೆ
ನುಂಗೋದಿಕ್ಕೇನೆ ಕಾಯ್ತಾ ಇರೋದವನು ಅಲ್ವರ. ನಮ್ಮನ್ನೆಲ್ಲ ಹಿಡ್ಕೊಂಡು ಹೋಗಿ ಸಾಕ್ಬೇಕು ಅಂತೇನಿಲ್ಲ ಅವ್ನಿಗೆ, ಅವ್ನಿಗೇನು ಮೋಟಿವೇ ಇಲ್ಲ ಅಲ್ವರ. ಅದರಿಂದ ಏನಪ್ಪ ಮಾಡ್ತಾರೆ ಅಂದ್ರೆ ಹೆಂಗಾರ ಮಾಡಿ ಮೋಸ ಮಾಡೋಕ್ಕೆ ವಂಚನೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡಬೇಕು, ಚೆನ್ನಾಗಿ ಆಹಾರ ಏನ್ ಮಾಡ್ಬೇಕು, ತಿನ್ಬೇಕು. ಬದಲು ಹೇಳದಲ್ಲ, ಜಿಂಕೆ ಏನ್ ತಿಂತಾರೆ, ಹುಲ್ಲು, ಅದರ ಫ್ರೆಶ್ ಆಗಿರೋದು, ಅದರ ಒಣಗೋಗಿರೋ ಹುಲ್ಲಲ್ಲ, ಹಸು ಒಣಗೋಗಿ ತಿಂತಾರೆ. ಅದರ ಇದೇನಪ್ಪ ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಶಿಷ್ಯನುಗಳಿಗೆ, 70 ಮಂದಿ ಹೋಗ್ಬಿಡ್ತಾರೆ, ಸರಿ ನೀವು ಹೋಯ್ತೀರ ಹೋಗ್ರಪ್ಪ ಅಂತ ಹೇಳ್ಬೇಕಾರೆ ಅವಾಗ ಏನ್ ಮಾಡ್ತಾರ 12 ಜನ ಅಪೊಸ್ತಲರು, ನಾವೆಲ್ಲಿ ಸ್ವಾಮಿ ಹೋಗ್ಲಿ, ಜೀವಕರವಾದಂತ ವಾಕ್ಯ ನಿಮ್ಮಲ್ಲಿ ಏನಾಗಿದೆ, ಜೀವ ಉಳ್ಳಂತ ಒಂದು ಒಂದು ಕಾಯಿ ಸೊಪ್ಪು ತರಕಾರಿ ಏನಾಗಿದೆ, ಅದನ್ನ ನಾವೇನ್ ಮಾಡ್ಕೋ, ಸತ್ಯದಲ್ಲಿರೋದ್ನ ಅದನ್ನ ನಾವೇನ್ ಮಾಡ್ಕೋ, ನಾವನ್ನ ತಿನ್ಬೇಕು. ಅದನ್ನ ತಿನ್ಬಿಟ್ಟು ಏನ್ ಮಾಡ್ಬೇಕು, ತಿನ್ಬಿಟ್ಟು ಸುಮ್ಮನೆ ಕೂತಿದ್ರೆ ಆಯ್ತದಾ, ಕೆಲಸ ಮಾಡ್ಬೇಕು ಅಲ್ವಾ. ನನ್ಗೂ ಒಂದ್ ಸ್ವಲ್ಪ 2-3 ಇಂಚು ಹೊಟ್ಟೆ ಬಂದ್ಬಿಡ್ತು. ಡಾಕ್ಟರ್ ಹತ್ರ ಹೋದ್ರೆ, ಸರ್ ನೀವು ಎದ್ದು ಓಡಾಡಿ ಸರ್. ಅಲ್ಲ ಸರ್ ನಾ ಎಷ್ಟು ಓಡಾಡ್ತೀನಿ, ಇನ್ನೂ ಓಡಾಡ್ಬೇಕು ಸರ್ ಅಂತಂದ್ರೆ. ಮಿನಿಮಮ್ ಮನುಷ್ಯ 10,000 ಸ್ಟೆಪ್ಸ್ ಏನ್ ಮಾಡ್ಬೇಕಂತೆ ಪರ್ ಡೇ ಎತ್ತಬೇಕಂತೆ, ಗೊತ್ತಾ. ಮಿನಿಮಮ್ ಆರೋಗ್ಯವಾಗಿ ಹೆಚ್ಚಿಗೆ ಇರ್ಬೇಕಂದ್ರೆ 10,000 ಹೆಜ್ಜೆಗಳು ಏನ್ ಮಾಡ್ಬೇಕು, 10,000 ಹೆಜ್ಜೆ ಅಂದ್ರೆ ಹೆಚ್ಚು ಕಮ್ಮಿ 3-4 ಕಿಲೋಮೀಟರ್ ಏನ್ ಮಾಡ್ಬೇಕು, ನಡಿಬೇಕು ಅಲ್ವರಾ. ಸೊ ಏನ್ರಿ, ನಾವು ತಿನ್ಬಿಟ್ಟು ಸುಮ್ಮನೆ ಹಂಗಿದ್ರೆ ಏನಾಗಲ್ಲ, ಫುಡ್ ಏನಾಗಲ್ಲ, ನಾವು ತಿಳ್ಕೊಂತ ಜೀರ್ಣ ಆಗ್ತಂತ. ಅದು ಆಕ್ಚುಲಿ ನಮ್ಮ ದೇಹಕ್ಕೆ ಏನಾಗಬೇಕು, ಅಸಿಮ್ಯುಲೇಟ್ ಆಗಬೇಕು. ಅಂದ್ರೆ ನಮ್ಮ ದೇಹಕ್ಕೆ ಬೇಕಾದ್ರೆ ಸಫಿಷಿಯಂಟ್ ಪೌಷ್ಟಿಕಾಹಾರಗಳನ್ನ ನಾನು ಹೇಳ್ಕೊಬೇಕು ಅಂತಂದ್ರೆ ನಾವು ಹಿಂಗಿರ್ಬೇಕು. ಇಲ್ಲ ಅಂತ ಅದೇನಾಗ್ತದೆ, ಅದೆಲ್ಲಂತ ಎಲ್ಲ ಕೊಬ್ಬುಗಳೇನಾಗ್ತದೆ ನಮ್ಮ ದೇಹದಲ್ಲಿ ಸೇರ್ಬಿಟ್ಟು ಅನಾರೋಗ್ಯ ಬರ್ತಾರೆ. ಆದ್ರೆ ಇದೇ ತರ ಆತ್ಮಿಕ ಆಹಾರ ತಿಂದಿದ್ಮೇಲೆ ನಾವೇನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕು, ದೇವ್ರ ಕೆಲಸ ಮಾಡ್ಬೇಕು ಅಲ್ವರ. ಬ್ರದರ್ ಹೇಳ್ದಲ್ಲ ನೋಡಿ, ಇವತ್ತೆಲ್ಲ ಹಾರ್ವೆಸ್ಟ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದು ಯಾರು ಗೊತ್ತಾ, ನಮ್ಮ ಗುರುಗಳೊಬ್ರು ಪಾಠ ಹೇಳ್ಕೊಟ್ರು. ಆ ಗುರುಗಳ ಹತ್ರ ಕೇಳಿದಂತ ಎಲ್ಲ ದೇವ್ರ ಮಕ್ಳಿಗೆಲ್ಲೇ ಮಾಡ್ತಾ ಇರೋದು ಅಷ್ಟೇ ಹೊರತು ಬೇರೆ ಇನ್ಯಾರು ಏನಿಲ್ಲ, ಆಕ್ಟಿವಿಟಿನೇ ಇಲ್ಲ. ದೇವ್ರ ಮಕ್ಳು ಏನಾಗಿರ್ಬೇಕು, ದೇವ್ರ ಕೆಲಸ ಏನಾಗಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು ಅದರ. ಕರ್ತನು ನಮ್ಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತೊಗೊಂಡಿರ್ಬೇಕಾರೆ ನಾವು ಅಷ್ಟು ಕೂಡ ರಿಸ್ಕ್ ತೊಗೊಂಡಿಲ್ಲ ಅಂತ ಹೇಳ್ರಿ. ಇದೇ ತರ ಅಪೊಸ್ತಲ ಪೌಲು ಯೋಚನೆ ಮಾಡಿ, ಅವ್ರು ಕೂಡ ದೇವ್ರು ಅವ್ರಿಗೆ ಎಲ್ಲ ಲೋಕದ ಕಡೆ ಹೋಗಿ ಸುವಾರ್ತೆ ಸಾರು ಅಂತ ಹೇಳ್ಬೇಕಾರೆ ಅವರು, ಅಯ್ಯೋ ನಿನ್ ಚಿತ್ತ ತರ ನೀನ್ ಮಾಡ್ತಾ ದೇವ್ರೆ ಬಿಡು, ಅವ್ರ ಚಿತ್ತ ಅವ್ರು ಮಾಡಿರೋ ದೇವ್ರು. ಆದ್ರೆ ಅದು ಸಾಧಕವಾಗಿ ಒಂದು ಒಳ್ಳೆ ಪಾತ್ರೆಯಾಗಿ ಅದನ್ನ ದೇವ್ರು ಯೂಸ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡಕ್ಕೆ ರೆಡಿ ಆಗಿದ್ದಕ್ಕೆ ಅಪೊಸ್ತಲ ಪೌಲ್ ಏನ್ ಮಾಡ್ತಾನೆ ತಾನೇ ಸಿದ್ಧ ಮಾಡ್ಕೊಂಡಿದ್ದಲ್ಲಿ ಎಷ್ಟು ಒಂದು ಗ್ರೇಟ್ ಬೆನಿಫಿಟ್ ಇತ್ತು ಅಲ್ವರ, ಎಷ್ಟು ಆಶೀರ್ವಾದ ಇತ್ತು ಅಲ್ವರ. ಅದನ್ನ ನಾವೇನ್ ಮಾಡ್ಬೇಕು, ಅದನ್ನ ಉಪಯೋಗಿಸ್ಬೇಕು. ಇವತ್ತೆಲ್ಲ ಏನಾಗ್ಬಿಡಿ ಅಂತಂದ್ರೆ, ಯಾರೋ ಒಬ್ರು ಕೆಲಸ ಮಾಡಿರ್ತಾರೆ, ಇನ್ನೊಬ್ರು ಬಂದು ಏನ್ ಮಾಡ್ತಾರೆ ಅದ್ಮೇಲೆ ಅದೇ ಕಾರಣ ಒಂದು ಮಾತು ಹೇಳ್ತಾರೆ ಗೊತ್ತಾ, ಗಾದೆ ಮಾತು ಏನಂತಂದ್ರೆ, ಇರುವೆ ಗೊದ್ದಾನ ಅದು ಏನಂತಾರೆ, ಕಪ್ಪದ ಇರುವೆ ಬತ್ತಲ್ವ, ಏನಂತಾರೆ ಅದಕ್ಕೆ, ಕಪ್ಪು ಇರುವೆ ದೊಪ್ಪದ್ ಬರ್ತಲ್ಲ, ಏನ್ ಹೇಳ್ತಾರೆ, ಗೊದ್ದ. ಗೊದ್ದ ಕಷ್ಟಪಟ್ಟು ಗೂಡ್ ಕಟ್ತಾರಂತೆ ಅದ್ರ. ಈ ನೋಡಿದಿಲ್ಲ ಮಣ್ಣಿನ ಗೂಡ್ ಕಟ್ಟೋದು, ಆ ಗೆದ್ಲು ಅದ್ರ ಗೆದ್ಲು ಗೆದ್ಲು ಕಟ್ಟೋದು. ಸರ್ಪ ಬಂದು ಏನ್ ಮಾಡ್ತದೆ ಅಲ್ಲಿ, ಅದ್ರಲ್ಲಿ ವಾಸ ಮಾಡೋದು. ನಾವೆಲ್ಲ ನಾನ್ ಚಿಕ್ಕ ವಯಸ್ಸಲ್ಲಿ ಹಂಗೆ ತಿಳ್ಕೊಂಡಿದ್ದೆ, ಅಯ್ಯೋ ಸರ್ಪ ಪಾಪ ಕಷ್ಟಪಟ್ಟು ಏನ್ ಮಾಡೈತೆ, ಗೂಡ್ ಕಟ್ಟಿದ್ದ. ನನಗೆ ಆಮೇಲೆ ಗೊತ್ತಾಯ್ತು, ಅಯ್ಯೋ ಸರ್ಪ ಕಟ್ಟಿಲ್ಲ, ಅದು ಯಾರು ಕಟ್ಟಿರೋದ, ಇರುವೆ. ಎಷ್ಟು ಕಷ್ಟಪಟ್ಟು ಇಟ್ಟೆ ನೋಡಿದ್ದೀನಿ, ಎಷ್ಟು ಕಷ್ಟಪಟ್ಟು ನಿಧಾನಕ್ಕೆ ಸೇರಿಸಿ ದೊಡ್ಡದು ಮಾಡಿರ್ತಾರೆ. ಕೊನೆಗೆ ಯಾರು ಬಂದು ಸೆಟ್ಲ್ ಆಗ್ಬಿಡ್ತಾರೆ, ಆಮೇಲೆ ಇರುವೆ ಹೋಯ್ತಾರೆ ಅಲ್ಲಿ, ಇರುವೆ ಹೋಗೋದಿಲ್ಲ ಅಲ್ಲಿ ಅದರ. ಆ ತರ ಒಂದು ಏನ್ರಿ ಸನ್ನಿವೇಶ ಏನಾಗಿದೆ ಇವತ್ತಿದೆ ಅದರ. ಅದಕ್ಕೆ ನಮ್ಮ ಸುರೇಶ್ ಅಂಕಲ್ ಮಾತು ಹೇಳ್ತಾರೆ, ದೇವ್ರ ಮಕ್ಕಳು ಏನು ಎಷ್ಟು ಇರಬೇಕು ಅಂದ್ರೆ, ಒಂದು ದೇವ್ರ ಮಕ್ಳ ಆಸಕ್ತಿ ಕರೇಜ್ ಹೆಂಗಿರ್ಬೇಕು ಅಂದ್ರೆ, ಸಮುದ್ರಕ್ಕೆ ಹೋಗಿ ಬಲೆ ಹಾಕಿ ಏನ್ ಮಾಡ್ಬೇಕು, ಮೀನ್ನ ಹಿಡಿಬೇಕು. ಮೀನ್ ಹಿಡಿದು ಕರ್ಕೊಂಬಂದು ಇಲ್ಲಿ ಇಟ್ಟಿರ್ತಾರೆ ನೋಡಿರ್ತೀನಿ ಬುಟ್ಟಿಗಳಲ್ಲಿ, ಕಾಗೆ ತರ ಬಂದ್ಬಿಟ್ಟು ಏನ್ ಮಾಡೋಕೆ ಹೋಗ್ಬಿಡ್ತು, ಎತ್ಕೊಳಕ್ ಹೋಗ್ಬಾರ್ದು ಅದರ. ಇವತ್ತು ಲೋಕದಲ್ಲಿ ಏನಾಗ್ಬಿಡೈತೆ, ಎಲ್ಲ ಹಂಗೆ ಆಗ್ಬಿಟ್ಟಾರೆ ಅಲ್ವರ. ಸುಮ್ಮನೆ ತಿಂತಾರೆ ತೆಗ್ತಾರೆ, ಲಕ್ಸುರಿ ಲೈಫ್ ಇರ್ತಾರೆ, ಸೂಟು ಬೂಟ್ ಹಾಕೊಂಡು ಕನ್ವೆನ್ಷನ್ ಮನೆ ನೀಟಾಗಿ ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇ. ಕೆಲಸ ಏನಪ್ಪ ಮಾಡಿತಾರೆ ಅಂದ್ರೆ ಬ್ಯಾಕ್ ಗ್ರೌಂಡಲ್ಲಿ ಯಾವ ಆಕ್ಟಿವಿಟಿನೂ ಇಲ್ಲ ಅದರ. ನೋಡಕ್ ಮಾತ್ರ ಏನ್ರಿ ದೊಡ್ಡ ಸಭೆ ಅದರ, ಅದೆಲ್ಲ ಏನು ಪ್ರಯೋಜನ ಇಲ್ಲ. ದೇವ್ರ ಲೆಕ್ಕದಲ್ಲಿ ಏನಾಗಲ್ಲ ಅವಲ್ಲ, ದೇವ್ರು ಎಲ್ಲವನ್ನೂ ಏನ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಲೆಕ್ಕ ಮಾಡ್ತಾ ಇರ್ತಾರೆ, ಎಲ್ಲಾನು ಲೆಕ್ಕ ಏನ್ ಮಾಡ್ತಾರೆ ದೇವರು ಕೇಳ್ತಾರೆ. ಯೋಚನೆ ಮಾಡಿ ಅಂತೀನಿ ಏನ್ರಿ, ಮೋಸೆಸ್ ಮಾಡಿರೋ ಒಂದು ಚಿಕ್ಕ ತಪ್ಪಿಗೇನೆ ದೇವ್ರೇ ಮಾಡಿಲ್ಲ ಮೋಸೆಸ್ನ, ದೇವ್ರು ಬಿಡಲ್ಲ. ಮೋಸೆಸ್ ಗೆಂಜು ಏನಂತಾರೆ ಬೇಡ್ಕೊಂತಾನೆ ಅದರ, ಅಯ್ಯೋ ದೇವ್ರೆ ನಾನು ಕಾನಾನ್ ದೇಶಕ್ಕೆ ಏನ್ ಮಾಡುವ ಸೇರ್, ಅಷ್ಟೊಂದು ಬೇಡ್ಕೊಂಡಿದ್ಮೇಲೆ ಆಯ್ತಪ್ಪ ದೂರದಿಂದ ನೋಡ್ಕೊಂತಾರೆ ಅಷ್ಟೇ ಅದರ. ಸೊ ಪ್ರತಿಯೊಂದಕ್ಕೂ ನಾವೇನ್ ಮಾಡ್ಬೇಕು, ದೇವ್ರಿಗೆ ಲೆಕ್ಕ ಕೊಡ್ಬೇಕು ಅದರ. ತಿನ್ನೋದ್ ಮಾತ್ರ ಅಲ್ಲ, ತಿನ್ನೋದನ್ನ ಕ್ರಿಯೆಯಲ್ಲಿ ತರಬೇಕ್ರಿ. ನಾವು ಪಾಠ ಕೇಳ್ತಿರ್ ಗೊತ್ತಾ, ಒಂದೊಂದು ಪಾಠಗಳನ್ನ ನಮ್ಮ ಲೈಫಲ್ಲಿ ನಾವೇನ್ ಮಾಡ್ಬೇಕು, ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ನೋಡಿ ಇವಾಗ ಕೆಲವೊಂದು ಹಾರ್ವೆಸ್ಟ್ ಕೆಲಸಗಳು ಕೆಲವೊಂದು ಏನ್ ಮಾಡ್ಬೋದು, ಆದ್ರೆ ಕೆಲವೊಬ್ರು ಏನ್ ಮಾಡಕ್ಕಾಗಲ್ಲ. ಸಿಸ್ಟರ್ಸ್ಗಳು ಏನ್ ಮಾಡ್ಬೋದು, ಸಿಸ್ಟರ್ಸ್ಗಳು ವಿಟ್ನೆಸ್ ಮಾಡ್ಬೋದು. ಯೋಚನೆ ಮಾಡಿದ್ರಾ, ಎಷ್ಟೋ ಜನ ಸಿಸ್ಟರ್ಸ್ಗಳು ಸುಮ್ಮನೆ ಒಂದು 4-5 ಮಾತುಗಳು ಹೇಳಿರೋದ್ರಿಂದ ಎಷ್ಟೋ ಜನ ಏನಾದ್ರು ಸತ್ಯಕ್ಕೆ ಬಂದವ್ರೆ ಅಲ್ವರ. ಅದನ್ನೇ ಮಾಡ್ಬೇಕು ನಾವು ಯೂಸ್ ಮಾಡ್ಬೇಕು ಅಲ್ವರ. ಟ್ಯಾಲೆಂಟ್ ಆಗಿ ಮಾತಾಡ್ಬೇಕು ಅದರ. ಯಾವ ಮಾತಿ ನಾವು ತಲೆಗೆ ಹುಳ ಬಿಡ್ಬೇಕು, ಆ ತಲೆ ಹುಳ ಬಿಟ್ಟು ಹುಳ ಕೆಲಸ ಮಾಡಿ ಓಡ್ ಬರ್ಬೇಕು ನೋಡಿರ್ತೀನಿ. ಆ ತರ ಏನ್ ಮಾಡ್ಬೇಕು, ಅಷ್ಟು ಹೇಳಿದ್ರೆ ಸಾಕು. ನಾವೆಲ್ಲಾನು 53 ಕ್ಲಾಸಲ್ಲಿ ಡೀಟೇಲ್ ಆಗಿ ಹೇಳೋಂಥ ಅವಶ್ಯಕತೆ ಇಲ್ಲ ಅಲ್ವರ. ಸೊ ಅದಕ್ಕೆ ಏನ್ರಿ ವೈಸ್ ಆಗಿ ಏನ್ ಮಾಡ್ಬೇಕು, ನಾವು ಅದನ್ನ ಬಿಹೇವ್ ಮಾಡ್ಬೇಕು. ಆಮೇಲೆ ಏನ್ರಿ, ಆ ಒಂದು ಜಿಂಕೆಗಿರೋಂಥ ಒಂದು ಗುಣ ಏನಪ್ಪಾ ಅಂದ್ರೆ ತುಂಬಾ
ತಾಳ್ಮೆ. ಅದರ ತಾಳ್ಮೆಕ್ಕಿಂತ ಹೇಳ್ಬೇಕಂದ್ರೆ ತುಂಬಾ ತಗ್ಗಿದ ಒಂದು ಸ್ವಭಾವ ಅದರ ಜಿಂಕೆ. ಅದರ ಆ ರೀತಿ ನಮ್ಮಲ್ಲಿ ಏನಾಗಿರ್ಬೇಕು, ತಗ್ಗಿಸ್ಕೊಂಡೆ ಅಂತ ಮನೋಭಾವ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು. ಅದರ ಅದ್ರ ಮಾಂಸ ಏನಾಗಿದೆ ತುಂಬಾ ಟೇಸ್ಟಿ. ಅದರ ನಾವ್ ಏನಾಗಿದ್ದೀರಿ ಲೋಕಕ್ಕೆ ಉಪ್ಪಾಗಿದ್ದೀವಿ. ಅದರ ದೇವ್ರಿಗೇನ್ರಿ, ದೇವ್ರಿಗೆ ನಾವೇ ರುಚಿ. ಅದರ ಅದೇ ತರ ಸೇತಾನ್ ಕಣ್ಣು ಯಾರ ಮೇಲೆ ಐತೆ, ನಮ್ಮ ಮೇಲೆ ಕಣ್ಣಿರೋದು ಅಲ್ವರ. ಯಾವ ಮರ ಜಾಸ್ತಿ ಫಲ ಕೊಡ್ತದೋ ಆ ಮರದ ಮೇಲೆ ಏನಾಗಿರ್ತದೆ, ಕಣ್ಣಿರ್ತಾರೆ ಅಲ್ವರ. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನೀವೇನಾಗಿರೋ ಒಳ್ಳೆ ಮರಗಳಾಗಿರ್ಬೇಕು ಅಂತ. ಅದರ ಒಂದು ಮರನ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಹೆಂಗೆ ಐಡೆಂಟಿಫೈ ಮಾಡೋದು, ಫಲಗಳಿಂದ ಅಲ್ವರ. ಅದರಿಂದ ನೋಡ್ಬೇಕಾದ್ರೆ ನಾವು ಅದ್ರಲ್ಲಿ ಏನಾಗಿರ್ಬೇಕು, ಎಚ್ಚರಿಕೆ ಆಗಿರ್ಬೇಕು. ಆಮೇಲೆ ನಮ್ಗೆ ಕೊಂಬು ಹೇಳ್ದಲ್ಲ, ಕೊಂಬು ನಮ್ಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂತಂದ್ರೆ ದೇವ್ರ ವಾಕ್ಯ ಯಾವಾಗ ಏನಾಗಿರ್ಬೇಕು ನಮ್ಮಲ್ಲಿ ಮನ್ಸಲ್ಲಿ ಇರ್ಬೇಕು ಅಲ್ವರ. ದೇವ್ರ ವಾಕ್ಯ ನಮ್ಮ ಮನ್ಸಲ್ಲಿ ಇತ್ತು ಅಂತ ನೋಡಿ, ದೇವ್ರ ವಾಕ್ಯ ನಮ್ಗೆ ಮನಸ್ಸಾಕ್ಷಿಗೆ ಚುಸ್ತಾ ಇದ್ರೆ ನಾವೇನೋ ಮಿಸ್ಟೇಕ್ ಮಾಡೋದು ಏನಾಗ್ತಾರೆ ಹೇಳಿ, ನಮ್ಗೆ ಹೆಚ್ಚಿಸ್ತಾವಾಗ ಏನಾಗ್ತಾರೆ ಹೇಳಿ, ನಮ್ಗೆ ತಿತ್ಕೊಬೇಕಂತ ಏನಾಗ್ತಾರೆ ಅನ್ಸ್ತದೆ. ಅದರ ಈ ಫಂಕ್ಷನ್ ನಮ್ಮ ದೇಹದಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ಸತ್ಯ ಕೇಳಿ ಏನೂ ಪ್ರಯೋಜನ ಇಲ್ಲ ರೀ. ಅದರ ಅದು ನಮ್ಗೆ ಏನಾಗಬೇಕು, ಕೆಲಸ ಮಾಡ್ಬೇಕು. ಆದ್ರೆ ನಾ ಮಾಡ್ತಾ ತಪ್ಪಪ್ಪ ಹಿಂಗೆ ಮಾಡಬಾರ್ದು ಅಂತ ನಂಗೆ ಏನ್ಬೇಕು ಹೇಳ್ದವಾಗ ನಮ್ಗೆ ತಿತ್ಕೊಳಕ್ ಏನಾಗ್ತಾರೆ ಆಸ್ಪದಗಳು ಸಿಗ್ತದೆ. ಇಂಥವ್ರನ್ನೇ ದೇವ್ರ ಏನ್ ಮಾಡೋದು ಅಂತ ಕನ್ಸಿಡರ್ ಮಾಡೋದು ಯಾವ್ರಿಗೆ, ಕಿರೀಟಕ್ಕೆ. ಯಾಕಂದ್ರೆ ನಾವೆಲ್ಲರೂ ಮಿಸ್ಟೇಕ್ಸ್ ಮಾಡ್ತೀರಿ, ಮಿಸ್ಟೇಕ್ ಮಾಡಬಾರ್ದು ಅಂತಿಲ್ಲ, ಮಾಡಕ್ ಆಗ್ದಿರಂತ ಏನಿಲ್ಲ, ಸಾಯೋರ್ಗು ಮಾಡ್ತಾ ಇರ್ತೀರಿ. ಆದ್ರೆ ಮಿಸ್ಟೇಕ್ ಮಾಡೋದು ನಾವೇನ್ ಮಾಡೋದು, ಕರೆಕ್ಷನ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋದು ಹೆಂಗೆ, ನಮಗೆ ಮನಸ್ಸಾಕ್ಷಿ ಸುಸ್ತಾಗ ನಾವೇನ್ ಮಾಡಬೇಕು, ನಾವು ಅದನ್ನ ಕರೆಕ್ಷನ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ಅಲ್ವರ. ಆಮೇಲೆ ಕೊನೆಯದಾಗ ಏನಂತ ಬ್ರದರು, ಆ ನೀರಲ್ಲಿ ಕೂಡ ಏನಾಗ್ತಾರೆ ಮೊಸ್ಲೆ ಇರ್ತಾರೆ. ಅಪೋಸ್ಟ್ಲು ಪೌಲ್ ಕಾಲದಲ್ಲಿ ಇರ್ಲಿಲ್ವಾ, ಅನೇಕ ಮಂದಿ ಸುಳ್ಳು ಸೋದರಗಳು ಏನಾಗಿದ್ರು ಅಲ್ವರ. ಅಪೋಸ್ಟ್ಲು ಪೌಲ್ ಹೇಳ್ತಾರೆ, ಅವ್ರಿಗೆ ಬಂದಂತ ಶೋಧನೆಗಳು ಹೇಳ್ಬೇಕಾದ್ರೆ ಎಷ್ಟು ಸತಿ ನಾನು ಚಾವಟಿನ ಹೇಳ್ತಿದ್ದೆ ಅಂತ ಹೇಳ್ಬೇಕಾರೆ ಅಲ್ಲಿ ಕೊನೆಗೆ ಒಂದು ಮಾತು ಹೇಳ್ತಾರೆ ಆಯ್ತಾ, ಸುಳ್ಳು ಸಹೋದರಗಳಿಂದ ಏನ್ ಮಾಡಿದೆ ಎಷ್ಟೋ ಅನುಭವಿಸಿದೀನಿ ಅಂತ ಹೇಳ್ತಾರೆ ಅಲ್ವರ. ಅದೇ ರೀತಿ ನಮ್ಮ ನಡುವೆನೂ ಕೂಡ ಏನ್ರಿ ವ್ಯತ್ಯಾಸ ಬೋಧನೆ ಮಾಡೋಂಥ ಸೋದರಗಳು ಏನಾಗಿರ್ತಾರೆ ಇರ್ತಾರೆ. ಅದರ ಎಷ್ಟೋ ಜನ ಏನ್ ಮಾಡೋರು ಗೊತ್ತಾ, ಈ ಪಾಸ್ವರ್ಡ್ ಮಾಡ್ಬೇಕು ಅಂದ್ರೆ ಕುರಿಯೇ ತರ್ಬಿಟ್ಟು ಏನ್ ಮಾಡ್ಬಿಟ್ಟಾರೆ, ಕಡ್ದ್ಬಿಟ್ಟು ತಿನ್ಬಿಟ್ಟವ್ರೆ. ಅದರ ಕೊನೆಗೆ ತಿಂತ ಅವ್ರಿಗೆ ಎಸೆ ಆಗ್ಬಿಟ್ಟು ಏನ್ ಮಾಡ್ತಾರೆ, ಬಿಟ್ಟೋಗ್ಬಿಟ್ಟಾರ. ಇದು ಏನ್ರಿ ದೇವ್ರ ಮಕ್ಳಿಗೆ ದೇವ್ರು ಬಿಡಂತ ಪರೀಕ್ಷೆ. ಸೇತಾನ ಏನ್ ಮಾಡ್ತಾನೆ ಹೇಳಿ, ಯಾರ್ದು ನುಂಗಲಿ ಅಂತ ಏನ್ ಮಾಡ್ತಾವನೆ, ಅಲ್ವರ. ಇವಾಗ ಅಂತ ಕೆಲಸ ಮಾಡಿದೆ ದೇವ್ರನ್ನ ಬಿಡ್ತಾರ ಅಂತ ನಮ್ಮ ಪಲ್ಲಕ್ಕೆ ಪಾಪ, ಅಯ್ಯೋ ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳಪ್ಪ, ಕ್ರಿಸ್ತನ್ ಪಕ್ಕದಲ್ಲಿ ಕೂತ್ಕೊಳ್ಳಪ್ಪ, ನೀನ್ 1000 ವರ್ಷ ಆಳ್ವಿಕೆ ಮಾಡಂತ ಅವ್ರು ಕೊಡ್ತಾರ. 1000 ನಿಮಿಷದಲ್ಲೇ ಇಷ್ಟೆಲ್ಲ ತಪ್ಪು ಮಾಡಿರೋರು ಇನ್ 1000 ವರ್ಷ ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನ್ ಮಾಡ್ಬೋದು ಥಿಂಕ್ ಮಾಡ್ರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿರೋಂಥ ಮನ್ಸು ನಮ್ಗೆ ಏನಾಗಿರ್ಬೇಕು, ಇರಬೇಕು. ಎಚ್ಚರಿಕೆ ನಾವೇನ್ ಮಾಡ್ಬೇಕು, ದೇವ್ರ ಮಕ್ಕಳು ನಡಿಬೇಕು ಅಲ್ವರ. ಸದ್ರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕಾಗಿ ದೇವರು ನಾವು ದೇವ್ರಿಗೆ ತುಂಬಾ ಕೃತಜ್ಞತೆ ಉಳ್ಳವರಾಗನ. ಅದೇ ರೀತಿ ನಮ್ಮ ಸೋದರನ್ ಕೂಡ ದೇವರು ಆಶೀರ್ವದಿಸಲಿ, ಕೃಪೆ ಕೊಟ್ಟು ನಡೆಸಲಿ. ಇನ್ನ ಮುಂದೆ ಬರುವಂತ ದಿನಗಳಲ್ಲಿ ಇನ್ನ ಹೆಚ್ಚಿನಾದ ರೀತಿಯಲ್ಲಿ ದೇವರನ್ನು ಉಪಯೋಗಿಸ್ಕೊಳ್ಳಿ, ಆತನ ಸೇವೆಯಲ್ಲಿ ಆತನ ಇನ್ನ ಕೃಪೆ ಕೊಡ್ಲಿ, ದಯ ಕೊಡ್ಲಿ, ಅವರ ಕುಟುಂಬದನ್ನೆಲ್ಲ ಆಶೀರ್ವದಿಸಲಿ ಅಂತ ನಾವು ಪ್ರಾರ್ಥನೆ ನೆನೆಸ್ಕೊಂಡವರಾಗ